ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಅಶೋಕ್ ಸರ್. ನಾನು ನಿಮ್ಗೆ ಗೊತ್ತೇ ಇದೆ, ಫಿಸಿಕ್ಸ್ ಟೀಚರ್. ಸೊ ಆಲ್ರೆಡಿ ನಾವು 4 ಲೆಕ್ಚರನ್ನು ಕಂಪ್ಲೀಟ್ ಮಾಡಿದ್ದೇವೆ. ಇವತ್ತು 5ನೇ ಲೆಕ್ಚರ್, ಹಾಗೂ ಇದು ಕೊನೆಯ ಲೆಕ್ಚರ್ ಆಗಿರುತ್ತೆ ಫಿಸಿಕ್ಸ್ 10th ಫಿಸಿಕ್ಸಲ್ಲಿ. ಓಕೆ, ಸೊ ಇಲ್ಲಿ 5th ಚಾಪ್ಟರ್ಲಿ ಏನು ಸ್ಟಡಿ ಮಾಡ್ತೀವಿ ಅಂದರೆ ದ ಫಾರ್ಮ್ಸ್ ಆಫ್ ಎನರ್ಜಿ, ಶಕ್ತಿಯ ಆಕಾರಗಳು. ನಮಗೆ ಈ ಶಕ್ತಿ ಅಂದ್ರೇನು ಅಂತ ಮೊದಲೇ ಓದಿದ್ದೀವಿ ಅಲ್ವಾ? ನಿಮಗೆ ಗೊತ್ತಿದೆ ವಾಟ್ ಯು ಮೀನ್ ಬೈ ಎನರ್ಜಿ. ಸೊ ಅದೇ ರೀತಿ ಶಕ್ತಿಯ ಆಕಾರಗಳು, ವಾಟ್ ಆರ್ ದ ಫಾರ್ಮ್ಸ್ ಆಫ್ ಎನರ್ಜಿ. ನಮಗೆ ಶಕ್ತಿ ಅಂದರೆ ಗೊತ್ತು, ಈ ಶಕ್ತಿ ಎಲ್ಲಿಂದ ಬರುತ್ತೆ, ಅದನ್ನು ಹೇಗೆ ಉಪಯೋಗಿಸುವುದು ಎಂದು ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಇನ್ನೇಕೆ ತಡ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ಫಸ್ಟ್ ಒನ್, ಇಂಟ್ರಡಕ್ಷನ್. ಸೊ ಇಂಟ್ರಡಕ್ಷನ್ ನಥಿಂಗ್ ಬಟ್ ವಾಟ್ ಆರ್ ದ ಕಂಟೆಂಟ್ಸ್ ವಿ ಆರ್ ಗೋಯಿಂಗ್ ಟು ಲರ್ನ್. ಅಂದರೆ ದ ಫಸ್ಟ್ ಒನ್, ವಾಟ್ ಈಸ್ ಎ ಗುಡ್ ಸೋರ್ಸ್ ಆಫ್ ಎನರ್ಜಿ. ಅದನ್ನು ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಯಾವ ಪಾಯಿಂಟ್ಸ್ ಇಟ್ಕೊಂಡು ನಾವು ಹೇಳ್ತೀವಿ, ಯಾವ ಅಂಶಗಳ ಮೇಲೆ ಆ ಸೋರ್ಸ್ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಡಿಸೈಡ್ ಮಾಡುತ್ತೇವೆ, ಅಲ್ಲಿ ಅಂಶಗಳನ್ನು ನೋಡಬೇಕು. ಸೆಕೆಂಡ್ ಒನ್, ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ, ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು. ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳಂದರೆ ಮೊದಲಿನಿಂದ ಯಾವ ರೀತಿ ನಾವು ಈ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಬಂದಿದ್ದೇವೆ, ಆ ಶಕ್ತಿಯ ಆಕಾರಗಳು ಯಾವ್ಯಾವು ಅಂತ ಇಲ್ಲಿ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ಅಲ್ಲಿ ಓದ್ತೇವೆ. ಮತ್ತೆ 4ನೇ ಪಾಯಿಂಟ್ಸ್, ದ ಆಲ್ಟರ್ನೇಟಿವ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ, ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು. ಇಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆದಾಗೆಲ್ಲ ಏನಾಗುತ್ತೆ, ವಿ ರಿಕ್ವೈರ್ಡ್ ಲಾಟ್ ಆಫ್ ಎನರ್ಜಿ, ರೈಟ್? ಸೊ ಅದರಿಂದ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಈ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತೀವಿ. ಅದು ಹೇಗೆ ಅನ್ನೋದು ಇಲ್ಲಿ 4ನೇ ಪಾಯಿಂಟ್ಸಲ್ಲಿ ಓದ್ತೇವೆ. ಮತ್ತು 5ನೇ ಪಾಯಿಂಟ್ ಏನಂತಂದರೆ ಎನ್ವೈರ್ಮೆಂಟಲ್ ಕಾನ್ಸಿಕ್ವೆನ್ಸ್. ಅಂದರೆ ಈ ಫಾರ್ಮ್ಸ್ ಆಫ್ ಎನರ್ಜಿ ಇದೆಯಲ್ಲ, ಅದ್ರ ಪ್ರೋಸ್ ಮತ್ತು ಕಾನ್ಸ್ ಏನಂತ, ಅನುಕೂಲಗಳು ಮತ್ತು ಅನಾನುಕೂಲಗಳು ಯಾವ್ಯಾವು ಅಂತ ಇಲ್ಲಿ ಎನ್ವೈರ್ಮೆಂಟಲ್ ಕಾನ್ಸಿಕ್ವೆನ್ಸಸ್ ಅಲ್ಲಿ ಓದ್ತೀವಿ. ಹಾಗೆ ಈ ಪರಿಸರದ ಮೇಲೆ ಉಂಟಾಗುವ ಪರಿಣಾಮಗಳು ಏನೇನು ಅನ್ನೋದು ಇಲ್ಲಿ 5th ಪಾಯಿಂಟಲ್ಲಿ ಓದ್ತೇವೆ. ಮತ್ತು ಹೌ ಲಾಂಗ್ ವಿಲ್ ಆ್ಯಂಡ್ ಎನರ್ಜಿ ಸೋರ್ಸಸ್ ಲಾಸ್ಟ್ ಅಸ್, ಅಂದರೆ ನಮಗೆ ಎಲ್ಲಿವರೆಗೆ ಈ ಶಕ್ತಿ ಪಡೆದುಕೊಡಬಹುದು ಅನ್ನೋದು ದ ಲಾಸ್ಟ್ ಪಾಯಿಂಟ್. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಇಂಟ್ರಡಕ್ಷನ್ ಪಾರ್ಟ್. ಇಂಟ್ರಡಕ್ಷನ್ ಪಾರ್ಟಲ್ಲಿ ಏನು ಓದ್ತೀವಿ ಅಂದರೆ ವಾಟ್ ಯು ಮೀನ್ ಬೈ ಎನರ್ಜಿ, ಶಕ್ತಿ ಅಂದ್ರೇನು, ಅದ್ರ ಬ್ಯಾಕ್ಗ್ರೌಂಡ್ ಏನು, ಎಲ್ಲ ಈ ಸ್ಲೈಡಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ಫಸ್ಟ್ ಆಫ್ ಆಲ್, ವಾಟ್ ಯು ಮೀನ್ ಬೈ ಎನರ್ಜಿ? ವಿ ಯೂಸ್ ಟು ಸೇ ಇಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ ಆರ್ ಎಬಿಲಿಟಿ ಟು ವರ್ಕ್ ಅಲ್ವಾ, ಎಬಿಲಿಟಿ ಟು ವರ್ಕ್ ಅಥವಾ ಕೆಪಾಸಿಟಿ ಟು ವರ್ಕ್ ಅಂತ ಕರಿತಾ ಇದ್ವಿ ಅಲ್ವಾ? ಸೊ ಮತ್ತೆ ಒಂದು ಇಂಪಾರ್ಟೆಂಟ್ ಲಾ ಇದ್ರ ಜೊತೆ ಅಸೋಸಿಯೇಟ್ ಆಗಿದೆ. ಅದು ಏನಪ್ಪ ಅಂತಂದರೆ ಇಟ್ಸ್ ಅ ಕನ್ಸರ್ವೇಷನ್ ಲಾ ಆಫ್ ಎನರ್ಜಿ. ಆ ಕನ್ಸರ್ವೇಷನ್ ಆಫ್ ಲಾ ಆಫ್ ಎನರ್ಜಿ ಏನು ಹೇಳುತ್ತೆ ಅಂತಂದರೆ ಎನರ್ಜಿ ಕೆನ್ ನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಅದರ್ ಫಾರ್ಮ್. ಈ ಶಕ್ತಿ ಅನ್ನೋದನ್ನ ಸೃಷ್ಟಿಸಲು ಆಗಲ್ಲ, ನಾಶಪಡಿಸಲು ಆಗಲ್ಲ, ಬಟ್ ಏನು ಮಾಡ್ಬೋದು ಅಂತಂದರೆ ಈ ಶಕ್ತಿನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆ ಮಾಡ್ಬೋದು. ಅದನ್ನೇ ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಹೇಳುತ್ತೆ. ಓಕೆ, ಸೊ ಲೆಟ್ಸ್ ರೈಟ್ ಡೌನ್ ದ ಡೆಫಿನೇಷನ್ ಆಫ್ ಎನರ್ಜಿ. ಸೊ ಇಲ್ಲಿ ಎನರ್ಜಿ, ಎನರ್ಜಿ ಅಂತಂದರೆ ಏನು? Energy, it is the ability ಅಥವಾ ಕೆಪಾಸಿಟಿ ಅಂತಲೂ ಕರಿಬಹುದು. ಕೆಪಾಸಿಟಿ ಡೂ ವರ್ಕ್, ನಮಗೆ ಕೆಲಸ ಮಾಡುವ ಸಾಮರ್ಥ್ಯವನ್ನೇ ನಾವು ಶಕ್ತಿ ಅಂತ ಕರಿತೇವೆ. ಹೇಗೆ? ಫಾರ್ ಎಕ್ಸಾಂಪಲ್, ನಾವು ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಲ್ಲ, ಜಾಗಿಂಗ್ ಹೋಗ್ತೀವಿ, ರನ್ನಿಂಗ್ ಮಾಡ್ತೀವಿ, ಸ್ವಲ್ಪ ಸ್ಪೋರ್ಟ್ಸ್ ಆಡ್ತೀವಿ, ಎಲ್ಲ ಮಾಡ್ತೀವಿ. ಯಾಕೆಂದರೆ ಹುಮ್ಮಸ್ಸಲ್ಲಿರ್ತೀವಿ. ಅಲ್ಲಿ ನಮಗೆ ಯಾವ ಥರ ಫೀಲ್ ಆಗುತ್ತಂದರೆ ನಮಗೆ ಎಷ್ಟೋ ಶಕ್ತಿ ಇದೆ ಅಂತ ಫೀಲ್ ಆಗುತ್ತೆ ಬೆಳಗ್ಗೆ. ಮತ್ತು ಕಾಲೇಜ್ಗೆ ಹೋಗ್ತೀವಿ, ಸ್ಕೂಲ್ಗೆ ಹೋಗ್ತೀವಿ, ಸ್ಕೂಲಿಂದ ಕಾಲೇಜ್ಗೆ ಹೋಗ್ತೀವಿ ಅಲ್ವಾ, ಸ್ಪೋರ್ಟ್ಸ್ ಆಡ್ತೀವಿ ಸ್ಕೂಲಲ್ಲಿ ಅಲ್ವಾ. ಸೊ ಆಮೇಲೆ ಸಾಯಂಕಾಲ ಮನೆಗೆ ಬಂದಾದ ಮೇಲೆ ಯಾವ ಥರ ಫೀಲ್ ಆಗ್ತೀರಾ ನೀವು? ಯಾವ ಥರ ಫೀಲ್ ಆಗ್ತೀರಾ?
ಅಯ್ಯೋ ನನ್ನಿಂದ ಏನಾಗಲ್ಲ. ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಕರೆದ್ರೆ ಹೊರಗಡೆ ಏನು ಹೇಳ್ತೀರಾ ನೀವು? ನನಗಾಗಲ್ಲಪ್ಪ, ನನಗೆ ಎಲ್ಲ ಎನರ್ಜಿ ಹೋಗ್ಬಿಟ್ಟಿದೆ, ನನ್ನಿಂದ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಫೀಲ್ ಆಗ್ತೀರಾ. ಅದೇ ಸ್ವಲ್ಪ ಹೊತ್ತಾದಮೇಲೆ ಏನು ಮಾಡ್ತಾರೆ, ನಿಮ್ಮಮ್ಮ ತಿಂಡಿನೋ ಏನೋ ತಿನಿಸು ತಂದು ಕೊಡ್ತಾರೆ ತಿನ್ನೋಕ್ಕೆ. ಅದನ್ನು ತಿಂದಾದ್ಮೇಲೆ ಸ್ವಲ್ಪ ಜ್ಯೂಸ್ ಕೊಡ್ದಾದ್ಮೇಲೆ ನೀರು ಕುಡ್ದಾದ್ಮೇಲೆ ಯಾವ ಥರ ಫೀಲ್ ಆಗ್ತೀರಾ? ಎಸ್, ನನಗೆ ಎನರ್ಜಿ ಬಂತು ಅನ್ನೋ ಲೆವೆಲ್ಗೆ ಫೀಲ್ ಆಗ್ತೀರಾ ಅಲ್ವಾ? ಇಲ್ಲಿ ನಮಗೆ ಎನರ್ಜಿ ಏನು ಸಪ್ಲೈ ಮಾಡ್ತು? ನಮಗೆ ಎನರ್ಜಿ ಎಲ್ಲಿಂದ ಬಂತು? ನಾವು ತಿಂದ್ವಲ್ಲ, ಫುಡ್, ಆಹಾರ, ಅದರಿಂದ ನಮಗೆ ಎನರ್ಜಿ ಸಿಗುತ್ತೆ. ಓಕೆ, ಸೊ ಹಾಗೆ ನಾನು ಹೇಳಿದೆ ಅದೇನಪ್ಪ ಅಂತಂದರೆ ಕನ್ಸರ್ವೇಷನ್ ಲಾ ಆಫ್ ಎನರ್ಜಿ. ಇವಾಗ ಎನರ್ಜಿನ ಸೃಷ್ಟಿ ಮಾಡೋಕ್ಕಾಗಲ್ಲ ಅಥವಾ ನಾಶ ಮಾಡೋಕ್ಕೂ ಆಗಲ್ಲ ಅಂತಂದರೆ ಯಾಕೆ ನಾವು ಫಾರ್ಮ್ಸ್ ಆಫ್ ಎನರ್ಜಿ ಬಗ್ಗೆ ಓದಬೇಕು? ಶಕ್ತಿಯ ಆಕಾರಗಳ ಬಗ್ಗೆ ಯಾಕೆ ಓದಬೇಕು? ನಮಗೆ ಟೆನ್ಷನ್ ಇರ್ತಿರ್ಲಿಲ್ಲ. ಯಾಕಂದರೆ ವಿ ಗೆಟ್ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ, ರೈಟ್? ಸುತ್ತಮುತ್ತ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ ಇದಾವಲ್ವಾ? ಸೊ ಎನರ್ಜಿನ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಡಿಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಅದರಿಂದ ನಮಗೆ ಟೆನ್ಷನ್ನೇ ಇರ್ತಿರ್ಲಿಲ್ಲ. ಬಟ್ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಯಾಕೆ ಈ ಟಾಪಿಕ್ನ ಓದಬೇಕು ಅನ್ನೋದು ನಮಗೆ ಕಾಡುವ ಪ್ರಶ್ನೆ. ಇಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಆ ಇಂಪಾರ್ಟೆಂಟ್ ಲಾ ಇದೆಯಲ್ಲ, ಕನ್ಸರ್ವೇಷನ್ ಲಾ ಆಫ್ ಎನರ್ಜಿ, ಆ ಸ್ಟೇಟ್ಮೆಂಟ್ನ ಬರೆಯೋಣ. ಓಕೆ, ಸೊ ಆ ಸ್ಟೇಟ್ಮೆಂಟ್ ಏನು ಹೇಳುತ್ತಂತಂದರೆ, ದ ಎನರ್ಜಿ cannot be created nor be destroyed, but it can be transformed from one form to another. ಇದು ಸ್ಟೇಟ್ಮೆಂಟ್. ಎನರ್ಜಿನ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಸೃಷ್ಟಿಸೋಕ್ಕಾಗಲ್ಲ, ನಾಶಪಡಿಸೋಕ್ಕೂ ಆಗಲ್ಲ. ಓಕೆ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮಗೆ ಈ ರೂಮಲ್ಲಿ ನೋಡಿ ಲೈಟ್ ಇದೆ. ಎಲ್ಲಿಂದ ಬಂದು ಡೈರೆಕ್ಟ್ ನಮಗೆ ಲೈಟ್ ಸಿಗ್ತಾ? ಇಲ್ಲ. ಏನಾಯಿತು? ಎಲೆಕ್ಟ್ರಿಸಿಟಿ ಮೂಲಕ ಈ ಬೆಳಕನ್ನು ನಾವು ಪಡೀತಿದ್ದೇವೆ ಅಲ್ವಾ? ಅಲ್ಲಿ ಏನಾಯಿತು? ಕನ್ವರ್ಷನ್ ಆಫ್ ಎನರ್ಜಿ. ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಆಯಿತು. ಎಲೆಕ್ಟ್ರಿಕಲ್ ಎನರ್ಜಿ ಟು ಲೈಟ್ ಎನರ್ಜಿ. ಓಕೆನಾ? ಸೊ ಇಲ್ಲಿ ಒನ್ ಕನ್ವರ್ಷನ್ ಆಫ್ ಎನರ್ಜಿ. ಹಾಗೆ ನಮ್ಮ ಸುತ್ತಮುತ್ತಲೂ ಅನೇಕ ಕೆಲಸಗಳು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್, ಈ ಎಲೆಕ್ಟ್ರಿಸಿಟಿಯಿಂದ ನಾವು ನೀರನ್ನು ಬಿಸಿ ಮಾಡ್ಬೋದು. ಹೇಗೆ? ವಾಟರ್ ಹೀಟರಿಂದ. ಅಲ್ಲೇನಾಯ್ತು? ಎಲೆಕ್ಟ್ರಿಕಲ್ ಎನರ್ಜಿ ಟು ಹೀಟ್ ಎನರ್ಜಿ ಅಲ್ವಾ? ಸೊ ಹೀಗೆ ಅನೇಕ ರೀತಿಯಲ್ಲಿ ನಾವು ಈ ಎನರ್ಜಿನ ಒಂದು ಫಾರ್ಮಿಂದ, ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆ ಮಾಡ್ಬೋದು. ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರಬಲ್. ಓಕೆ, ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫರಬಲ್, ಬಟ್ ಯು ಕೆನ್ ನಾಟ್ ಡಿಸ್ಟ್ರಾಯ್ ಇಟ್. ಬಟ್ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್, ಇವಾಗ ನಾನು ಒಂದು ಮೇಣದ ಬತ್ತಿ ತೊಗೋತೀನಿ. ಓಕೆ, ಮೇಣದ ಬತ್ತಿ ತೊಗೋತೀನಿ. ಏನು ಮಾಡ್ತೀನಿ? ಅದಕ್ಕೆ ಲೈಟರ್ ಅಥವಾ ಮ್ಯಾಚ್ ಸ್ಟಿಕ್ಕಿಂದ ಹಚ್ತೀನಿ. ಏನಾಗುತ್ತೆ? ಬೆಳಕು ಬರುತ್ತೆ. ಕ್ಯಾಂಡಲ್ ಅಥವಾ ಮೇಣದ ಬತ್ತಿ ಅಂದರೆ ಇಟ್ ಈಸ್ ಎ ಕೆಮಿಕಲ್ ಅಲ್ವಾ? ವ್ಯಾಕ್ಸ್. ಓಕೆ, ಅಲ್ಲಿ ಏನಾಗುತ್ತೆ ಅಂತಂದರೆ ಹಚ್ಚಿದ ಮೇಲೆ ಆ ಬೆಳಕು ಬರ್ತಾನೇ ಇರುತ್ತೆ. ಎಲ್ಲಿವರೆಗೆ? ಆ ಮೇಣದ ಬತ್ತಿ ಕಂಪ್ಲೀಟ್ ಆಗಿ ಮೆಲ್ಟ್ ಆಗೋವರೆಗೆ. ಆಮೇಲೆ ಇಲ್ಲಿ ನಮಗೆ ಕ್ವಶನ್ ಪ್ರಕಾರ ಎನರ್ಜಿ ಕೆನ್ ನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್ ಅಂತಿದೆ ಅಲ್ವಾ? ಅಲ್ಲಿ ಕೆಮಿಕಲ್ ಎನರ್ಜಿ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಲೈಟ್ ಆ್ಯಂಡ್ ಹೀಟ್. ಅಲ್ಲಿ ಬೆಳಕೂ ಬರ್ತಾ ಇದೆ, ಅದೇ ರೀತಿ ಶಾಖನೂ ಉತ್ಪತ್ತಿ ಆಗ್ತದೆ ಅಲ್ವಾ? ಕನ್ವರ್ಟೆಡ್. ಓಕೆ, ಎನರ್ಜಿ ಈಸ್ ಕನ್ವರ್ಟೆಡ್. ಇಲ್ಲಿ ನಮಗೆ ಕ್ವಶನ್ ಏನಂತಂದರೆ, ಫಸ್ಟ್ ಮೇಣದ ಬತ್ತಿ ಇತ್ತಲ್ಲ, ಅದನ್ನು ಮತ್ತೆ ಮೇಣದ ಬತ್ತಿ ಮಾಡೋಕ್ಕೆ ಸಾಧ್ಯನಾ? ಫಸ್ಟ್ ಕ್ವಶನ್. ಮೊದಲು ಮೇಣದ ಬತ್ತಿ ಇತ್ತು, ಆ ಲೈಟರ್ ಇಂದ ನಾವು ಬೆಂಕಿ ಹಚ್ಚಿದ ಮೇಲೆ ಅಲ್ಲಿ ದೀಪ ಆಗುತ್ತೆ. ದೀಪದಿಂದ ಏನಾಗುತ್ತೆ?
ಇಲ್ಲಿ ಬೆಳಕು ಉಂಟಾಗುತ್ತೆ, ಅದೇ ರೀತಿ ಶಾಖನೂ ಉಂಟಾಗುತ್ತೆ. ಅಲ್ಲಿ ಕೆಮಿಕಲ್ ಎನರ್ಜಿ ಇಸ್ ಕನ್ವರ್ಟಿಂಗ್ ಇನ್ ಟು ಲೈಟ್ ಆ್ಯಂಡ್ ಹೀಟ್ ಎನರ್ಜಿ. ಓಕೆ, ಸೊ ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ, ಅದೆಲ್ಲನೂ ಮೆಲ್ಟ್ ಆಗಿಬಿಡುತ್ತೆ. ಇವಾಗ ನನ್ನ ಕ್ವಶನ್ ಏನಂತಂದರೆ, ಈ ಕೆಮಿಕಲ್ ಎನರ್ಜಿ ಮೊದಲಿತ್ತಲ್ಲ, ಮತ್ತು ಅದೇ ಮೇಣದ ಬತ್ತಿ ಮಾಡೋಕ್ಕೆ ಸಾಧ್ಯನಾ? ಫಸ್ಟ್ ಕ್ವಶನ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಏನಪ್ಪ ಅಂತಂದರೆ, ಒಂದು ಲೋಟದಲ್ಲಿ ಏನು ಮಾಡ್ತೀನಿ ನಾನು, ಸ್ವಲ್ಪ ಬಿಸಿ ನೀರನ್ನ ತಗೋತೀನಿ. ಓಕೆ, ಬಿಸಿ ನೀರು ಅಂದರೆ ಸೇ ಅರೌಂಡ್ 75 ಆರ್ 80 ಡಿಗ್ರಿ, ಸೇ ಕನ್ಸಿಡರ್ 80 ಡಿಗ್ರಿ ಸೆಲ್ಸಿಯಸ್. ಓಕೆ, ಇವಾಗ ಅಲ್ಲಿ 80 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ. ಏನು ಮಾಡ್ತೀನಿ ನಾನು, ಈ ಗ್ಲಾಸ್ನ ತೊಗೊಂಡೋಗಿ ಒಂದು ತಂಪಾದ ಜಾಗದಲ್ಲಿ ಇಡ್ತೀನಿ. ಓಕೆ, ಅದ್ರದ್ದು ತಂಪಾದ ಜಾಗ ಎಷ್ಟಿರ್ಬೋದು ಟೆಂಪ್ರೇಚರ್ ಅಂತಂದರೆ 25 ಡಿಗ್ರಿ ಸೆಲ್ಸಿಯಸ್, ಎಷ್ಟಾದರೂ ಕಮ್ಮಿನೇ ಕನ್ಸಿಡರ್ ಮಾಡ್ಕೊಳ್ಳಿ, 20 ಡಿಗ್ರಿ ಸೆಲ್ಸಿಯಸ್. ಆಫ್ಟರ್ ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದರೆ, ಆ ಟೆಂಪ್ರೇಚರ್, ವಾಟರ್ ಟೆಂಪ್ರೇಚರ್ ಎಷ್ಟಿತ್ತು 80 ಡಿಗ್ರಿ ಇತ್ತಲ್ಲ, ಆ 80 ಡಿಗ್ರಿ ಟೆಂಪ್ರೇಚರ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಓಕೆ, ಹೀಟ್ ಎನರ್ಜಿ ಲಾಸ್ ಆಗುತ್ತೆ, ಅಲ್ಲೇನಾಗುತ್ತೆ ಟೆಂಪ್ರೇಚರ್ ಕಮ್ಮಿ ಆಗ್ತಾನೆ ಹೋಗುತ್ತೆ. ಸೊ ಇಟ್ ವಿಲ್ ರೀಚ್ ಅರೌಂಡ್ 20-25 ಡಿಗ್ರಿ ಸೆಲ್ಸಿಯಸ್. ಸೇ ಇಟ್ ಈಸ್ ಅ 30 ಡಿಗ್ರಿ ಸೆಲ್ಸಿಯಸ್. ಮೊದಲೆಷ್ಟಿತ್ತು 80 ಡಿಗ್ರಿ ಸೆಲ್ಸಿಯಸ್, ಇವಾಗ ಎಷ್ಟಿದೆ 30 ಡಿಗ್ರಿ ಇದೆ, 30 ಡಿಗ್ರಿ ಸೆಲ್ಸಿಯಸ್. ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಆ ಲೋಟದ ನೀರನ್ನು ತೊಗೊಂಡು ಆ ಸೇಮ್ ಪ್ಲೇಸಲ್ಲಿ ಇಡ್ತೀನಿ. ಎಲ್ಲಿ, ಯಾವ ಪ್ಲೇಸು, 80 ಡಿಗ್ರಿ ಸೆಲ್ಸಿಯಸ್ ಇತ್ತಲ್ಲ ಆ ಪ್ಲೇಸಲ್ಲಿ ಇಡ್ತೀನಿ. ಇವಾಗ ಈ 30 ಡಿಗ್ರಿ ಸೆಲ್ಸಿಯಸ್ ಇದೆಯಲ್ಲ, ಈ ವಾಟರ್ ಟೆಂಪ್ರೇಚರ್, ಅದನ್ನು 80 ಡಿಗ್ರಿ ಸೆಲ್ಸಿಯಸ್ ಆಗುತ್ತಾ? ಆಗಲ್ಲ. ಅಂದರೆ ಈ ಎರಡೂ ಎಕ್ಸಾಂಪಲಿಂದ ನಮಗೆ ಗೊತ್ತಾಗುತ್ತೆ ಏನಂತಂದರೆ, ನಾವು ಉಪಯೋಗಿಸಿದ ಶಕ್ತಿ ಬೇರೆ ರೂಪಕ್ಕೆ ಹೋಗುತ್ತೆ, ಬದಲಾವಣೆ ಆಗುತ್ತೆ, ಅದನ್ನು ಮತ್ತೆ ಮರುಬಳಕೆ ಮಾಡಲು ಆಗುವುದಿಲ್ಲ. ಫಸ್ಟ್ ಕೇಸಲ್ಲಿ ಏನಾಯಿತು, ಕೆಮಿಕಲ್ ಎನರ್ಜಿ, ದಟ್ ಈಸ್ ಎ ಕ್ಯಾಂಡಲ್, ಅದನ್ನು ಯೂಸ್ ಮಾಡಿದ್ದೀವಿ, ಅದೇನಾಗಿದೆ ಲೈಟ್ ಮತ್ತೆ ಹೀಟ್ ಆಗಿ ಕನ್ವರ್ಟ್ ಆಗಿದೆ, ಮತ್ತೆ ಅದನ್ನು ರೀಕನ್ವರ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ವ್ಯಾಕ್ಸ್ ಮತ್ತೆ ಸೇಮ್ ಮೇಣದ ಬತ್ತಿನ ಮಾಡಿ ಇಡೋಕ್ಕಾಗಲ್ಲ, ಮರುಬಳಕೆ ಮಾಡಲು ಆಗುವುದಿಲ್ಲ. ಇಲ್ಲಿ ಸೆಕೆಂಡ್ ಕೇಸ್ ಏನಪ್ಪ ಅಂತಂದರೆ, ಈ ವಾಟರ್ ಇದೆಯಲ್ಲ, ಇನಿಷಿಯಲಿ ಇಟ್ ಈಸ್ ಎ 80 ಡಿಗ್ರಿ ಸೆಲ್ಸಿಯಸ್. ಏನು ಮಾಡಿದೆ, ಆ ಲೋಟನ್ನು ತೊಗೊಂಡು ಒಂದು ತಂಪಾದ ಜಾಗದಲ್ಲಿಟ್ಟೆ, ಆ ತಂಪಾದ ಜಾಗದಲ್ಲಿ ಟೆಂಪ್ರೇಚರ್ ಎಷ್ಟು ಇತ್ತಂತಂದರೆ 20 ಡಿಗ್ರಿ ಸೆಲ್ಸಿಯಸ್. ಆಫ್ಟರ್ ಸಮ್ ಟೈಮ್ಸ್ ಏನಾಯಿತು ಅಂತಂದರೆ, ಈ ಲೋಟದಲ್ಲಿ ಇರೋ ಟೆಂಪ್ರೇಚರ್, ನೀರಿನ ಟೆಂಪ್ರೇಚರ್ ಏನಾಯಿತು 30 ಡಿಗ್ರಿ ಸೆಲ್ಸಿಯಸ್ಗೆ ಬಂತು. ಮತ್ತು ಆ ಲೋಟ ತಂದು ಸೇಮ್ ಪ್ಲೇಸಲ್ಲಿ ಇಡ್ತೀನಿ. ಆವಾಗ ಟೆಂಪ್ರೇಚರ್ ಅಷ್ಟೇ 30 ಡಿಗ್ರಿನೇ ಇರುತ್ತೆ. ಸಮ್ಟೈಮ್ಸ್ ಇಟ್ ಚೇಂಜಸ್, ಬಟ್ ಇಟ್ ಕೆನ್ ನಾಟ್ ಬಿ 80 ಡಿಗ್ರಿ ಸೆಲ್ಸಿಯಸ್ ಅಲ್ವಾ. ಇಲ್ಲೇನಾಯಿತು, ಬದಲಾವಣೆ ಆಯಿತು. ಮತ್ತೆ ಈ 80 ಡಿಗ್ರಿ ಸೆಲ್ಸಿಯಸ್ನ ಮರುಬಳಕೆ ಮಾಡಲಾಗುವುದಿಲ್ಲ, ಯಾಕೆಂದ್ರೆ ಆಲ್ರೆಡಿ ಇಟ್ ಈಸ್ 30 ಡಿಗ್ರಿ ಸೆಲ್ಸಿಯಸ್. ಸೊ ಅದರಿಂದನೇ ಹೇಳೋದು, ಈ ನಮಗೆ ಎನರ್ಜಿ ಬರುತ್ತಲ್ಲ, ಅದನ್ನು ಉಪಯೋಗಿಸಿದ ಮೇಲೆ ಮತ್ತೆ ಬಳಸಲು ಆಗುವುದಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಂದೆ, ಏನಾಯಿತು, ನನಗೆ ಎನರ್ಜಿ ಬಂತು, ದಟ್ ವಿ ಕಾಲ್ ಇಟ್ ಆಸ್ ಅ ಮಸ್ಕ್ಯುಲರ್ ಎನರ್ಜಿ. ಓಕೆ, ಸ್ನಾಯು ಶಕ್ತಿ. ಆ ಸ್ನಾಯು ಶಕ್ತಿಯಿಂದನೇ ಏನಾಗುತ್ತೆ, ನಾನು ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ಬೋದು. ಅದೇ ನಾನು ಫುಡ್ ತಿನ್ನಲಿಲ್ಲ ಅಂತಂದರೆ ನನಗೆ ಎನರ್ಜಿ ಇರಲ್ಲ, ನಾನು ಯಾವುದೇ ಥರ ಕೆಲಸ ಮಾಡೋಕ್ಕೂ ಆಗಲ್ಲ. ಓಕೆ, ನಾನು ಬೆಳಗ್ಗೆ ತಿಂಡಿ ತಿಂದಲ್ಲ, ಆ ತಿಂದಿರೋ ತಿಂಡಿ ನನಗೆ ಎನರ್ಜಿ, ಬೇರೆ ಎನರ್ಜಿಯಾಗಿ ಕನ್ವರ್ಟ್ ಆಗಿದೆ. ಅಲ್ಲೇನಾಯಿತು, ತಿಂಡಿ ಅಂತಂದರೆ ಇಟ್ಸ್ ಅ ಕೆಮಿಕಲ್ ಎನರ್ಜಿ. ಓಕೆ ಓಕೆ ರಾಸಾಯನಿಕ ಶಕ್ತಿ. ಆ ರಾಸಾಯನಿಕ ಶಕ್ತಿ ನನಗೇನಾಗಿದೆ, ಇವಾಗ ಸ್ನಾಯು ಶಕ್ತಿಯಾಗಿ ಕನ್ವರ್ಟ್ ಆಗಿದೆ, ಬದಲಾವಣೆಯಾಗಿದೆ. ಇಲ್ಲಿ ಕ್ವಶನ್ ಏನಂತಂದರೆ, ಇಷ್ಟೆಲ್ಲ ವರ್ಕ್ ಮಾಡ್ತಾ ಇದ್ದೀನಿ, ವರ್ಕ್ ಮಾಡಿದ ಮೇಲೆ ನಾನು ಈ ಸ್ನಾಯು ಶಕ್ತಿನ ಸೇಮ್ ನನ್ನ ತಿಂಡಿಯಾಗಿ ಕನ್ವರ್ಟ್ ಮಾಡ್ಬೋದಾ? ಇಲ್ಲ, ಮಾಡೋಕ್ಕಾಗಲ್ಲ. ಅದರಿಂದನೇ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್. ಎಲ್ಲಿಂದ ನಾವು ಎನರ್ಜಿನ ಉಪಯೋಗಿಸ್ತಾ ಇದ್ದೀವಿ ಗೊತ್ತು, ಎನರ್ಜಿ ಅಂದರೆ ಗೊತ್ತು, ಶಕ್ತಿ ಅಂದರೆ ಗೊತ್ತು, ಅದ್ರ ಲಾಸು ಗೊತ್ತು, ಬಟ್ ನಮಗೆ ಈ ಎನರ್ಜೀಸ್ ಎಲ್ಲಿಂದ ಬರುತ್ತೆ ಅನ್ನೋದು ಕ್ವಶನ್ ಮಾರ್ಕ್. ಓಕೆ, ಆದ್ದರಿಂದ ತಿಳ್ಕೊಳ್ಳೋಣ ಬನ್ನಿ, ನಾವು ಎಲ್ಲಿಂದ ನಾವು ಎನರ್ಜೀಸ್ನ ಉಪಯೋಗಿಸುತ್ತೇವೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ದಟ್ ಈಸ್ ವಾಟ್ ಈಸ್ ಅ ಗುಡ್ ಸೋರ್ಸಸ್ ಆಫ್ ಎನರ್ಜಿ. ಏನಪ್ಪ ಅಂದರೆ ಶಕ್ತಿಯ ಉತ್ತಮ ರೂಪ. ಯಾವ ಅಂಶಗಳ ಮೇಲೆ ನಾವು ಡಿಸೈಡ್ ಮಾಡ್ಬೋದು ಈ ಸೋರ್ಸ್ ಇಸ್ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಯಾವ ಥರ ಡಿಸೈಡ್ ಮಾಡ್ಬೋದು? ಯಾವ ಅಂಶಗಳನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಈ ಕೊಟ್ಟಿರೋ ಸೋರ್ಸ್ ಆಫ್ ಎನರ್ಜಿ ಇಟ್ ಈಸ್ ಎ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಗೆ ನಮಗೆ ತಿಳಿಯುತ್ತೆ? ಅದಕ್ಕೆ ಇಲ್ಲಿ ನಮಗೆ ಸ್ವಲ್ಪ ಪಾಯಿಂಟ್ಸ್ ಇದೆ. ಅದು ಏನಪ್ಪ ಅಂತಂದರೆ,
ಫಸ್ಟ್ ಥಿಂಗ್ ಏನಂತಂದರೆ ಆ ಶಕ್ತಿಯ ರೂಪ ಏನಿದೆಯಲ್ಲ, ಶಕ್ತಿಯ ಆಕಾರ, ಅದು ನಮ್ಮ ಪರಿಸರಕ್ಕೆ ಯಾವುದೇ ಹಾನಿಯನ್ನು ಉಂಟು ಮಾಡಬಾರದು. ಇಟ್ ಶುಡ್ ನಾಟ್ ಕಾಸ್ ಎನಿ ಪೊಲ್ಯೂಷನ್ ಇನ್ ಎನ್ವಾನ್ಮೆಂಟ್. ಫಸ್ಟ್ ಪಾಯಿಂಟ್ ಆಗಿತ್ತಂದರೆ ಅದನ್ನು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಸೆಕೆಂಡ್ ಏನಂತಂದರೆ ಈಸಿಲಿ ಸ್ಟೋರ್ಡ್ ಆ್ಯಂಡ್ ಟ್ರಾನ್ಸ್ಪೋರ್ಟೆಡ್. ಹೇಗೆ? ಅದು ಈಸಿಯಾಗಿ ನಮಗೆ ಸ್ಟೋರ್ ಮಾಡೋಕ್ಕೆ ಬರಬೇಕು. ಅದೇ ರೀತಿ ಆ ಸೋರ್ಸ್ ಆಫ್ ಎನರ್ಜಿ ಇದೆಯಲ್ಲ, ಅದನ್ನು ಈಸಿಯಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೊಂಡೊಯ್ಯುವಾಗೆ ಇರಬೇಕು. ಇಲ್ಲ ಅಂತಂದರೆ ಅದು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಲ್ಲ. ಇಟ್ ಕ್ಯಾನ್ ಬಿ ಈಸಿಲಿ ಸ್ಟೋರ್ಡ್ ಆ್ಯಂಡ್ ಕ್ಯಾನ್ ಬಿ ಟ್ರಾನ್ಸ್ಪೋರ್ಟೆಡ್. ಅರ್ಥ ಆಯ್ತಾ? ಮತ್ತೆ ಮೂರನೇ ಅಂಶ ಏನಪ್ಪ ಅಂತಂದರೆ ಸೇಫ್ಟಿ ಇನ್ ಹ್ಯಾಂಡ್ಲಿಂಗ್ ಆ್ಯಂಡ್ ಯೂಸ್. ಅದು ಹೇಗೆ ಇರಬೇಕು ಸೋರ್ಸ್ ಅಂತಂದರೆ ಅದು ಸೇಫ್ ಆಗಿರಬೇಕು. ನಾವು ಉಪಯೋಗಿಸಿದಾಗ ಅದು ಸೇಫ್ ಆಗಿರಬೇಕು. ಹಾಗೆ ಅದನ್ನು ಈಸಿಯಾಗಿ ಹ್ಯಾಂಡಲ್ ಮಾಡಬೇಕು. ಹಾಗಿತ್ತಂದರೆ ಮಾತ್ರ ನಾವು ಆ ಸೋರ್ಸ್ನ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಇದು ಮೂರನೇ ಪಾಯಿಂಟ್. ನಾಲ್ಕನೇ ಪಾಯಿಂಟ್ ಏನಪ್ಪ ಅಂತಂದರೆ ಇಟ್ ಶುಡ್ ಬಿ ಎಕನಾಮಿಕಲ್. ಅಂದರೆ ನಮಗೆ ಶಕ್ತಿಯ ರೂಪ, ಸೋರ್ಸ್ ಆಫ್ ಎನರ್ಜಿ ಹೇಗೆ ಇರಬೇಕು ಅಂತಂದರೆ ಅದು ಚೀಪಾಗಿ ಇರಬೇಕು ಮತ್ತು ಈಸಿಯಾಗಿ ಸಿಗ್ತಿರ್ಬೇಕು. ನಮಗೆ ಆ ಸೋರ್ಸ್ ಆಫ್ ಎನರ್ಜಿ ಹೇಗಿರ್ಬೇಕಂದ್ರೆ ಈಸಿಯಾಗಿ ಸಿಗ್ತಿರ್ಬೇಕು ಮತ್ತು ಅದ್ರ ರೇಟು ಕಮ್ಮಿ ಇರಬೇಕು. ಈ 4 ಪಾಯಿಂಟ್ಗಳಿದ್ರೆ ಮಾತ್ರ ನಾವು ಆ ಸೋರ್ಸ್ನ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಅದನ್ನೇ ಶಕ್ತಿಯ ಉತ್ತಮ ರೂಪ ಅಥವಾ ಆಕಾರ ಅಂತ ಕರಿತೀವಿ. ಈ 4 ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್. ಅದೇ ನೋಡಿ, ಡು ನಾಟ್ ಕಾಸ್ ಎನ್ವೈರ್ಮೆಂಟಲ್ ಪೊಲ್ಯೂಷನ್. ಪರಿಸರದಲ್ಲಿ ಯಾವುದೇ ರೀತಿಯ ಮಾಲಿನ್ಯವನ್ನು ಉಂಟು ಮಾಡಬಾರದು. ಫಸ್ಟ್ ಪಾಯಿಂಟ್. ಓಕೆ. ಸೆಕೆಂಡ್ ಪಾಯಿಂಟ್, ಈಸಿ ಟು ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಇದನ್ನು ಈಸಿಯಾಗಿ ನಾವು ಸ್ಟೋರ್ ಮಾಡಬಹುದು. ಹಾಗೆ ಈಸಿಯಾಗಿ ಇದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಂಗಿರಬೇಕು. ಇದ್ದಾಗ ಮಾತ್ರ ಅದನ್ನು ಅ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ ಸೇಫ್ ಇನ್ ಹ್ಯಾಂಡ್ಲಿಂಗ್ ಆ್ಯಂಡ್ ಯೂಸ್. ನಾವು ಅದನ್ನು ಉಪಯೋಗಿಸ್ತಿರುವಾಗ ನಮಗೆ ಈಸಿಯಾಗಿ ಅದನ್ನು ಉಪಯೋಗಿಸೋಕೆ ಬರಬೇಕು. ಹ್ಯಾಂಡ್ಲಿಂಗ್. ಓಕೆ. ಇದನ್ನು ಥರ್ಡ್ ಪಾಯಿಂಟ್ ಅಲ್ಲಿ ಡಿಸ್ಕಸ್ ಮಾಡ್ತೇವೆ. ಅದಾದಮೇಲೆ ಈ ಸೋರ್ಸ್ ಹೇಗಿರ್ಬೇಕಂದ್ರೆ ಚೀಪ್ ಆಗಿರಬೇಕು. ನಾವು ಹೇಳ್ತೀವಲ್ಲ, ಚೀಪ್ ಆ್ಯಂಡ್ ಬೆಸ್ಟ್. ಚೀಪ್ ಆಗಿರಬೇಕು, ಅದೇ ರೀತಿ ಬೆಸ್ಟ್ ಆಗಿರಬೇಕು, ಮತ್ತು ಎಲ್ಲ ಕಡೆನೂ ಅವೈಲೇಬಲ್ ಆಗಿರಬೇಕು. ಇಲ್ಲಂತಂದರೆ ಏನಾಗುತ್ತೆ, ಎಲ್ಲ ಸೋರ್ಸ್ ಕರೆಕ್ಟ್ ಆಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಇಟ್ ಈಸ್ ದ ಬೆಸ್ಟ್ ಸೋರ್ಸ್ ಆಫ್ ಎನರ್ಜಿ. ಬಟ್ ಅದ್ರ ಕಾಸ್ಟ್ ಹೈ ಆಗಿದ್ದರೆ ಅದನ್ನು ಏನಂತೀವಿ, ನಾವು ತೊಗೊಳಕ್ಕಾಗಲ್ಲ. ಅದನ್ನು ಸೋರ್ಸ್ ಆಫ್ ಎನರ್ಜಿನ ಅದು ತೊಗೊಳಕ್ಕಾಗಲಿಲ್ಲ ಅಂದರೆ ಉಪಯೋಗಿಸೋಕ್ಕಾಗಲ್ಲ. ಉಪಯೋಗಿಸಲಿಲ್ಲ ಅಂದರೆ ಅದು ಗುಡ್ ಸೋರ್ಸ್ ಆಫ್ ಎನರ್ಜಿ ಹೇಗೆ ಆಗುತ್ತೆ? ಎಲ್ಲರಿಗೂ ಉಪಯೋಗಕರ ಆಗಿರಬೇಕು, ಎಲ್ಲರಿಗೂ ಉಪಯೋಗ ಆಗಿರಬೇಕು ಅಂತಂದರೆ ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಓಕೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನನ್ನ ಮುಂದೆ ಅಲ್ಲಿ ಕ್ಯಾಮ್ರಾ ಇದೆ. ಓಕೆ. ಅಥವಾ ಮನೆಗಳಲ್ಲಿ ಲೈಟ್ಸ್ ಎಲ್ಲ ಯೂಸ್ ಮಾಡ್ತೀರಲ್ಲ, ಅದನ್ನು ಯೂಸ್ ಮಾಡೋಕ್ಕೆ ಯಾವ ಎನರ್ಜಿನ ಯೂಸ್ ಮಾಡ್ತೀರಾ, ಯಾವ ಸೋರ್ಸ್ನ ಯೂಸ್ ಮಾಡ್ತೀರಾ? ಎಲೆಕ್ಟ್ರಿಸಿಟಿ ಅಲ್ವಾ? ಇಟ್ ಈಸ್ ಎ ಗುಡ್ ಸೋರ್ಸ್ ಆಫ್ ಎನರ್ಜಿ. ಈ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀರಾ? ಕ್ವಶನ್ ಮಾರ್ಕ್ ನಿಮಗೆ. ಓಕೆನಾ? ಇನ್ನೊಂದು ಏನಂತಂದರೆ, ನಾನು ನಮ್ಮ ಮನೆಯಿಂದ ಸ್ಕೂಲ್ಗೆ ಹೋಗಬೇಕು. ಓಕೆ. ಟೀಚ್ ಮಾಡೋಕ್ಕೆ ಹೋಗಬೇಕು. ಏನು ಮಾಡ್ತೀನಿ ಟೀಚ್ ಮಾಡಬೇಕಂತಂದರೆ, ಐ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಎ ಲಾಂಗ್ ಟೈಮ್, ಅಟ್ಲೀಸ್ಟ್ 45 minutes to 1 hour. ಈ ಥರ 3 to 4 ಪೀರಿಯಡ್ಗಳಿರುತ್ತೆ ದಿನಕ್ಕೆ. ಓಕೆ. 3 to 4 ಪೀರಿಯಡ್ಸ್ಗಳಿದ್ದರೆ ಏನಾಗುತ್ತೆ, 4 hours ನಾನು ನಿಂತ್ಕೊಂಡು ಪಾಠ ಮಾಡಬೇಕು. ಅವಾಗ ನನಗೆ ಏನು ಬೇಕಾಗುತ್ತೆ, ಶಕ್ತಿ ಬೇಕೇ ಬೇಕು. ಯಾವ ಶಕ್ತಿ ಬೇಕು? ಸ್ನಾಯು ಶಕ್ತಿ, ಮಸ್ಕ್ಯುಲರ್ ಎನರ್ಜಿ ಬೇಕೇ ಬೇಕು. ಈ ಮಸ್ಕ್ಯುಲರ್ ಎನರ್ಜಿ ಎಲ್ಲಿಂದ ಬರುತ್ತೆ ನನಗೆ ಹೇಳಿ ನೋಡೋಣ? ಊಟ, ಆಹಾರ ಪದಾರ್ಥಗಳಿಂದ ನನಗೆ. ಈ ಆಹಾರ ಪದಾರ್ಥಗಳಲ್ಲಿ ಕೆಮಿಕಲ್ ಎನರ್ಜಿ ಇರುತ್ತೆ. ಈ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ಕನ್ಸಂಪ್ಷನ್ ಆಫ್ ದಿಸ್ ಕೆಮಿಕಲ್ ಎನರ್ಜೀಸ್ ಏನಾಗುತ್ತೆ ಇನ್ಸೈಡ್ ಮೈ ಬಾಡಿ, ಅದೇನಾಗುತ್ತೆ ಕೆಮಿಕಲ್ ಎನರ್ಜಿ ಟು ಮಸ್ಕ್ಯುಲರ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಆ ಮಸ್ಕ್ಯುಲರ್ ಎನರ್ಜಿಯಿಂದನೇ ನಾನು ಆರಾಮ್ಸೆ ಪಾಠ ಮಾಡಬಹುದು. ಇಲ್ಲಾಂತಂದರೆ ಆಗಲ್ಲ. ಸೊ ಇದು ಗುಡ್ ಸೋರ್ಸ್ ಆಫ್ ಎನರ್ಜಿನ ಕ್ವಶನ್ ಮಾರ್ಕ್. ಓಕೆ. ಯೋಚನೆ ಮಾಡಿ. ಮತ್ತೆ ಇನ್ನೊಂದೇನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾವ್ದು ತೊಗೊತೀರಾ?
ಎಸ್, ಈಸಿಯಾಗಿ ತಿಳ್ಕೊಬೇಕಂತಂದರೆ ಟೆಲಿವಿಷನ್, ಟಿ ವಿ, ಎಲ್ಲರ ಮನೆಯಲ್ಲೂ ಟಿ ವಿ ಇದ್ದೇ ಇರುತ್ತೆ. ಅದಕ್ಕೆ ಏನು ಯೂಸ್ ಮಾಡ್ತೀರಾ? ಯಾವ ಸೋರ್ಸ್ ಆಫ್ ಎನರ್ಜಿನ ಯೂಸ್ ಮಾಡ್ತೀರಾ? ಯಾವ ಸೋರ್ಸ್ ಅಂತ ಐಡೆಂಟಿಫೈ ಮಾಡಿ, ಸೋರ್ಸ್ ಆಫ್ ಎನರ್ಜಿ. ಹಾಗೆ ಅದು ಗುಡ್ ಸೋರ್ಸಾ ಅಥವಾ ಬ್ಯಾಡ್ ಸೋರ್ಸ್ ಅಂತ ಕಮೆಂಟ್ ಮಾಡಿ. ಓಕೆನಾ? ಆ ಗುಡ್ ಸೋರ್ಸ್ ಅಂತಂದರೆ ಏನು ಫಾಲೋ ಆಗಿರಬೇಕು? ಈ ಎಲ್ಲ ಅಂಶಗಳನ್ನು ಫಾಲೋ ಆಗಿರಬೇಕು. ಅದು ಫಾಲೋ ಆಗಿರಲಿಲ್ಲ ಅಂದರೆ ಇಟ್ ಈಸ್ ನಾಟ್ ಎ ಗುಡ್ ಸೋರ್ಸ್ ಆಫ್ ಎನರ್ಜಿ. ಅರ್ಥ ಆಯ್ತಾ? ಸೊ ಇಷ್ಟಾಯಿತು. ಮತ್ತೆ ಈಗಿನ ಕಾಲದಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಅಜ್ಜ ಅಜ್ಜಿ ಅವ್ರಿಗೆ ಕೇಳಿ, ಅವ್ರು ಹೇಗೆ ಒಂದೂರಿಂದ ಇನ್ನೊಂದೂರಿಗೆ ಹೋಗ್ತಾ ಇದ್ರು. ಓಕೆ? ಅಥವಾ ನಿಮ್ಮ ತಂದೆ ತಾಯಿ ಕೇಳಿ, ಮೊದಲು ಅವರು ಹೇಗೆ ಸ್ಕೂಲ್ ಕಾಲೇಜ್ಗಳಿಗೆ ಹೋಗ್ತಾ ಇದ್ರು. ಅವ್ರು ಹೇಳ್ತಾರೆ, ನಾವು ನಡ್ಕೊಂಡು ಹೋಗ್ತಾ ಇದ್ವಿ, ಆವಾಗ ವೆಹಿಕಲ್ ಫೆಸಿಲಿಟೀಸ್ ಇರಲಿಲ್ಲ, ಬಸ್ ಫೆಸಿಲಿಟೀಸ್ ಇರಲಿಲ್ಲ, ಅದರಿಂದ ನಾವು ನಡ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳ್ತಾರೆ. ಬಟ್ ಈಗ ನೀವೇನು ಮಾಡ್ತೀರಾ? ಮಿನಿಮಮ್ ಸೈಕಲ್ ಆದರೂ ಬೇಕು, ಅಟ್ಲೀಸ್ಟ್ ಬೈಕ್ ಆದರೂ ಬೇಕೇ ಬೇಕು. ಆಫ್ಟರ್ 10th ಅಥವಾ ಆಫ್ಟರ್ +1 +2 ಅಟ್ಲೀಸ್ಟ್ ಕಾಲೇಜ್ಗೆ ಹೋಗುವಂತ ನಿಮಗೆ ಬೈಕ್ ಬೇಕೇ ಬೇಕಾಗತ್ತೆ. ಆ ರೀತಿ ಆಟ ಹಿಡ್ಕೊಂಡು ಬಿಡ್ತೀರ ಅಲ್ವಾ? ಸೊ ಈ ವೆಹಿಕಲ್ಸ್ ರನ್ ಆಗಬೇಕಂದ್ರೆ ಏನು ಬೇಕು? ಇಂಧನ ಬೇಕೇ ಬೇಕು ತಾನೆ. ಪೆಟ್ರೋಲ್, ಡೀಸೆಲ್, ವೆಹಿಕಲ್ಸ್ ಅಂದರೆ ಇವೆಲ್ಲ ಯೂಸ್ ಮಾಡ್ತಾರೆ ತಾನೆ, ಪೆಟ್ರೋಲಿಯಂ, ಡೀಸೆಲ್. ಓಕೆ? ಸೊ ಈ ಪೆಟ್ರೋಲಿಯಂ ಮತ್ತು ಡೀಸೆಲ್ ಇವು ಗುಡ್ ಸೋರ್ಸ್ ಆಫ್ ಎನರ್ಜಿನ ಅಥವಾ ಬ್ಯಾಡ್ ಸೋರ್ಸ್ ಆಫ್ ಎನರ್ಜಿನ? ಗುಡ್ ಸೋರ್ಸ್ ಆದರೆ ಯಾಕೆ? ಬ್ಯಾಡ್ ಸೋರ್ಸ್ ಆಫ್ ಎನರ್ಜಿ ಆದರೆ ಯಾಕೆ? ಗುಡ್ ಸೋರ್ಸ್ ಅಂದರೆ ಇಟ್ ಶುಡ್ ಪೊಸೆಸ್ ಆಲ್ ದೀಸ್ 4 ಪಾಯಿಂಟ್ಸ್. ಇವನ್ನ, ಈ ಅಂಶಗಳನ್ನು ಅದು ಪಾಲಿಸಲಿಲ್ಲ ಅಂತಂದರೆ ಇಟ್ಸ್ ನಾಟ್ ಎ ಗುಡ್ ಸೋರ್ಸ್ ಆಫ್ ಎನರ್ಜಿ. ಇಲ್ಲಿ ನಾನು ಪೆಟ್ರೋಲಿಯಂ ಮತ್ತು ಡೀಸೆಲ್ ಅಂತ ಅಂದಲ್ಲ, ಇದೇನು? ಇಂಧನ ತಾನೆ, ಫ್ಯೂಲ್. ಓಕೆ? ಈ ಫ್ಯೂಲ್ ಗುಡ್ ಆರ್ ಬ್ಯಾಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಗೆ ಕನ್ಸಿಡರ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಮೊದಲು ಹೇಗೆ ಯೂಸ್ ಮಾಡ್ತಾ ಇದ್ದೀವಿ ಮನೆಗಳಲ್ಲಿ? ಈ ಕಟ್ಟಿಗೆ, ಸೌದೆ ಅವೆಲ್ಲ ಯೂಸ್ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ರು. ಸ್ವಲ್ಪ ದಿನಗಳಾದಮೇಲೆ ಏನು ಮಾಡಿದ್ರು? ಈ ಕೆರೋಸಿನ್ ಯೂಸ್ ಮಾಡ್ಕೊಂಡು ಒಂದು ಸ್ಟವ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ರು. ಈಗ ಏನು ಯೂಸ್ ಮಾಡ್ತಾರೆ? LPG ಸಿಲಿಂಡರ್, ಅದನ್ನು ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ತಾರೆ. ಈ ಮೂರಕ್ಕೆ ಡಿಫ್ರೆನ್ಸ್ ಏನು? ವಿಚ್ ಒನ್ ಈಸ್ ಗುಡ್ ಸೋರ್ಸ್ ಆಫ್ ಎನರ್ಜಿ ಔಟ್ ಆಫ್ ದೀಸ್ 3? ಇದನ್ನು ಫಾಲೋ ಮಾಡಬೇಕು. ಓಕೆ? ಹಾಗೆ ಈ ಇಂಧನ ಏನಿದೆಯಲ್ಲ, ಗುಡ್ ಫ್ಯೂಲ್ ಅನ್ನೋದಕ್ಕೆ ಕೆಲವು ಪಾಯಿಂಟ್ಸ್ಗಳಿದೆ. ಏನೇನು? ಫಸ್ಟ್ ಪಾಯಿಂಟ್, ನೀವು ಮೊದಲೇ ತಗೊಳ್ಳಿ, ಸೌದೆ ಅಥವಾ ಕಟ್ಟಿಗೆ ಯೂಸ್ ಮಾಡೋ ಟೈಮಲ್ಲಿ ಆ ಸೌದೆ ಕಟ್ಟಿಗೆ ಯೂಸ್ ಮಾಡಬೇಕಾದ್ರೆ ತುಂಬ ಹೊಗೆ ಹೊರಡ್ತಾಯಿತ್ತು ಅಲ್ವಾ? ತುಂಬ ಹೊಗೆ ಹೊರಗೆ ಬರ್ತಾಯಿತ್ತು. ಅದೇನಾಗುತ್ತೆ? ಈ ಪರಿಸರದ ಮೇಲೆ ಬ್ಯಾಡ್ ಆಗಿ ಪರಿಣಾಮ ಬೀಳುತ್ತೆ. ಓಕೆ? ಕೆಟ್ಟ ಪರಿಣಾಮಗಳು ಉಂಟಾಗುತ್ತೆ. ಅದೇ ರೀತಿ ನೀವು ಇನ್ಹೇಲ್ ಮಾಡಿದ್ರೆ, ಅದನ್ನು ಉಸಿರಾಟದಲ್ಲಿ ತೊಗೊಂಡ್ರೆ ಏನಾಗುತ್ತೆ? ನಿಮ್ಮ ಹೆಲ್ತ್ ಮೇಲೂ ಎಫೆಕ್ಟ್ ಬೀಳುತ್ತೆ. ಇಟ್ ಈಸ್ ನಾಟ್ ಎ ಗುಡ್ ಸೋರ್ಸ್ ಆಫ್ ಎನರ್ಜಿ. ಆಮೇಲೆ ಏನಾಯಿತು? ಸ್ವಲ್ಪ ದಿನಗಳಾದಮೇಲೆ ಗ್ಯಾಸ್ ಸ್ಟವ್ ಬಂತು. ಕೆರೋಸಿನ್ ಯೂಸ್ ಮಾಡ್ಕೊಂಡು ಮಾಡ್ತಿರಲ್ಲ, ಅದು ಗ್ಯಾಸ್ ಸ್ಟವ್ ಬಂತು. ಅಲ್ಲೇನಾಗುತ್ತೆ? ಸ್ವಲ್ಪ ಮಟ್ಟಿಗೆ ಈ ಹೊಗೆ ಕಮ್ಮಿ ಆಗುತ್ತೆ. ಬಟ್ ಈ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಒಂದು ಬರುತ್ತೆ. ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ ಈ ಎರಡು ಕನ್ಸಿಡರ್ ಮಾಡಿದ್ರೆ ಯಾವುದರಲ್ಲಿ ಈಸಿಯಾಗಿ ಈ ಅಡುಗೆ ಮಾಡ್ಬೋದು, ಹಾಗೆ ಈಸಿಯಾಗಿ ಬೆಂಕಿ ಹಚ್ಬೋದು? ಥಿಂಕ್ ಮಾಡಿ ನೋಡೋಣ. ಸ್ವಲ್ಪ ಈ ಕೆರೋಸಿನ್ ಯೂಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಈ ಬೆಂಕಿ ಹಚ್ಬೇಕಂತ. ಅದೇ ಇವಾಗ ಸಿಲಿಂಡ್ರಲ್ಲಿ ಜಸ್ಟ್ ಒನ್ ಶಾಟ್ ಈಸ್ ಎನ್ ಆಫ್. ಅಲ್ಲಿ ಒಂದು ಮಾತ್ರ ಒಂದು ಟಕ್ಕಂತಂದ್ರೆ ಸಾಕು, ಬೆಂಕಿ ಉತ್ಪತ್ತಿ ಆಗುತ್ತೆ. ಹೇಗೆ? ಈ ಎರಡಕ್ಕೂ ಡಿಫ್ರೆನ್ಸ್ ಏನು? ದಿಸ್ ಕೆರೋಸಿನ್ ಸ್ಟವ್ ಅಂತೀವಲ್ಲ, ಅದರಲ್ಲಿ ಈ ಕೆರೋಸಿನ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಏನಿದೆ ಕಮ್ಮಿ ಇದೆ ಕಂಪೇರ್ ಟು ಸಿಲಿಂಡರ್. ಅದಕ್ಕೆ ಈ ಯಾವುದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅದು ಈಸಿಯಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಯಾವುದೇ ಕ್ಯಾಲೋರಿಫಿಕ್ ವ್ಯಾಲ್ಯೂ ಕಮ್ಮಿ ಇರುತ್ತೆ ಅದು ಬೇಗ ಹತ್ಕೊಳ್ಳಲ್ಲ. ಅದರಿಂದ ಈ ಇಂಧನ ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿಬೇಕಂದ್ರೆ that fuel should possess the first and very important point is it should have high calorific value. calorific ಅಂತ ಹೇಳ್ತಾ ಇದ್ದೀನಲ್ಲ, ಏನಿದು calorific? ಜನರಲಿ the SI unit of energy is a joule ಅಲ್ವಾ? ಸೊ ಅದೇ ರೀತಿ we have a different forms of energy. All the forms of energy SI unit is the same, that is a joule. Okay?
It is represented with the capital letter J. If you want to write in a sentence, you will be writing small letters. J, O, U, L, E ಅಂತ ಬರೀತಿದ್ವಿ. ಇನ್ ಬ್ರಾಕೆಟ್ ಕ್ಯಾಪಿಟಲ್ ಲೆಟರ್ J ಅಂತ ಬರೀತಾ ಇದ್ರಿ ಅಲ್ವಾ? ಸೊ ಯಾಕೆ ಇದು ಜೌಲ್ ಇದ್ಮೇಲೆ ಇಸ್ ದೇರ್ ಎನಿ ಅದರ್ ಯೂನಿಟ್ಸ್ ಫಾರ್ ದಿಸ್ ಎನರ್ಜಿ? ಇನ್ನೊಂದು ಇಂಪಾರ್ಟೆಂಟ್ ಯೂನಿಟ್ ಇದೆ, ಅದೇನಪ್ಪ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ಹೀಟ್ ಎನರ್ಜಿ, ದಟ್ ಈಸ್ ಎ ಕ್ಯಾಲರಿ. ದಟ್ ಕ್ಯಾಲರಿ ವ್ಯಾಲ್ಯೂ 1 ಕ್ಯಾಲರಿ ಈಸ್ ಈಕ್ವಲ್ ಟು 4.186 joule precisely. But ಏನು ಮಾಡ್ತಾರೆ, some textbook they have given approximately 4.2 joule. ಇಷ್ಟು. ಇದನ್ನೇ ನಾವು ಈ ವ್ಯಾಲ್ಯೂಸ್ ಇಲ್ಲಿ ಕ್ಯಾಲರಿ ಇದೆಯಲ್ಲ, ಇಟ್ ಈಸ್ ದ ಯೂನಿಟ್ ಆಫ್ ಎ ಹೀಟ್ ಎನರ್ಜಿ. ಓಕೆ, ಸೊ ಇದರ ಬೇಸ್ ಮೇಲೇ ಕ್ಯಾಲರಿಫಿಕ್ ವ್ಯಾಲ್ಯೂ ಅಂತ ಕರೀತಾರೆ. ಎಷ್ಟು ಬೇಗ ನಮಗೆ ಬೆಂಕಿ ಹತ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೋ ಅಷ್ಟು ಹೈಯರ್ ಕ್ಯಾಲರಿಫಿಕ್ ವ್ಯಾಲ್ಯೂ ಅಂತ ಅರ್ಥ. ಹೈಡ್ರೋಜನ್ ತೊಗೊಂಡ್ರೆ ಇಟ್ ಹ್ಯಾಸ್ ಹೈಯೆಸ್ಟ್ ಕ್ಯಾಲರಿಫಿಕ್ ವ್ಯಾಲ್ಯೂ. ಅರ್ಥ ಆಯ್ತಾ? ಸೊ ಹಾಗಿದ್ರೆ ಯಾವ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿಕೊಂಡು ನಾವು ಇಟ್ಸ್ ಎ ಗುಡ್ ಫ್ಯೂಯಲ್ ಅಂತ ಹೇಳ್ಬೋದು, ಇದು ಉತ್ತಮವಾದ ಇಂಧನ ಅಂತ ಯಾವ ಅಂಶಗಳನ್ನು ಇಟ್ಕೊಂಡು ಹೇಳ್ಬೋದು ಅನ್ನೋದು 4 ಪಾಯಿಂಟ್ಸಲ್ಲಿ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಇಟ್ ಶುಡ್ ಹ್ಯಾವ್ ಹೈ ಕ್ಯಾಲರಿಫಿಕ್ ವ್ಯಾಲ್ಯೂ, ದ ಫಸ್ಟ್ ಒನ್. ಸೆಕೆಂಡ್ ಒನ್ ಅಂತಂದರೆ ಅದು ಬರ್ನ್ ಆಗಬೇಕಾದ್ರೆ ಇಟ್ ಶುಡ್ ನಾಟ್ ಪ್ರೊಡ್ಯೂಸ್ ಅ ಸ್ಮೋಕ್, ಅದು ಹೊಗೆ ಬಿಡಬಾರ್ದು. ಹೊಗೆ ಬಿಟ್ಟರೆ ಇಟ್ ಈಸ್ ನಾಟ್ ಎ ಗುಡ್ ಸೋರ್ಸ್ ಆಫ್ ಇಟ್ ಈಸ್ ನಾಟ್ ಎ ಗುಡ್ ಫ್ಯೂಯಲ್. ಓಕೆ, ಇಟ್ ಈಸ್ ನಾಟ್ ಎ ಗುಡ್ ಫ್ಯೂಯಲ್. ಗುಡ್ ಫ್ಯೂಯಲ್ ಆಗಬೇಕಾದ್ರೆ ಏನು ಮಾಡಬೇಕು, ಈ ಬೆಂಕಿ ಅಥವಾ ಬರ್ನಿಂಗ್ ಆಗಬೇಕಾದ್ರೆ, ಉರಿಬೇಕಾದ್ರೆ ಈ ಹೊಗೆ ಹೊರಗೆ ಬರಬಾರ್ದು. ಹೊರಗೆ ಬಂತಂದರೆ ಇಟ್ ಈಸ್ ನಾಟ್ ಎ ಗುಡ್ ಫ್ಯೂಯಲ್. ಸಮ್ಟೈಮ್ಸ್ ನೋಡಿ ಈ ವೆಹಿಕಲ್ಸಲ್ಲಿ ಈ ಮಿಶ್ರಣ ಮಿಕ್ಸ್ ಮಾಡಿ ಹಾಕ್ತಾರೆ. ಮಿಶ್ರಣ ಅಂತಂದರೆ ಸ್ವಲ್ಪ ಡೀಸೆಲ್ ಮತ್ತು ಇನ್ನೊಂದು ಯಾವುದೋ ಬೇರೆ ಆಯಿಲ್ ಮಿಕ್ಸ್ ಮಾಡಿ ಹೇಳ್ತಾರೆ, ಅದ್ಯಾವುದು ಕೆರೋಸಿನ್ ಅಂದ್ಕೊಳ್ಳಿ. ಈ ಕೆರೋಸಿನ್ ಕಮ್ಮಿ ವ್ಯಾಲ್ಯೂ, ಐ ಮೀನ್ ರೇಟ್ ಕಮ್ಮಿ ಇದೆ. ಏನು ಮಾಡ್ತಾರೆ, ಈ ಡೀಸೆಲ್ ಮತ್ತು ಕೆರೋಸಿನ್ ಮಿಕ್ಸ್ ಮಾಡಿದಾಗ ವೆಹಿಕಲಲ್ಲಿ ಹಾಕಿದಾಗ ನೀವು ನೋಡಿ ಹೊಗೆ ಎಷ್ಟು ಬರುತ್ತೆ. ಇಟ್ ಈಸ್ ನಾಟ್ ಎ ಗುಡ್ ಫ್ಯೂಯಲ್, ಯಾಕೆಂದರೆ ಅದು ಮಿಕ್ಸ್ ಆಗಿದೆ, ಕ್ಯಾಲರಿಫಿಕ್ ವ್ಯಾಲ್ಯೂ ಕಮ್ಮಿ ಆಗಿಬಿಟ್ಟಿದೆ. ಕಮ್ಮಿ ಅಂದರೆ ಕಂಪೇರ್ ಟು ಇನಿಷಿಯಲ್ ಕೇಸ್ ರೆಡ್ಯೂಸ್ ಆಗುತ್ತೆ. ರೆಡ್ಯೂಸ್ ಆದಾಗ ಮತ್ತೆ ಡ್ಯೂ ಟು ಕೆಮಿಕಲ್ ರಿಯಾಕ್ಷನ್ ಏನಾಗುತ್ತೆ, ತುಂಬ ಹೊಗೆ ಬಂದ್ಬಿಡುತ್ತೆ. ಇದರಿಂದ ವಾಯು ಮಾಲಿನ್ಯ ಉಂಟಾಗುತ್ತೆ. ಅದೇ ರೀತಿ ನಿಮ್ಮ ಏನಂತಾರೆ ಈ ಹೆಲ್ತ್ ಮೇಲೆ ಬ್ಯಾಡ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಅದರಿಂದ ಈ ಮಿಕ್ಸಿಂಗ್ ಮಾಡೋದು ತಪ್ಪು. ಓಕೆ, ಸೊ ಯು ಶುಡ್ ಯೂಸ್ ಅ ಗುಡ್ ಫ್ಯೂಯಲ್. ಕಮ್ಮಿ ಇದೆ ಅಂತೇಳಿ ತೊಗೊಬೇಡಿ, ಓಕೆನಾ? ತೊಗೊಂಡ್ರೆ ನಿಮ್ಮ ಗಾಡಿಗೂ ನಿಮ್ಮ ಬಾಡಿಗೂ ಎರಡಕ್ಕೂ ಡಿಫೆಕ್ಟ್ ಆಗುತ್ತೆ. ಸೊ ಅದರಿಂದ ಆದಷ್ಟು ಒಳ್ಳೆಯ ಇಂಧನವನ್ನು ಬಳಸಿ. ಸೆಕೆಂಡ್ ಪಾಯಿಂಟ್, ಇಟ್ ಶುಡ್ ನಾಟ್ ಪ್ರೊಡ್ಯೂಸ್ ಅ ಸ್ಮೋಕ್. ಓಕೆ, ಸೊ ಬರ್ನ್ ಆಗಬೇಕಾದ್ರೆ ಅದು ಸ್ಮೋಕ್ ಪ್ರೊಡ್ಯೂಸ್ ಮಾಡಬಾರ್ದು. ಸ್ಮೋಕ್ ಪ್ರೊಡ್ಯೂಸ್ ಮಾಡಿದ್ರೆ ಇಟ್ ಈಸ್ ನಾಟ್ ಎ ಗುಡ್ ಫ್ಯೂಯಲ್. ಸೊ ಸೆಕೆಂಡ್ ಪಾಯಿಂಟ್ ಈಸ್ ಓವರ್. ಥರ್ಡ್ ಆ್ಯಂಡ್ ಫೋರ್ತ್ ಪಾಯಿಂಟ್ ಏನಿದೆಯಲ್ಲ, ಇಟ್ ಈಸ್ ಸೇಮ್. ವಾಟ್ ಈಸ್ ದ್ಯಾಟ್? ಈಸಿಲಿ ಇಟ್ ಕ್ಯಾನ್ ಬಿ ಈಸಿಲಿ ಸ್ಟೋರ್ಡ್ ಆ್ಯಂಡ್ ಟ್ರಾನ್ಸ್ಪೋರ್ಟೆಡ್. ಇದನ್ನು ಈಸಿಯಾಗಿ ಸ್ಟೋರ್ ಮಾಡಂಗಿರಬೇಕು, ಅದೇ ರೀತಿ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡಂಗೂ ಇರಬೇಕು. ಓಕೆನಾ? ಇದಿತ್ತಂದರೆ ಅದನ್ನು ಗುಡ್ ಫ್ಯೂಲ್ ಅಂತ ಕರೀತಾರೆ, ಇಲ್ಲಾಂತಂದರೆ ಅದನ್ನು ಗುಡ್ ಫ್ಯೂಲ್ ಅಂತ ಕರೆಯಲ್ಲ. ಮತ್ತು ಅದೇ ರೀತಿ ಈ ಇಂಧನ ಏನಿದೆಯಲ್ಲ ಫ್ಯೂಲ್, ಇಟ್ ಶುಡ್ ಬಿ ಅ ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್. ಅದು ತುಂಬ ಕಮ್ಮಿಯಾಗೂ ಇರಬೇಕು, ಅದೇ ರೀತಿ ಎಲ್ಲ ಕಡೆನೂ ಸಿಗಬೇಕು. ಫಾರ್ ಎಕ್ಸಾಂಪಲ್, ಅದು ಚೀಪ್ ಆಗಿದೆ ಬಟ್ ಎಲ್ಲ ಕಡೆನೂ ಸಿಗ್ತಿಲ್ಲ ಅಂತಂದರೆ ಇಟ್ ಕೆನ್ ನಾಟ್ ಬಿ ಎ ಗುಡ್ ಫ್ಯೂಯಲ್. ಎಲ್ಲರಿಗೂ ಉಪಯೋಗ ಆಗಬೇಕು, ಅವಾಗ ತಾನೇ ನಾವು ಗುಡ್ ಫ್ಯೂಯಲ್ ಅಂತ ಕರೆಯೋದು. ಸೊ ಅದರಿಂದ 4 ಪಾಯಿಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್, ಕ್ಯಾಲರಿಫಿಕ್ ವ್ಯಾಲ್ಯೂ, ಇಟ್ ಶುಡ್ ಬಿ ಹೈ. ಸೆಕೆಂಡ್ ಒನ್ ಏನು, ಸ್ಮೋಕ್, ಇಟ್ ಶುಡ್ ನಾಟ್ ಪ್ರೊಡ್ಯೂಸ್ ಆ ಸ್ಮೋಕ್ ಡ್ಯೂರಿಂಗ್ ಬರ್ನಿಂಗ್. ಥರ್ಡ್ ಪಾಯಿಂಟ್, ಈಸಿಲಿ ಸ್ಟೋರ್ಡ್ ಆ್ಯಂಡ್ ಟ್ರಾನ್ಸ್ಪೋರ್ಟೆಡ್. Fourth one, it should be cheap and easily available. Is the good sources of energy important points. ಈ ಪಾಯಿಂಟ್ಸ್ ವ್ಯಾಲಿಡ್ ಆಗಿದ್ರೆ ಮಾತ್ರ ಅದಕ್ಕೆ 4 ಪಾಯಿಂಟ್ಸ್, ಇದಕ್ಕೆ 4 ಪಾಯಿಂಟ್ಸ್. ಯಾವುದಕ್ಕೆ? ಗುಡ್ ಸೋರ್ಸ್ ಆಫ್ ಎನರ್ಜಿಗೂ 4 ಪಾಯಿಂಟ್ಸ್ ಮತ್ತು ಗುಡ್ ಫ್ಯೂಯಲ್ಗೆ 4 ಪಾಯಿಂಟ್ಸ್. ಈ ಪಾಯಿಂಟ್ಸ್ ಇದ್ರೆ ಮಾತ್ರ ಆ ಗುಡ್ ಸೋರ್ಸ್ ಆಫ್ ಎನರ್ಜಿ ಮತ್ತೆ ಗುಡ್ ಫ್ಯೂಲ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಫೀಚರ್ಸ್ ಆಫ್ ಎ ಗುಡ್ ಫ್ಯೂಲ್ ಅಂದರೆ ಹೇಗೆ ಉತ್ತಮ ಇಂಧನವನ್ನು ಆಯ್ಕೆ ಮಾಡಬಹುದು. ಈ ಪಾಯಿಂಟ್ನ ಕನ್ಸಿಡರ್ ಮಾಡಿಕೊಂಡು ನೀವು ಆರಾಮ್ಸೆ ಫೈಂಡ್ ಮಾಡ್ಬೋದು. ಏನು? ಫಸ್ಟ್, ಇಟ್ ಶುಡ್ ಹ್ಯಾವ್ ಹೈ ಕ್ಯಾಲರಿಫಿಕ್ ವ್ಯಾಲ್ಯೂ. ಇಲ್ಲಿ ನಮಗೆ ಎಕ್ಸಾಂಪಲ್ ತೊಗೊಂಡ್ರೆ ಹೈಡ್ರೋಜನ್ ಏನಾಗುತ್ತೆ, ಹೈಯೆಸ್ಟ್ ಕ್ಯಾಲರಿಫಿಕ್ ವ್ಯಾಲ್ಯೂ ಇದೆ. ಓಕೆ, ಮತ್ತೆ ಇಟ್ ಶುಡ್ ನಾಟ್ ಪ್ರೊಡ್ಯೂಸ್ ಅ ಸ್ಮೋಕ್. ಫಾರ್ ಎಕ್ಸಾಂಪಲ್,
CNG, ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್, ಹೊಗೆನೇ ಬರಲ್ಲ. ಮತ್ತು ನಮ್ಮ ಮನೆಯಲ್ಲೂ ಯೂಸ್ ಮಾಡ್ತಿರಲ್ಲ LPG, ಸ್ಮಾಲ್ ಅಮೌಂಟ್ ಆಫ್ ಹೊಗೆ ಬರುತ್ತೋ ಬರಲ್ವೋ ಅನ್ನಂಗಿರುತ್ತೆ. ಓಕೆನಾ? ಈ ಪಾಯಿಂಟ್ ವ್ಯಾಲಿಡ್ ಆಗಬೇಕು. ಮತ್ತು ಈಸಿಲಿ ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್, ಅದು ಈಸಿಯಾಗಿ ಸ್ಟೋರ್ ಮಾಡಂಗಿರಬೇಕು. ಅದೇ ರೀತಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಂಗಿರಬೇಕು. ಹಾಗಿತ್ತಂದ್ರೆ ಮಾತ್ರ ಇದನ್ನ ಗುಡ್ ಫ್ಯೂಲ್ ಅಂತ ಕರೀತಾರೆ. ಸೊ ಸೆಕೆಂಡ್ ಪಾಯಿಂಟ್ ಆ್ಯಂಡ್ ಥರ್ಡ್ ಪಾಯಿಂಟ್. ಆ್ಯಂಡ್ ಎಕನಾಮಿಕಲ್ ಅಂದರೆ ಚೀಪ್ ಆ್ಯಂಡ್ ಬೆಸ್ಟ್, ಚೀಪ್ ಆಗಿರಬೇಕು. ಅದೇ ರೀತಿ ಎಲ್ಲ ಕಡೆನೂ ಅವೈಲಬಿಲಿಟಿ ಇರಬೇಕು. ಹಾಗಿತ್ತಂದ್ರೆ ಮಾತ್ರ ಇದನ್ನ ಗುಡ್ ಫ್ಯೂಲ್ ಅಂತ ಕರೀತಾರೆ. ಸೊ 4 ಪಾಯಿಂಟ್ಸ್ ಈಚ್. ಗುಡ್ ಸೋರ್ಸ್ ಆಫ್ ಎನರ್ಜಿ, ಗುಡ್ ಫ್ಯೂಲ್. ಓಕೆ, ಸೊ ನೆಕ್ಸ್ಟ್ ಏನು? ಇಲ್ಲಿ ಸೋರ್ಸಸ್ ಆಫ್ ಎನರ್ಜಿ ಗೊತ್ತಾಯ್ತಲ್ಲ. ನಮ್ಮ ಪುರಾತನ ಕಾಲದಲ್ಲಿ ಅಂದರೆ ಅಜ್ಜ ಅಜ್ಜಿಗಿಂತ ಮೊದಲನೇ ಕಾಲ, ಅವ್ರ ಮುತ್ತಜ್ಜಗಳು ಇರೋ ಕಾಲದಲ್ಲಿ ಯಾವ ರೀತಿಯ ಸೋರ್ಸಸ್ ಯೂಸ್ ಮಾಡ್ತಾ ಇದ್ರು ನೀವು ನೋಡ್ಬೋದು. ಸಮಾಜ ವಿಜ್ಞಾನದಲ್ಲಿ ನೀವು ಓದ್ತೀರಾ. ಓಕೆ, ಮಂಗನಿಂದ ಮಾನವ ಅಂತ. ಓಕೆ, ಅಲ್ಲಿ ಆ ಸ್ಟೇಜಲ್ಲಿ ಮಂಗನಿಂದ ಮಾನವ ಆದಮೇಲೆ ಫಸ್ಟ್ ಏನು ಮಾಡ್ತಾ ಇದ್ರು ಅಂತಂದರೆ, ಫಸ್ಟ್ ನೀರನ್ನು ಯೂಸ್ ಮಾಡ್ತಾ ಇದ್ರು ಅಲ್ಪ ಪ್ರಮಾಣದಲ್ಲಿ. ಓಕೆ, ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಯೂಸ್ ಮಾಡ್ತಾರೆ ಬೇರೆ ಬೇರೆ ಕೆಲಸಗಳು ಮಾಡೋಕ್ಕೆ. ಅದೇ ರೀತಿ ಈ ವಿಂಡ್, ಗಾಳಿಯನ್ನು ಕೂಡ ಸ್ವಲ್ಪ ಕೆಲಸಗಳನ್ನು ಮಾಡಲು ಉಪಯೋಗಿಸ್ತಿದ್ರು. ಬಟ್ ಈ ಅಡಿಗೆ ಮಾಡೋಕ್ಕೆ ಅಥವಾ ಬೇರೆ ಕೆಲಸಗಳು ಮಾಡೋಕ್ಕೆ ಏನಾದರೂ ಬೇಕು ಅಂತಂದರೆ, ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಅವಾಗ ಜಾಸ್ತಿ ಯೂಸ್ ಆಗ್ತಿದ್ದದ್ದು ಏನಪ್ಪ ಅಂತಂದರೆ, ಏನು ಗೆಸ್ ಮಾಡಿ ನೋಡೋಣ? ಬೆಂಕಿ. ಸೊ ಮೊದಲು ಈ ಬೆಂಕಿನ ಜಾಸ್ತಿ ಯೂಸ್ ಮಾಡ್ತಾಯಿದ್ರು. ಓಕೆ, ಸೊ ಈ ಬೆಂಕಿನ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ಆ ಕಾಲದಲ್ಲಿ ಆಯಿತು. ಬಟ್ ಲೇಟರ್ ಆನ್ ಹೇಗೆ ಆಯಿತು? ನಮ್ಮ ಈ ಮಾನವನ ಜೀವನ ಚೇಂಜ್ ಆಗ್ತಾ ಬಂತು, ಸ್ಟೈಲ್ ಚೇಂಜ್ ಆಗ್ತಾ ಬಂದಾಗೆಲ್ಲ ಇವಾಗಿನ ಕಾಲದಲ್ಲಿ ಮೊದಲೆಲ್ಲ ನಡ್ಕೊಂಡೇ ಓಡಾಡ್ತಿದ್ರು. ಇವಾಗ ನಡ್ಕೊಂಡು ಓಡಾಡ್ತೀರಾ? ಯಾರು ಓಡಾಡಲ್ಲ. ನನಗೆ ಬೈಕೇ ಬೇಕು, ನನಗೆ ಕಾರೇ ಬೇಕಂತ ಓಡಾಡ್ತೀರಾ ಅಲ್ವಾ? ಸೊ ಇವೆಲ್ಲ ರನ್ ಆಗಬೇಕಂತಂದರೆ ನಾಟ್ ಓನ್ಲಿ ವೆಹಿಕಲ್ಸ್, ಯಾವುದೇ ತಗೊಳ್ಳಿ, ಏನೇ ತಗೊಳ್ಳಿ, ಎಲ್ಲದಕ್ಕೂ ಫ್ಯೂಲ್ ಬೇಕೇ ಬೇಕು. ಈ ಫ್ಯೂಲ್ ಎಲ್ಲಿಂದ ಬರುತ್ತೆ? ಪೆಟ್ರೋಲಿಯಂ ಎಲ್ಲಿಂದ ಬರುತ್ತೆ? ಡೀಸೆಲ್ ಎಲ್ಲಿಂದ ಬರುತ್ತೆ? ನಾವು ಯೂಸ್ ಮಾಡ್ತಿರೋ ಅಡಿಗೆ ಅನಿಲ, ಓಕೆ, ಅದೆಲ್ಲಿಂದ ಬರುತ್ತೆ? ಗ್ಯಾಸ್ ಎಲ್ಲಿಂದ ಬರುತ್ತೆ? ಅದಾದ್ಮೇಲೆ ಕೋಲ್, ಕಲ್ಲಿದ್ದಲು ಎಲ್ಲಿಂದ ಬರುತ್ತೆ? ಇವೆಲ್ಲ ಎಲ್ಲಿಂದ ಬರುತ್ತೆ? ಕ್ವಶನ್ ಅಲ್ವಾ? ಸೊ ಫಸ್ಟ್ ನಾವು ಸಾಂಪ್ರದಾಯಿಕವಾಗಿ ಬಳಸುತ್ತಿರುವ ಶಕ್ತಿಯ ಆಕಾರಗಳಲ್ಲಿ ಇವಾಗ ನಾನು ಏನಾದರೂ ಕನ್ಸಿಡರ್ ಮಾಡಿದ್ರೆ, ಟೈಪ್ಸ್ ಆಫ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಡಿಸ್ಕಸ್ ಮಾಡಿದ್ರೆ, there are 2 types of sources of energy. First one, conventional sources of energy. Conventional means ಸಾಂಪ್ರದಾಯಿಕವಾಗಿ ಉಪಯೋಗಿಸಿಕೊಂಡು ಬಂದಂತಹ ಶಕ್ತಿಯ ಆಕಾರಗಳು. ಅವು ಯಾವ್ಯಾವು? ಫಸ್ಟ್ ಏನಪ್ಪ ಅಂತಂದರೆ ಪಳೆಯುಳಿಕೆ ಇಂಧನಗಳು ಅಂತ ಕರೀತಾರೆ. ಅವೇನು? ಫಾಸಿಲ್ ಫ್ಯೂಲ್ಸ್ ಅಂತ ಕರೀತಾರೆ. ಏನು ಫಾಸಿಲ್ ಫ್ಯೂಲ್ಸ್? ಡಿಸ್ಕಸ್ ಮಾಡೋಣ ಒಂದೊಂದಾಗೆ. ಓಕೆ, ಫಸ್ಟ್ ಒನ್ ಕನ್ವೆನ್ಷನಲ್ ಫಾರ್ಮ್ಸ್ ಆಫ್ ಎನರ್ಜಿ. ಅದೇನು? ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಈಗಲೂ ನಾವು ಈ ಫ್ಯೂಲ್ ಮೇಲೇ ಡಿಪೆಂಡೆಂಟ್ ಆಗಿದ್ವಿ, ಫಾಸಿಲ್ ಫ್ಯೂಲ್ಸ್. ಅದರಲ್ಲಿ ನಮಗೆ ಸಬ್ ಟಾಪಿಕ್ಸ್ ಬರುತ್ತೆ, ಕೋಲ್, ಪೆಟ್ರೋಲಿಯಂ, ಗ್ಯಾಸ್ ಅಂತ ಬರುತ್ತೆ. ಇವನ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಓಕೆ, ಇದಾದ್ಮೇಲೆ ನಮಗೆ ಬರೋದು ಥರ್ಮಲ್ ಪವರ್ ಪ್ಲಾಂಟ್. ಈ ಉಷ್ಣವನ್ನು ಉಪಯೋಗಿಸಿಕೊಂಡು ನಾವು ಬೇರೆ ಬೇರೆ ಎನರ್ಜಿಗಳನ್ನು ಪಡ್ಕೋಬಹುದು, ಬೇರೆ ಬೇರೆ ಶಕ್ತಿಯ ಆಕಾರಗಳನ್ನು ಪಡ್ಕೋಬಹುದು. ಉಷ್ಣ ಸ್ಥಾವರ ಮೀನ್ಸ್ ಉಷ್ಣ ವಿದ್ಯುತ್ ಸ್ಥಾವರ. ಈ ಹೀಟಿಂದ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ. ಈ ಎಲೆಕ್ಟ್ರಿಸಿಟಿಯಿಂದ ನಾವು ಬೇರೆ ಬೇರೆ ಕೆಲಸಗಳನ್ನು ಮಾಡಲು ಉಪಯೋಗಿಸ್ತೇವೆ. ಎಲೆಕ್ಟ್ರಿಸಿಟಿ ಇಲ್ಲ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಕಷ್ಟ ಆಗುತ್ತೆ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಬರೋದೆ ಹೈಡ್ರೋ ಪವರ್ ಪ್ಲಾಂಟ್. ನೀರಿನಿಂದ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೇವೆ. ಈ ಎಲೆಕ್ಟ್ರಿಸಿಟಿಯನ್ನು ನಮಗೆ ಬೇಕಾದಂತೆ ಉಪಯೋಗಿಸ್ತೇವೆ ಡೇ ಟು ಡೇ ಲೈಫಲ್ಲಿ. ಸೊ ಅದನ್ನು ಡಿಸ್ಕಸ್ ಮಾಡೋಣ. ಸೊ ಇಷ್ಟು ಸಾಂಪ್ರದಾಯಿಕವಾಗಿ ಬಂದಂತಹ ಶಕ್ತಿಯ ಆಕಾರಗಳು. ಓಕೆ, ಸೊ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ. ಬಯೋಮಾಸ್ ಆ್ಯಂಡ್ ವಿಂಡ್ ಎನರ್ಜಿ ಅಂತಿದೆ. ಅವು ಇವಾಗಿನ ಕಾಲದಲ್ಲಿ ಬಂದಿದೆ. ಅವು ಹೇಗೆ ಬಂದವು ಅನ್ನೋದು ಇನ್ ಡೀಟೇಲ್ ಆಗಿ ನೋಡೋಣ. ಸೊ ಫಸ್ಟ್ ಒನ್ ಏನು ಇಲ್ಲಿ ಟೈಪ್ಸ್ ಆಫ್ ಎನರ್ಜಿ. ಫಸ್ಟ್ ಏನು ಮಾಡ್ತೀನಿ? ಕನ್ವೆನ್ಷನಲ್
ಕನ್ವೆನ್ಷನಲ್ ಫಾರ್ಮ್ ಆಫ್ ಎನರ್ಜಿ, ಇಲ್ಲಿ ನಾನ್ ಕನ್ವೆನ್ಷನಲ್ ಅಸಾಂಪ್ರದಾಯಿಕ ಶಕ್ತಿ ಆಕಾರಗಳು, ಕನ್ವೆನ್ಷನಲ್. ಈ ಕನ್ವೆನ್ಷನಲ್ ಅಲ್ಲಿ ಎಷ್ಟು ಪಾರ್ಟ್ಗಳಿದೆ ನೋಡೋಣ. ಫಸ್ಟ್ ಒನ್ ಫಾಸಿಲ್ ಫ್ಯೂಲ್ಸ್, ಸೆಕೆಂಡ್ ಒನ್ ಥರ್ಮಲ್ ಎನರ್ಜಿ. ಥರ್ಮಲ್ ಎನರ್ಜಿ ಎಲ್ಲಿಂದ ಮಾಡ್ತೀವಿ? ಥರ್ಮಲ್ ಎನರ್ಜಿ, ಥರ್ಮಲ್ ಅಂತಂದ್ರೆ ಹೀಟ್ನ ಯೂಸ್ ಮಾಡಿಕೊಂಡು, ಶಾಖವನ್ನು ಉಪಯೋಗಿಸ್ಕೊಂಡು ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ, ಅದೇ ಥರ್ಮಲ್ ಪವರ್ ಪ್ಲಾಂಟ್. ಥರ್ಮಲ್ ಪವರ್ ಪ್ಲಾಂಟ್. ನೆಕ್ಸ್ಟ್ ಬರೋದೇ ಹೈಡ್ರೋ ಪವರ್ ಪ್ಲಾಂಟ್. ಹೈಡ್ರೋ ಪವರ್ ಪ್ಲಾಂಟ್. ಓಕೆ, ಸೊ ಇಷ್ಟು ಇದ್ರಲ್ಲಾಯ್ತು. ನಾನ್ ಕನ್ವೆನ್ಷನಲ್ಲಿ ನಮಗೆ ಸೋಲಾರ್ ಎನರ್ಜಿ, ಅದಾದ್ಮೇಲೆ ನ್ಯೂಕ್ಲಿಯರ್ ಎನರ್ಜಿ, ನೆಕ್ಸ್ಟ್ ಎನರ್ಜಿ ಫ್ರಮ್ ದ ಸಿ. ಇಲ್ಲಿ 3 ವಿಧಗಳಿದಾವೆ. ಎನರ್ಜಿ ಫ್ರಮ್ ದ ಸಿ, ಸಮುದ್ರದ ಶಕ್ತಿಯಲ್ಲಿ 3 ವಿಧಗಳಿದೆ. ಎಷ್ಟು? ದ ಟೈಪ್ಸ್ ಆಫ್ ಸೋರ್ಸಸ್ ಆಫ್ ಎನರ್ಜಿ ಆಯಿತು. ಸೊ ಇಲ್ಲಿ ನಾವು ಫಸ್ಟ್ ಸ್ಟಾರ್ಟ್ ವಿತ್ ಕನ್ವೆನ್ಷನಲ್ ಫಾರ್ಮ್ಸ್ ಆಫ್ ಎನರ್ಜಿ. ಈ ಕನ್ವೆನ್ಷನಲ್ ಫಾರ್ಮ್ಸ್ ಆಫ್ ಎನರ್ಜಿ ಅಂತಂದರೆ ಸಾಂಪ್ರದಾಯಿಕ ಬಂದಿರುವಂಥ ಈ ಟೈಪ್ಸ್ ಆಫ್ ಎನರ್ಜಿಯಲ್ಲಿ ಇಷ್ಟು ಟೈಪ್ಗಳಿದೆ. ನೆಕ್ಸ್ಟ್ ಬಯೋಮಾಸ್ ಅಂತ ಬರುತ್ತೆ, ವಿಂಡ್ ಎನರ್ಜಿ ಅಂತ ಬರುತ್ತೆ, ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಲೆಟ್ಸ್ ಆನ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಮುಂದಿನ ಸ್ಲೈಡ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ. ಫಸ್ಟ್ ಇಲ್ಲಿ ನೋಡಿ, ಸೋರ್ಸಸ್ ಆಫ್ ಎನರ್ಜಿ ಇದೆ. ಇಲ್ಲಿ ನೀವು ನೋಡ್ಬೋದು ಸೋರ್ಸಸ್ ಆಫ್ ಎನರ್ಜಿ. ಸೋರ್ಸಸ್ ಆಫ್ ಎನರ್ಜಿ ಫಸ್ಟ್ ಒನ್ ಫಾಸಿಲ್ ಫ್ಯೂಲ್ಸ್. ಈ ಫಾಸಿಲ್ ಫ್ಯೂಲ್ಸ್ ಅಂದ್ರೇನು? ಪಳೆಯುಳಿಕೆ ಇಂಧನ. ಇಲ್ಲಿ ವರ್ಡ್ ಓನ್ಲಿ ಇಂಡಿಕೇಟಿಂಗ್ ದ ಮೀನಿಂಗ್. ಫಾಸಿಲ್ ಪಳೆಯುಳಿಕೆ ಇಂಧನ ಅಂದ್ರೆ ಎಷ್ಟೋ ವರ್ಷಗಳ ಹಿಂದೆ, ಸೇ ಮಿಲಿಯನ್ಸ್ ಇಯರ್ಸ್ ಬ್ಯಾಕ್ ಏನಾಗಿರುತ್ತಲ್ಲಿ, ಈ ಪ್ಲಾಂಟ್ಸ್ ಆಗಿರ್ಬೋದು, ಆನಿಮಲ್ಸ್ ಆಗಿರ್ಬೋದು, ಎಲ್ಲನೂ ಅಂದರೆ ಡೆಡ್ ಆಗಿರೋದು, ಉಪಯೋಗ ಬಾರದೇ ಇರೋದು ಏನಾಗಿರುತ್ತೆ, ಈ ಭೂಮಿ ಒಳಗಡೆ ಹೋಗಿರುತ್ತೆ. ಈ ಭೂಮಿಯೊಳಗೆ ಹೋದಾಗ ಎಷ್ಟೋ ವರ್ಷಗಳಾದ್ಮೇಲೆ ಏನಾಗುತ್ತೆ, ಆ ಬಾಡಿ ಡಿಕಂಪೋಸ್ ಆಗಿ ಒಂದು ಮಟೀರಿಯಲ್ ಆಗುತ್ತೆ. ಆ ಮಟೀರಿಯಲ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಫಾಸಿಲ್ ಫ್ಯೂಲ್ಸ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ನೋಡಿ ಫಸ್ಟ್ ಪಾಯಿಂಟ್, ಇಟ್ ಟೇಕ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್ ಟು ಫಾರ್ಮ್. ಇದು ರೂಪುಗೊಳ್ಬೇಕಂತಂದ್ರೆ ನಮಗೆ ಎಷ್ಟೋ ಸಾವಿರ ವರ್ಷಗಳು ಬೇಕು. ಓಕೆ, ಫಸ್ಟ್ ಪಾಯಿಂಟ್. ಆ್ಯಂಡ್ ಇಟ್ ಈಸ್ ಅವೈಲೇಬಲ್ ಇನ್ ಲಿಮಿಟೆಡ್ ಸೋರ್ಸ್. ಇದು ತುಂಬ ಕಮ್ಮಿ. ಏನಾಗುತ್ತೆ, ಭೂಮಿಯಲ್ಲಿ ಎಷ್ಟರವರೆಗಿರ್ಬೋದು, ಎಷ್ಟು ಪ್ರಾಣಿಗಳು ಸತ್ತಿರ್ಬೋದು ಅಲ್ವಾ? ಕಮ್ಮಿ ತಾನೆ. ಕಮ್ಮಿ ಅಂದ್ರೂ ಇಲ್ಲಿ ನಮಗೆ ಇರೋ ಅವೈಲೇಬಿಲಿಟಿ ತುಂಬ ಜಾಸ್ತಿ. ನಮ್ಗೆ ಎಷ್ಟು ಬೇಕಾಗಿದೆ ಅನ್ನೋದು ತುಂಬ ಜಾಸ್ತಿ. ಬಟ್ ಅಲ್ಲಿರೋದು ಕಮ್ಮಿ ಸೋರ್ಸ್. ಅದರಿಂದ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಅವೈಲೇಬಲ್ ಇನ್ ಲಿಮಿಟೆಡ್ ಅಮೌಂಟ್. ಅದು ತುಂಬ ಕಮ್ಮಿ ಅಮೌಂಟಲ್ಲಿ ಅವೈಲೇಬಿಲಿಟಿ ಇದೆ. ಇಲ್ಲಿ ಫಾಸಿಲ್ ಫ್ಯೂಲ್ಸ್ ಅಂತಂದರೆ ಏನೇನು ಕನ್ಸಿಡರ್ ಮಾಡ್ಬೋದು, ಈ ಭೂಮಿಯಿಂದ ನಾವು ಯಾವ ಥರ ಎನರ್ಜಿಗಳನ್ನು ತೊಗೊಳ್ಬೋದು. ಎಕ್ಸಾಂಪಲ್ ತೊಗೋಬೇಕಂತಂದರೆ ನೀವು ನೋಡಿ, ಈ ಪೆಟ್ರೋಲಿಯಂ ಎಲ್ಲಿಂದ ತರ್ತಾರೆ? ಭೂಮಿಯೊಳಗಿಂದನೇ ಅಲ್ವಾ? ಕೋಲ್ ಎಲ್ಲಿಂದ ತರ್ತಾರೆ? ಈ ಗಣಿಗಳು ಏನು ಮಾಡ್ತಾರೆ? ತೆಗೆದಾದ್ಮೇಲೆ ನಿಮಗೆ ಕೋಲ್ ಸಿಗುತ್ತೆ. ಮತ್ತೆ ಈ ಗ್ಯಾಸ್ ಎಲ್ಲಿಂದ ಬರುತ್ತೆ? ಭೂಮಿಯಿಂದ ತಾನೆ. ಸೊ ಇವೆಲ್ಲ ಪಳೆಯುಳಿಕೆ ಇಂಧನಗಳು. ಅದು ಪೆಟ್ರೋಲಿಯಂ ಆಗಿರ್ಬೋದು. ಪೆಟ್ರೋಲಿಯಂ ಪೆಟ್ರೋಲ್ ಮತ್ತು ಡೀಸೆಲ್ ಅದ್ರ ಡೆನ್ಸಿಟಿ ಮೇಲೆ ಡಿವೈಡ್ ಮಾಡ್ತಾರೆ. ಪೆಟ್ರೋಲ್ ಮತ್ತು ಡೀಸೆಲ್. ಪೆಟ್ರೋಲಿಯಂ ಅಂತಂದ್ರೆ ಕಾಂಬಿನೇಷನ್ ಪೆಟ್ರೋಲ್ ಮತ್ತು ಡೀಸೆಲ್. ಓಕೆ, ಸೊ ಬೇಸ್ಡ್ ಆನ್ ಇಟ್ಸ್ ಡೆನ್ಸಿಟಿ ಇಟ್ ಇಸ್ ಡಿವೈಡ್ ಇನ್ ಟು ಪೆಟ್ರೋಲ್ ಆಸ್ ವೆಲ್ ಆಸ್ ಡೀಸೆಲ್. ತುಂಬ ಡಿಪೆಂಡೆಂಟ್ ಫ್ಯಾಕ್ಟರ್ಸ್ ಇದೆ. ಪೆಟ್ರೋಲ್ ಅಂದರೆ ಯಾವ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು, ಡೀಸೆಲ್ ಅಂತ ಕರಿಬೇಕಂದ್ರೆ ಯಾವ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಅನ್ನೋದು. ಬಟ್ ಇಲ್ಲಿ ನಾವು ಇನ್ ಡೀಟೇಲ್ ಆಗಿ ಹೋಗ್ತಾ ಇಲ್ಲ. ಜಸ್ಟ್ ವಿ ಆರ್ ಟಾಕಿಂಗ್ ಅಬೌಟ್ ಜಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್. ಫಾಸಿಲ್ ಫ್ಯೂಲ್ಸ್ ಅಂದರೆ ಇಲ್ಲಿ ನೀವು ತಿಳ್ಕೊಬಹುದು. ಎಕ್ಸಾಂಪಲ್ ತಗೊಂಡ್ರೆ ಪೆಟ್ರೋಲಿಯಂ, ಗ್ಯಾಸ್, ದಟ್ ಈಸ್ ನಥಿಂಗ್ ಬಟ್ ನ್ಯಾಚುರಲ್ ಗ್ಯಾಸಸ್. ಓಕೆ, ಆಮೇಲೆ ಕೋಲ್, ಕಲ್ಲಿದ್ದಲು. ಇದನ್ನ ಎಲ್ಲೆಲ್ಲಿ ಉಪಯೋಗಿಸ್ತೀವಿ? ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕೋಲ್ನೇ ತಗೊಳ್ಳಿ, ಕಲ್ಲಿದ್ದಲು ಎಲ್ಲೆಲ್ಲಿ ಉಪಯೋಗಿಸ್ತೀವಿ? ಫಸ್ಟ್ ಆಫ್ ಆಲ್, ಫಸ್ಟ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಯಾವುದಪ್ಪ ಅಂತಂದರೆ ಥರ್ಮಲ್ ಪವರ್ ಪ್ಲಾಂಟ್.
ಈ ಥರ್ಮಲ್ ಪವರ್ ಪ್ಲಾಂಟಲ್ಲಿ ಕೋಲ್ನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಾರೆ. ಈ ಕೋಲ್ ಯಾಕೆ ಯೂಸ್ ಮಾಡ್ತಾರೆ? ಅದನ್ನು ಬರ್ನ್ ಮಾಡೋದ್ರಿಂದ ಏನಾಗುತ್ತೆ, ಇದನ್ನ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು? ಕೋಲ್ ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಕಲ್ಲಿದ್ದಲು ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಪ್ರೊಡ್ಯೂಸ್ ಮಾಡಿದಂಥ ಹೀಟ್ ಅಥವಾ ಶಾಖ ಏನು ಮಾಡುತ್ತೆ, ಅಲ್ಲಿ ಒಂದು ಬಿಗ್ ಬಾಯ್ಲರ್ ಇರುತ್ತೆ, ಅದರಲ್ಲಿ ವಾಟರ್ ಇರುತ್ತೆ. ಆಮೇಲೆ ಏನು ಮಾಡ್ತಾರೆ, ಅದನ್ನು ಬಾಯ್ಲ್ ಮಾಡಿದಾಗ ಅದು ಟೆಂಪ್ರೇಚರ್ ರೇಸ್ ಆಗಿ ನೆಕ್ಸ್ಟ್ ಪ್ರಾಸೆಸ್ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಥರ್ಮಲ್ ಪವರ್ ಪ್ಲಾಂಟ್ ಅಂತಲೇ ಇದೆ. ಸರಿನಾ? ಇಷ್ಟ ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಪೆಟ್ರೋಲಿಯಂ ಎಲ್ಲಿ ಯೂಸ್ ಮಾಡ್ತೀರಿ? ವೆಹಿಕಲ್ಸಲ್ಲಿ ಪೆಟ್ರೋಲಿಯಂ. ಅದು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಅಥವಾ ಆಯಿಲ್ ಆಗಿರ್ಬೋದು. ಇವೆಲ್ಲ ಏನು ಮಾಡ್ತೀವಿ ನಾವು ವೆಹಿಕಲ್ಸಲ್ಲಿ ಯೂಸ್ ಮಾಡ್ತೀವಿ ಆಸ್ ಎ ಸೋರ್ಸ್ ಆಫ್ ಎನರ್ಜಿ. ಪೆಟ್ರೋಲ್ ಡೀಸೆಲ್ ಇಲ್ಲ ಅಂತಂದರೆ ಯಾವುದೇ ವೆಹಿಕಲ್ ಮೂವ್ ಮಾಡೋಕ್ಕೆ ಆಗಲ್ಲ. ವಿತೌಟ್ ಪೆಟ್ರೋಲ್ ಇವನ್ ಸಿಂಗಲ್ ವೆಹಿಕಲ್ ಕ್ಯಾನ್ ನಾಟ್ ಮೂವ್. ಸೈಕಲ್ ಬಿಡಿ, ನಾವು ತಳ್ಕೊಂಡು ಹೋಗ್ಬೋದು. ಯಾವುದು ಈ ಮೋಟಾರ್ ಮೇಲೆ ವರ್ಕ್ ಆಗುತ್ತೆ, ಪೆಟ್ರೋಲ್ ಮತ್ತು ಡೀಸೆಲ್, ಅವು ಯಾವುದು ಮೂವ್ ಆಗಲ್ಲ ವಿತೌಟ್ ಪೆಟ್ರೋಲಿಯಂ. ಅರ್ಥ ಆಯ್ತಾ? ಇದ್ರ ಇಂಪಾರ್ಟೆನ್ಸ್ ಪೆಟ್ರೋಲಿಯಂ. ಮತ್ತು ಲಾಸ್ಟ್ ಒನ್ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಲ್ವಾ? ಸೊ LPG ನಮ್ಮ ಮನೆಗಳಲ್ಲಿ ಅಡುಗೆ ಮಾಡೋಕ್ಕೆ ಉಪಯೋಗಿಸ್ತೀವಿ. ತುಂಬ ಇದ್ರದ್ದು ಏನಂತಂದರೆ ಇಲ್ಲಿ ತುಂಬ ಪ್ಲೇಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಬಟ್ ಮೇಜರ್ಲಿ ಮನೆ ಅಂತಂದರೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ಈ ನ್ಯಾಚುರಲ್ ಗ್ಯಾಸಲ್ಲಿ ಕಾಂಪೋಸಿಷನ್ ಏನಿರುತ್ತೆ? ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್. ಈ ಮತ್ತು ಸಲ್ಫರ್. ಈ ಮೂರರಲ್ಲೂ ಇರುತ್ತೆ. ಯಾವುದರಲ್ಲಿ? ಕೋಲ್ ಮತ್ತು ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸಸಲ್ಲಿ. ಇಲ್ಲಿ ಆಕ್ಸಿಜನ್ ಇರುತ್ತೆ. ಓಕೆ, ಈ 5 ಕಾಂಪೊನೆಂಟ್ ಅದರಲ್ಲಿರುತ್ತೆ ನ್ಯಾಚುರಲ್ ಗ್ಯಾಸ್. ಮತ್ತು ಪೆಟ್ರೋಲಿಯಮಲ್ಲಿ ಈ 5 ಇದ್ದು ಎಕ್ಸ್ಟ್ರಾ ಏನಿರುತ್ತೆ? ಮಿನರಲ್ಸ್ ಇರುತ್ತೆ. ಆವಾಗ ನಾವು ಪೆಟ್ರೋಲಿಯಂ ಅಂತ ಕರಿತೀವಿ. ಮತ್ತು ಈ 5 ಪಾಯಿಂಟ್ಸ್ ಇದ್ದು ಇಲ್ಲಿ ನೋಡಿ, ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಸಲ್ಫರ್, ಆಕ್ಸಿಜನ್, ಮಿನರಲ್ಸ್. ಇದು ಇದರಲ್ಲಿ ಸೇಮ್ ಕಾಂಪೋಸಿಷನ್ಸ್. ಅರ್ಥ ಆಯ್ತಾ? ಸೊ ಇಷ್ಟು ಫಾಸಿಲ್ ಫ್ಯೂಯಲ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಯಾವುದು ನೋಡೋಣ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಇಲ್ಲಿ ನೆಕ್ಸ್ಟ್ ಸ್ಲೈಡ್ಗೆ ಮೂವ್ ಆಗೋದಕ್ಕಿಂತ ಮುಂಚೆ ಈ ಫಾಸಿಲ್ ಫ್ಯೂಯಲ್ಸ್ ಎನ್ವೈರ್ಮೆಂಟ್ ಮೇಲೆ ಏನಾದರೂ ಎಫೆಕ್ಟ್ಸ್ ಬೀಳುತ್ತಾ? ಈ ಫಾಸಿಲ್ ಫ್ಯೂಯಲ್ಸ್ ಯೂಸ್ ಮಾಡೋದ್ರಿಂದ ಈ ಪರಿಸರದ ಮೇಲೆ ಏನಾದರೂ ಪರಿಣಾಮ ಉಂಟಾಗುತ್ತಾ? ಉಂಟಾದರೆ ಅದು ಯಾವ ಥರ ಉಂಟಾಗುತ್ತೆ? ಅದು ಅನುಕೂಲಕರವಾಗಿರುತ್ತಾ ಅಥವಾ ಅನಾನುಕೂಲಕರವಾಗಿರುತ್ತಾ? ಅಡ್ವಾಂಟೇಜ್ ಆಗಿರುತ್ತಾ, ಡಿಸ್ಅಡ್ವಾಂಟೇಜ್ ಆಗಿರುತ್ತಾ ಅನ್ನೋದು ನೋಡೋಣ. ದ ಫಸ್ಟ್ ಒನ್, ಅಡ್ವಾಂಟೇಜಸ್. ಏನಾಗುತ್ತೆ? ಈ ಫಾಸಿಲ್ ಫ್ಯೂಯಲ್ ಇದು ತುಂಬ ಸಮೃದ್ಧಿಯಾಗಿ ಸಿಗುತ್ತೆ. ಓಕೆ, ಅಬಂಡೆಂಟ್ಲಿ ಇಟ್ ಈಸ್ ಅವೈಲೇಬಲ್. ಹಾಗೆ ಇಟ್ ಈಸ್ ಅಕ್ಸೆಸಬಲ್, ಅದನ್ನು ಪಡ್ಕೋಬಹುದು. ಅದು ಫಸ್ಟ್ ಅಡ್ವಾಂಟೇಜ್. ಸೆಕೆಂಡ್ ಅಡ್ವಾಂಟೇಜ್ ಏನಂತಂದರೆ ರಿಲೇಟಿವ್ ಕಾಸ್ಟ್. ಅಂದರೆ ಬೇರೆ ಸೋರ್ಸಸ್ ಆಫ್ ಎನರ್ಜಿ ಕಂಪೇರ್ ಮಾಡಿದ್ರೆ ಈ ಫಾಸಿಲ್ ಫ್ಯೂಯಲ್ಸ್ ರೇಟ್ ಏನಿದಿಲ್ಲ ಕಮ್ಮಿನೇ. ನಾವ್ ಡೇಸ್ ದ ರೇಟ್ಸ್ ಆರ್ ಕೀಪ್ ಆನ್ ಇನ್ಕ್ರೀಸಿಂಗ್, ಬಟ್ ಜಸ್ಟ್ ಬಿಫೋರ್ 2 to 3 years ಬ್ಯಾಕ್ ಈ ರೇಟ್ಗಳೇನಾಗಿದ್ದು ತುಂಬ ಕಮ್ಮಿ ಇದ್ದು ತಾನೆ ಅಲ್ವಾ? ಸೊ ರಿಲೇಟಿವ್ ಕಾಸ್ಟ್ ಈಸ್ ವೆರಿ ವೆರಿ ಲೆಸ್. ಅದೇ ಸೆಕೆಂಡ್ ಪಾಯಿಂಟ್, ಲೋ ಕಾಸ್ಟ್. ಓಕೆ, ಇದು ಅಡ್ವಾಂಟೇಜ್ಗಳಾದರೆ. ಅನುಕೂಲಗಳು ಏನಂತಂದರೆ ಫಸ್ಟ್ ಇಟ್ ಈಸ್ abundantly available and easily accessible. First point. Second point, relatively the cost is less. ಇದು ಸೆಕೆಂಡ್ ಪಾಯಿಂಟ್. ಮತ್ತೆ ಇದ್ರ ಡಿಸ್ಅಡ್ವಾಂಟೇಜ್ ಏನು? ಇದರಿಂದ ಏನಾದರೂ ಕೆಟ್ಟ ಪರಿಣಾಮಗಳಿದೆನಾ? ಎಸ್, ಅಫ್ಕೋರ್ಸ್. ಏನೇನು? ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಇದ್ರ ಮೇಲೆ ಈ ಫ್ಯೂಯಲ್ಸ್ ಯೂಸ್ ಮಾಡೋದ್ರ ಮೂಲಕ ಏನಾಗುತ್ತೆ? ಪರಿಸರ ಮಾಲಿನ್ಯ ಆಗುತ್ತೆ, ಪೊಲ್ಯೂಷನ್. ಆ ಪೊಲ್ಯೂಷನಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್ಸ್ ಇದೆ. ಓಕೆ, ಲೋವರ್ ಗ್ರೇಡಲ್ಲಿ ಓದಿರ್ತೀರ. Okay, so just I don't want to extend this types of pollution, just you consider it as a pollution. ಅದು ವಿವಿಧ ರೀತಿಗಳಲ್ಲಿ ಆಗುತ್ತೆ. ಓಕೆ, ಸೊ ಫಸ್ಟ್ ಒನ್ ಪೊಲ್ಯೂಷನ್ ಆಗುತ್ತೆ. ಸೆಕೆಂಡ್ ಒನ್, ಈ ಬರ್ನ್ ಆದಾಗ, ಈ ಫ್ಯೂಯಲ್ಸ್ನ ಬರ್ನ್ ಮಾಡಿದಾಗ ನೋಡಿ, ಈ ವೆಹಿಕಲ್ಸ್ನ ತಗೊಳ್ಳಿ, ಆ ಬರ್ನ್ ಮಾಡಿದಾಗ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಆಸ್ ವೆಲ್ as ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗುತ್ತೆ. ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋದು ನಮ್ಮ ಮನುಷ್ಯನ ರಕ್ತದಲ್ಲಿ ಸೇರಿಕೊಂಡ್ರೆ ಏನಾಗುತ್ತೆ? ಹಿಮೋಗ್ಲೋಬಿನ್ ಮಟ್ಟ ಕಮ್ಮಿ ಆಗುತ್ತೆ. ಹಿಮೋಗ್ಲೋಬಿನ್ ಮಟ್ಟ ಕಮ್ಮಿ ಆದರೆ ಉಸಿರಾಟದ ಪ್ರಾಬ್ಲಮ್, ಅದು ಹೆಲ್ತ್ ಮೇಲೆ ತುಂಬ ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇಟ್ ಈಸ್ ಏನಾಗುತ್ತೆ? ಈ ಗ್ಲೋಬಲ್ ವಾರ್ಮಿಂಗ್ನ ಇನ್ಕ್ರೀಸ್ ಮಾಡುತ್ತೆ. ಇನ್ಫ್ರಾರೆಡ್ ರೇಡಿಯೇಷನ್ ಇಂದ ಏನಾಗುತ್ತೆ? ಅಟ್ಮಾಸ್ಫಿಯರ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಅದನ್ನು ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತಿರೋದು. ಇಲ್ಲಿ ನೋಡಿ, ಫಸ್ಟ್ ಇಟ್ ರಿಲೀಸಸ್ ಹಾರ್ಮ್ಫುಲ್ ಗ್ಯಾಸಸ್, ಸೆಕೆಂಡ್ ಒನ್ ಕಾಂಟ್ರಿಬ್ಯೂಟ್ಸ್ ಗ್ಲೋಬಲ್ ವಾರ್ಮಿಂಗ್. ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗೋದ್ರಿಂದ. ಮತ್ತೆ ಲಾಸ್ಟ್ ಪಾಯಿಂಟ್ ಏನಂತಂದರೆ ಇಟ್ ಈಸ್
ನಾನ್ ರಿನ್ಯೂಯಬಲ್ ಸೋರ್ಸ್ ಅಂದರೆ ಇದನ್ನು ಮರುಬಳಕೆ ಮಾಡಲು ಸಾಧ್ಯವೇ ಇಲ್ಲ. ಯೂಸ್ ಮಾಡ್ತಾ 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 ಹೋದರೆ ಇಲ್ಲಿ ನಮಗೆ ತುಂಬ ಜಾಸ್ತಿ ಎನರ್ಜೀಸ್ ಬೇಕು. ಈ ಫಾಸಲ್ ಫ್ಯೂಯಲ್ ಅವಶ್ಯಕತೆ ತುಂಬ ಇದೆ. ಇದನ್ನು ಇದೇ ರೀತಿ ಯೂಸ್ ಮಾಡ್ತಾ ಹೋದರೆ ಒಂದಿನ ಇದೆಲ್ಲ ಖಾಲಿ ಆಗುತ್ತೆ. ಖಾಲಿ ಆದರೆ ಇದನ್ನು ಜನರೇಟ್ ಮಾಡೋಕ್ಕಾಗಲ್ಲ. ಜನರೇಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಮತ್ತೆ ನಾವು ಸಾವಿರಾರು ವರ್ಷಗಳ ಕಾಲ ವೆಯ್ಟ್ ಮಾಡಬೇಕು ಅಲ್ವಾ? ಸೊ ಅದರಿಂದ ಇದನ್ನು ಏನಂತ ಕರೀತಾರೆ ಅಂತಂದರೆ ಇಟ್ ಈಸ್ ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ, ಕಾನ್ಸ್ ಅಂತ ಕರಿಬೋದು, ಅನಾನುಕೂಲ. ಅದಕ್ಕೆ ಆದಷ್ಟು ಈ ಫಾಸಲ್ ಫ್ಯೂಯಲ್ ಮೇಲೆ ಡಿಪೆಂಡೆನ್ಸ್ನ ನಾವು ಕಮ್ಮಿ ಆಗಬೇಕು. ಇದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಬಾರ್ದು ಅದು. ಮತ್ತೆ ಈ ಫಾಸಲ್ ಫ್ಯೂಯಲ್ನ ಆದಷ್ಟು ಕಮ್ಮಿ ಯೂಸ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ನ ಮೀಟ್ ಆಗಬೇಕು ಅಂದ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿ ಇರ್ತಾನೆ, 1 ಕಿಲೋಮೀಟರ್ ಅಥವಾ 1/2 ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ. ಓಕೆ, ನೀವೇನು ಮಾಡ್ತೀರಾ? ಗಾಡಿ ತೊಗೊಂಡು ಹೋಗ್ತೀರಾ. ಗಾಡಿ ತೊಗೊಂಡು ಹೋಗ್ಬೇಡಿ, ಆರಾಮ್ಸೆ ನಡ್ಕೊಂಡೋಗಿ. ನಿಮ್ಮ ದೇಹಕ್ಕೆ ವ್ಯಾಯಾಮ ಆಗುತ್ತೆ ಅಲ್ವಾ, ಎಕ್ಸಸೈಸ್ ಆಗುತ್ತೆ, ಬ್ಲಡ್ ಫ್ಲೋ ಚೆನ್ನಾಗಾಗಿರುತ್ತೆ ಅಲ್ವಾ. ಸೊ ಅದರಿಂದ ಕಮ್ಮಿ ಡಿಸ್ಟೆನ್ಸ್ ಇದ್ದರೆ ಗೋ ಬೈ ವಾಕ್, ಗಾಡಿಗಳನ್ನ ಯೂಸ್ ಮಾಡಬೇಡಿ. ಓಕೆ, ಸೊ ಸ್ಮಾಲ್ ಕಾಂಟ್ರಿಬ್ಯೂಷನ್ ಮಾಡಿದ್ರು ಈ ಸೊಸೈಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ನೋಡೋಣ ನೆಕ್ಸ್ಟ್ ಏನಿದೆ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿಯಲ್ಲಿ. ಥರ್ಮಲ್ ಪವರ್ ಪ್ಲಾಂಟ್. ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ದ ವರ್ಡ್ ಓನ್ಲಿ ಇಂಡಿಕೇಟಿಂಗ್ ಥರ್ಮಲ್ ಅಂದರೆ ಉಷ್ಣ, ಪವರ್ ವಿದ್ಯುತ್, ಪ್ಲಾಂಟ್ ಸ್ಥಾವರ. ಇಲ್ಲಿ ಏನು ಆಗುತ್ತೆ ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ಜನರಲಿ ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ ಮತ್ತು ರಾಯಚೂರಲ್ಲಿದೆ. ಓಕೆ, ಸೊ ರಾಯಚೂರ್ ಪವರ್ ಪ್ಲಾಂಟ್, ಥರ್ಮಲ್ ಪವರ್ ಪ್ಲಾಂಟ್ ಫೇಮಸ್ ನಮ್ಮ ಕರ್ನಾಟಕದಲ್ಲಿ. ಓಕೆನಾ? ಸೊ ಆ್ಯಕ್ಚುಲಿ ಇಟ್ ಈಸ್ ಫ್ರಾಮ್ ರಾಯಚೂರ್. ದಿಸ್ ಪಿಕ್ಚರ್ ಇಸ್ ಫ್ರಾಮ್, ಇದು ಎಲ್ಲಿಂದ, ಯಾವ ಪಿಕ್ಚರ್ ಅಂತಂದರೆ ರಾಯಚೂರ್ ಥರ್ಮಲ್ ಪವರ್ ಪ್ಲಾಂಟ್ದು. ಓಕೆ, ಸೊ ಇದು ಸನ್ಸೆಟ್ ಆಗಬೇಕಾದ್ರೆ ತೆಗೆದಿರೋದು. ಓಕೆ, ಸೊ ಈ ಎರಡು ಪಿಕ್ಚರ್ ಸೇಮ್ ರಾಯಚೂರ್ ಥರ್ಮಲ್ ಪವರ್ ಪ್ಲಾಂಟ್ದೆ ಈ ಥರ ಕಾಣಿಸುತ್ತೆ. ಈ ಥರ್ಮಲ್ ಪವರ್ ಪ್ಲಾಂಟ್ಗಳಲ್ಲಿ ಏನಾಗುತ್ತೆ ಅನ್ನೋದು ಇಲ್ಲಿ ನೆಕ್ಸ್ಟ್ ಡಯಾಗ್ರಾಮಿಂದ ನೋಡೋಣ. ಇಲ್ಲಿ ನೋಡಿ, ಫಸ್ಟ್ ಏನಾಗುತ್ತೆ, ಈ ಥರ್ಮಲ್ ಪವರ್ ಪ್ಲಾಂಟ್ಗಳಲ್ಲಿ ಫ್ಯೂಲ್ ಆಗಿ ಫಾಸಲ್ ಫ್ಯೂಲ್ನ ಯೂಸ್ ಮಾಡ್ತಾರೆ. ಅದ್ಯಾವುದು? 3 ಟೈಪ್ಸ್ ಇದೆ ತಾನೆ, ಕೋಲ್, ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್. ಇಲ್ಲಿ ಕೋಲ್ನ ಯೂಸ್ ಮಾಡ್ಕೊಂಡ್ರೆ, ಕಲ್ಲಿದ್ದಲನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ? ಶಾಖ ಉತ್ಪತ್ತಿ ಮಾಡ್ತಾರೆ. ಶಾಖ ಉತ್ಪತ್ತಿ ಆದಮೇಲೆ ಇಲ್ಲಿ ಬಾಯ್ಲರ್ ಇದೆ ನೋಡಿ, ಇಲ್ಲಿ ಬಾಯ್ಲರ್. ಸೊ ಇಲ್ಲಿಂದ ನಿಮಗೆ ಹೀಟ್ ಸಪ್ಲೈ ಆಗುತ್ತೆ. ಸಪ್ಲೈ ಆದಾಗ ಇದರಲ್ಲಿರೋ ನೀರು ಏನಾಗುತ್ತೆ? ಟೆಂಪ್ರೇಚರ್ ಕೀಪ್ ಆನ್ ರೈಸಸ್. ಒನ್ಸ್ ಇಟ್ ರೀಚಸ್ 100 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ? ಒಂದು ವೇಳೆ ಇದು 100 ಡಿಗ್ರಿ ಸೆಲ್ಸಿಯಸ್ ರೀಚ್ ಆದ ಮೇಲೆ ಏನಾಗುತ್ತೆ? ಈ ವಾಟರ್, ಈ ನೀರು ನೀರಾವಿ ಆಗುತ್ತೆ. ನೀರು ಅನ್ನೋದು ದ್ರವ, ನೀರಾವಿ ಅನ್ನೋದು ಅನಿಲ. ನೋಡಿ, ಸ್ಮಾಲ್ ಡಿಫ್ರೆನ್ಸ್ ಅಲ್ಲಿ ತೋರಿಸಿದ್ದಾರೆ ಇಲ್ಲಿ, ಸ್ಮಾಲ್ ಡಿಫ್ರೆನ್ಸ್. ಇದು ಗ್ಯಾಸ್, ಇದು ಲಿಕ್ವಿಡ್. ಸೊ ಒನ್ಸ್ ಇಟ್ ರೀಚಸ್ 100 ಡಿಗ್ರಿ ಸೆಲ್ಸಿಯಸ್ ದ ವಾಟರ್ ಬಿಕಮ್ಸ್ ವಾಟರ್ ವೇಪರ್. ಸಮಟೈಮ್ಸ್ ವಿ ಕಾಲ್ ಇಟ್ ಆಸ್ ಅ ಸ್ಟೀಮ್. ಓಕೆ, ಸೊ ಈ ಸ್ಟೀಮ್ ಪ್ರೊವೈಡ್ ಮಾಡೋದ್ರಿಂದ ಇಲ್ಲಿಂದ ಮೂವ್ ಆಗ್ತಿದೆ ನೋಡಿ. ಇಲ್ಲೇನಿದೆ? ಟರ್ಬೈನ್ ಇದೆ. ಟರ್ಬೈನ್ ಅಂತಂದ್ರೆ ಪಂಖ. ಓಕೆ, ಆ ಪಂಖ ಐಸೋಲೇಟೆಡ್ ಸಿಸ್ಟಮಲ್ಲಿ ಇದೆ, ಅಂದರೆ ಒಂದು ಸಿಸ್ಟಮಲ್ಲಿದೆ, ಯಾವುದು ಎಂಟ್ರಿ ಆಗ್ತಿಲ್ಲ, ಎಕ್ಸಿಟ್ ಆಗ್ತಿಲ್ಲ. ಸೊ ಇಲ್ಲೇನಾಗುತ್ತೆ? ಈ ಟರ್ಬೈನ್ಗೆ ಒಂದು ಅರ್ಮೇಚರ್ ಕಾಯಿಲ್ ಕನೆಕ್ಟ್ ಮಾಡಿದ್ದಾರೆ, ಡೈನಮೋ ಅಥವಾ ಜನರೇಟರ್ ಅಂತಲೂ ಕರಿಬೋದು. ಇದು ರೊಟೇಟ್ ಆದ ತಕ್ಷಣ ಏನಾಗುತ್ತೆ? ಈ ಅರ್ಮೇಚರ್ ಕಾಯಿಲ್ ಕನೆಕ್ಟ್ ಆಗಿರೋದ್ರಿಂದ ನಾವು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ ಓದಿದ್ವಿ. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? ಓಕೆ, ಸೊ ಇದು ರೊಟೇಟ್ ಆದಾಗ ಏನಾಗುತ್ತೆ? ಸ್ಟಾರ್ಟ್ಸ್ ರೊಟೇಟಿಂಗ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಅವಾಗ ಏನಾಗುತ್ತೆ? ಮ್ಯಾಗ್ನೆಟಿಕ್ ಟು ಎಲೆಕ್ಟ್ರಿಸಿಟಿ. ಓಕೆ, ಸೊ ಇಲ್ಲಿ ರೊಟೇಟ್ ಆಗ್ತಿದೆ ಅಂದರೆ ಯಾವ ಫಾರ್ಮ್ ಆಫ್ ಎನರ್ಜಿ ಇದೆ? ಮೆಕ್ಯಾನಿಕಲ್ ಎನರ್ಜಿ. ಪರ್ಟಿಕ್ಯುಲರ್ಲಿ ಇಟ್ ಈಸ್ ಎ ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಗೆಟಿಂಗ್ ಕನ್ವರ್ಟೆಡ್ ಟು ಎಲೆಕ್ಟ್ರಿಕಲ್ ಎನರ್ಜಿ ವಿತ್ ಹೆಲ್ಪ್ ಆಫ್ ಜನರೇಟರ್ ಅಥವಾ ಡೈನಮೋ. ಎರಡೂ ಹೆಸರು ಕರಿಬೋದು, ಡೈನಮೋ ಅನ್ಬೋದು ಮತ್ತೆ ಜನರೇಟರ್ ಅಂತಲೂ ಕರಿಬೋದು. ಅಂಡರ್ಸ್ಟುಡ್? ಸೊ ಇಷ್ಟು ಆ ಥರ್ಮಲ್ ಪವರ್ ಪ್ಲಾಂಟ್ ಬಗ್ಗೆ ಆಯಿತು. ಸಿಂಪಲ್ ಇಂಟ್ರೊಡಕ್ಷನ್. ಜಸ್ಟ್ ಫಾಸಲ್ ಫ್ಯೂಲ್ ಯೂಸ್ ಮಾಡಿಕೊಂಡು ವಾಟರ್ನ ಬಾಯ್ಲ್ ಮಾಡ್ತಾರೆ. ಬಾಯ್ಲ್ ಆದಂಥ ವಾಟರ್ ಏನಾಗುತ್ತೆ? ವಾಟರ್ ವೇಪರ್ ಆಗುತ್ತೆ. ಸಮಟೈಮ್ಸ್ ವಿ ಕಾಲ್ ಇಟ್ ಆಸ್ ಅ ಸ್ಟೀಮ್. ಈ ಸ್ಟೀಮ್ ಏನಾಗುತ್ತೆ? ಪಾಸ್ ಥ್ರೂ ದಿಸ್ ಪೈಪ್ ಆ್ಯಂಡ್ ಹಿಟ್ಸ್ ದ ಟರ್ಬೈನ್. ಟರ್ಬೈನ್ ಸ್ಟಾರ್ಟ್ಸ್ ರೊಟೇಟ್. ಆವಾಗ ಆ ಕೈನೆಟಿಕ್ ಆಗುತ್ತೆ, ಕೈನೆಟಿಕ್ ಎನರ್ಜಿ. ಸೊ ಈ ಕೈನೆಟಿಕ್ ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಟು ಎಲೆಕ್ಟ್ರಿಕಲ್ ಎನರ್ಜಿ ವಿತ್ ಹೆಲ್ಪ್ ಆಫ್ ಅರ್ಮೇಚರ್ ಕಾಯಿಲ್ ವಿಚ್ ಇಸ್ ಕನೆಕ್ಟೆಡ್ ಟು ಆ ಜನರೇಟರ್, ದಟ್ ಈಸ್ ಅ ಡೈನಮೋ. ಜನರೇಟರ್ ಅನ್ಬೋದು ಮತ್ತು ಡೈನಮೋ ಅನ್ಬೋದು.
ಸೊ ಹೆನ್ಸ್ ವಿ ಗೆಟ್ ಎಲೆಕ್ಟ್ರಿಸಿಟಿ. ಸೊ ಈ ಎಲೆಕ್ಟ್ರಿಸಿಟಿನ ವೈರ್ಗಳ ಮೂಲಕ, ಹೈ ಟೆನ್ಷನ್ ವೈರ್ ಮೂಲಕ ಡಿಫ್ರೆಂಟ್ ಸಿಟೀಸ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಓಕೆ, ಇಷ್ಟು ಇದು ಥರ್ಮಲ್ ಪವರ್ ಪ್ಲ್ಯಾಂಟ್ ಆಯಿತು. ಮತ್ತು ಒಂದು ಇದರಿಂದ ಥರ್ಮಲ್ ಪವರ್ ಪ್ಲ್ಯಾಂಟಿಂದ ಏನು ಉಪಯೋಗ? ಓಕೆ, ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಕರಿತೀವಿ. ಉಪಯೋಗ ಮತ್ತು ಉಪಯೋಗ ಆಗದೆ ಇರೋದು, ಅಂದರೆ ಇದು ನೆಗೆಟಿವ್ ಎಫೆಕ್ಟಲ್ಲಿ ಬೀಳುತ್ತೆ. ಓಕೆ, ಫಸ್ಟ್ ಲೆಟ್ ಸಿ ಪ್ರೋಸ್. ಇದರ ಅನುಕೂಲಗಳೇನು? ದ ಫಸ್ಟ್ ಒನ್ ನೀವು ನೋಡ್ಬೋದು, ಲೆಸ್ ಇನಿಷಿಯಲ್ ಕಾಸ್ಟ್. ಅದನ್ನು ಸ್ಥಾವರ ಇನ್ಸ್ಟಾಲ್ ಮಾಡಬೇಕಂತಂದರೆ ಲೆಸ್ ಅಮೌಂಟ್ ಆಫ್ ಬೇಕಾಗುತ್ತೆ. ಓಕೆ, ಸೊ ಇದರಿಂದ ತುಂಬ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಕ್ಯಾನ್ ಬಿ ಜನರೇಟೆಡ್. ನೋಡಿ, ಸ್ಮಾಲ್ ಅಮೌಂಟ್ ಆಫ್ ದಿಸ್ ಫಾಸಿಲ್ ಫ್ಯೂಲ್ ವಿ ಆರ್ ಯೂಸಿಂಗ್, ರೈಟ್? ಸೊ ಈ ಕಲ್ಲಿದ್ದಲು ಸ್ಮಾಲ್ ಅಮೌಂಟಲ್ಲಿ ಯೂಸ್ ಮಾಡ್ತೀವಿ, ಬಟ್ ಎಲೆಕ್ಟ್ರಿಸಿಟಿ ನೋಡಿ ಎಷ್ಟು ಜನ್ರೇಟ್ ಆಗ್ತಿದೆ. ಓಕೆ, ಮೆಗಾವ್ಯಾಟಲ್ಲಿ ಜನ್ರೇಟ್ ಆಗ್ತಿದೆ. ಅಂದರೆ ನಾವು ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಿದಾಗ ಈ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಇದನ್ನು ಬಿಲ್ಡ್ ಮಾಡೋಕ್ಕೆ, ಇನ್ಸ್ಟಾಲ್ ಮಾಡೋಕ್ಕೆ, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಇನ್ಸ್ಟಾಲೇಷನ್ ಕಾಸ್ಟ್ ಏನಿದೆ ಕಮ್ಮಿ ಇದೆ. ಓಕೆ, ಸೊ ನೆಕ್ಸ್ಟ್ ಒನ್, ಹ್ಯೂಜ್ ಅಮೌಂಟ್ ಆಫ್ ಪವರ್ ಕ್ಯಾನ್ ಬಿ ಜನರೇಟೆಡ್ ಫ್ರಮ್ ದಿಸ್ ಸ್ಮಾಲ್ ಅಮೌಂಟ್ ಆಫ್ ಫಾಸಿಲ್ ಫ್ಯೂಲ್. ಫಾಸಿಲ್ ಫ್ಯೂಲ್ ನಥಿಂಗ್ ಬಟ್ ಎಕ್ಸಾಂಪಲ್ ಕೋಲ್. ಓಕೆ, ಕಲ್ಲಿದ್ದಲು ಉಪಯೋಗಿಸ್ಕೊಂಡು ಇದನ್ನು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ. ಮತ್ತು ಫ್ಯೂಲ್ ಕಾಸ್ಟ್ ಈಸ್ ಲೆಸ್. ಕಲ್ಲಿದ್ದಲು ಅಂದರೆ ಫಾಸಿಲ್ ಫ್ಯೂಲ್ ರೇಟ್ ಕಮ್ಮಿ ಇದೆ ತಾನೆ, ಆಲ್ರೆಡಿ ಅಡ್ವಾಂಟೇಜಸ್ ನೋಡಿದ್ವಿ ಪ್ರೀವಿಯಸ್ ಸ್ಲೈಡಲ್ಲಿ. ಓಕೆ, ಸೊ ಇಟ್ ಈಸ್ ಎ ಥರ್ಡ್ ಪಾಯಿಂಟ್. ಆ್ಯಂಡ್ ಕಾಸ್ಟ್ ಆಫ್ ಜನರೇಷನ್ ಈಸ್ ಲೆಸ್. ಅಫ್ಕೋರ್ಸ್ ಇವೆಲ್ಲ ಫ್ಯೂಲ್ ಕಾಸ್ಟ್ ಲೆಸ್ಸು, ಇನ್ಸ್ಟಾಲೇಷನ್ ಕಾಸ್ಟ್ ಲೆಸ್ಸು ಅಂತಂದರೆ ಆಬ್ಸಲ್ಯೂಟ್ಲಿ ಎಲೆಕ್ಟ್ರಿಸಿಟಿ ಜನರೇಷನ್ ಕಾಸ್ಟ್ ವಿಲ್ ಬಿ ಲೆಸ್ ಓನ್ಲಿ. ಓಕೆ, ಸೊ ಇಷ್ಟು ಅನುಕೂಲಗಳಾದರೆ ಇದರಿಂದ ಡಿಸ್ಅಡ್ವಾಂಟೇಜಸ್ ಏನು, ಅನಾನುಕೂಲಗಳೇನು? ಸೊ ಫಸ್ಟ್ ಒನ್, ಇಟ್ ಕಾಸಸ್ ಎ ಪೊಲ್ಯೂಷನ್. ಸಿ ಇನ್ ಪ್ರೀವಿಯಸ್ ಸ್ಲೈಡಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಾಣಿಸ್ತಿದೆನಾ? ಓಕೆ, ಇದೇನಾಗುತ್ತೆ, ಪರಿಸರ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ. ಓಕೆ, ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು ಅಥವಾ ಡಿಫ್ರೆಂಟ್ ಗ್ಯಾಸಸ್ ಇರುತ್ತೆ. ಇದು ಏನಾಗುತ್ತೆ ಅಂದರೆ ಪರಿಸರನ ಮಾಲಿನ್ಯಕ್ಕೆ ಇದು ಕಂಟ್ರಿಬ್ಯೂಟ್ ಮಾಡುತ್ತೆ. ಅರ್ಥ ಆಗ್ತಿದೆನಾ? ಈ ಗ್ಯಾಸ್ ಇದು ಹೊಗೆ ಇದೆಯಲ್ಲ, ಇದು ಮಾಲಿನ್ಯಕಾರಕ, ಪರಿಸರವನ್ನು ಮಾಲಿನ್ಯಕಾರಕವಾಗಿ ಮಾರ್ಪಾಡು ಮಾಡುತ್ತೆ. ಸೊ ಅದು ಫಸ್ಟ್ ಡಿಸ್ಅಡ್ವಾಂಟೇಜ್. ಆದರೆ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನಂದರೆ, ಆಫ್ಟರ್ ಇನ್ಸ್ಟಾಲೇಷನ್ ಅದನ್ನು ಬಿಲ್ಡ್ ಮಾಡಿದ ಮೇಲೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಬೇಕಲ್ಲ, ಈ ಜನ್ರೇಟ್ ಮಾಡೋ ಪ್ರಾಸೆಸ್ಸಲ್ಲಿ ಈ ರನ್ನಿಂಗಲ್ಲಿರುತ್ತಲ್ವಾ, ಈ ಎಲ್ಲ ಪ್ರಾಸೆಸ್ ರನ್ನಿಂಗಲ್ಲಿರುತ್ತೆ. ಹಾಗೆ ಇದನ್ನು ಲಾಂಗ್ ಟೈಮ್ ಮೇಂಟೆನೆನ್ಸ್ ಮಾಡಬೇಕು. ಈ ರನ್ನಿಂಗ್ ಮತ್ತು ಮೇಂಟೆನೆನ್ಸ್ ಕಾಸ್ಟ್ ಬಂದ್ಬಿಟ್ಟು ಜಾಸ್ತಿ ಇರುತ್ತೆ. ಇನ್ಸ್ಟಾಲೇಷನ್ ಕಮ್ಮಿ, ಓಕೆ, ಎಲೆಕ್ಟ್ರಿಸಿಟಿ ಜನ್ರೇಷನು ಕಮ್ಮಿ, ಬಟ್ ಈ ಮೇಂಟೆನೆನ್ಸ್ ಇರುತ್ತಲ್ಲ ಮಧ್ಯೆ, ಇದನ್ನು ರನ್ ಮಾಡೋದು, ಎಲ್ಲ ನೋಡ್ಕೊಳ್ಳೋದು, ಎಂಪ್ಲಾಯೀಸ್ನ ಕರೆಕ್ಟಾಗಿ ನೋಡ್ಕೊಳ್ಳೋದು, ಎಂಪ್ಲಾಯೀಸ್ ಇರ್ತಾರಲ್ಲ ಅದನ್ನು ಆಪರೇಟ್ ಮಾಡೋರು, ಆ ಪರ್ಸನ್ ಹೇಗಿರ್ಬೇಕಂತಂದರೆ ಸ್ಕಿಲ್ಡ್ ಪರ್ಸನ್ ಆಗಿರಬೇಕು. ಯಾಕಂದರೆ ನಾವು ಹೀಟ್ ಜೊತೆ ಆಟ ಆಡ್ತಾ ಇದ್ದೀವಿ. ಅದು ಎಷ್ಟು ಡೇಂಜರಸ್ ಅಂತ ನಿಮ್ಗೆ ಗೊತ್ತು. ಜಸ್ಟ್ ನೀವು ನೋಡಿ, ಈ ವೆಹಿಕಲಲ್ಲಿ ಹೋಗ್ಬೇಕಾದ್ರೆ, ಈ ನಾರ್ಮಲ್ ಬೈಕಲ್ಲಿ, ಸೊ ಇಫ್ ಯು ಟ್ರಾವೆಲ್ ಫಾರ್ ಅಪ್ರಾಕ್ಸಿಮೇಟ್ಲಿ 50 to 100 ಕಿಲೋಮೀಟರ್, ಏನಾಗುತ್ತೆ, ಸೈಲೆನ್ಸಸ್ ತುಂಬ ಬಿಸಿಯಾಗಿರುತ್ತೆ. ಅದು ಜಸ್ಟ್ ಟಚ್ ಆದ ತಕ್ಷಣ ಏನಾಗುತ್ತೆ, ಫುಲ್ ಬೊಬ್ಬೆ ಬಂದ್ಬಿಡುತ್ತೆ. ಸೊ ಸ್ಮಾಲ್ ಅಮೌಂಟ್ ಆಫ್ ಹೀಟ್ ಅಷ್ಟು ಎಫೆಕ್ಟ್ ಇದೆ ಅಂತಂದರೆ ಇಲ್ಲಿ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಮಾಡ್ತದೆ. ಅದು ಇನ್ನೆಷ್ಟು ಎಫೆಕ್ಟ್ ಆಗಿರಬಾರ್ದು ಅಲ್ವಾ? ಸೊ ಅದನ್ನು ಯಾರು ಹ್ಯಾಂಡಲ್ ಮಾಡ್ತಾರಲ್ಲ ಆ ವ್ಯಕ್ತಿ ತುಂಬ ಸ್ಕಿಲ್ಡ್ ಪರ್ಸನ್ ಆಗಿರಬೇಕು. ಇಲ್ಲಾಂತಂದ್ರೆ ಅಲ್ಲೋನೇ ಮಾಡಬಾರ್ದು ಅವ್ರನ್ನ. ಅದು ತುಂಬ ಡೇಂಜರಸ್, ಅದು ಜೀವಕ್ಕೆ ಅಪಾಯ. ಆದ್ದರಿಂದ ಸೊ ಮೂರನೇ ಪಾಯಿಂಟ್, ದ ಸ್ಕಿಲ್ಡ್ ಪರ್ಸನ್ಸ್ ಆರ್ ರಿಕ್ವೈರ್ಡ್. ಸೊ ಥರ್ಡ್ ಪಾಯಿಂಟ್, ರನ್ನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಈಸ್ ಮೋರ್. ಆ್ಯಂಡ್ ನೆಕ್ಸ್ಟ್ ಒನ್, ಇಲ್ಲಿ ನೋಡಿ, ನೀವು ಈ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟು ಲ್ಯಾಂಡ್ನಲ್ಲಿ ಬಿಲ್ಡ್ ಮಾಡಿರ್ಬೋದು. ಓಕೆ, ಎಕರ್ಸ್ ಟುಗೆದರ್, ತುಂಬ ಎಕರೆಗಳಲ್ಲಿ, ಭೂಮಿ ಎಕರೆಗಳಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಇದನ್ನು ಬಿಲ್ಡ್ ಮಾಡಬೇಕಂದ್ರೆ ತುಂಬ ಲ್ಯಾಂಡ್ ಬೇಕಾಗತ್ತೆ. ಓಕೆ, ಸೊ ಆ ಲ್ಯಾಂಡ್ ಇದಕ್ಕೆ ಮಾತ್ರ ಇರಬೇಕು. ಬೌಂಡ್ರಿ ಹಾಕ್ಬಿಡ್ತಾರೆ. ಇಷ್ಟೆಲ್ಲ ಥರ್ಮಲ್ ಪವರ್ ಪ್ಲ್ಯಾಂಟ್, ಯಾರು ಹೊರಗೂ ಬರೋಂಗಿಲ್ಲ, ಯಾರು ಹೊರಗೆ ಹೋಗಂಗಿಲ್ಲ. ಔಟ್ಸೈಡರ್ಸ್, ಅಲ್ಲಿ ಎಂಪ್ಲಾಯೀಸ್ ಅವ್ರು ಹೋಗ್ಬೋದು ಬರ್ಬೋದು, ಅಲ್ಲಿ ವರ್ಕ್ ಮಾಡೋರು ಹೋಗ್ಬೋದು ಬರ್ಬೋದು, ಬಟ್ ಔಟ್ಸೈಡರ್ಸ್ ಕೆನಾಟ್ ಕ್ರಾಸ್ ದಟ್ ಬೌಂಡ್ರಿ. ಸೊ ಇಲ್ಲಿ ಏನಾಗುತ್ತಂದರೆ ಇದಕ್ಕೆ ತುಂಬ ಜಾಗ ಬೇಕಾಗಿರೋದ್ರಿಂದ ಇದು ಡಿಸ್ಅಡ್ವಾಂಟೇಜ್ ಆಗಿ ಕನ್ಸಿಡರ್ ಮಾಡ್ತಾರೆ. ಕಮ್ಮಿ ಜಾಗದಲ್ಲಿ ಎನರ್ಜಿ ಪ್ರೊವೈಡ್ ಮಾಡ್ತೀರಾ, ಜನರೇಟ್ ಮಾಡ್ತೀರಾ ಅಂದರೆ ಅದು ಖುಷಿ ಸಂಗತಿ. ಇಲ್ಲಿ ಜಾಸ್ತಿ ಜಾಗ ಯೂಸ್ ಮಾಡಿಕೊಂಡು ಎನರ್ಜಿ ಪ್ರೊವೈಡ್ ಮಾಡ್ತಾರೆ ಅಂತಂದರೆ ಸಮ್ಟೈಮ್ಸ್ ಇಟ್ ಕಮ್ಸ್ ಅಂಡರ್ ಡಿಸ್ಅಡ್ವಾಂಟೇಜ್ ಅಲ್ವಾ? ಸೊ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು
ಡಿಸ್ಅಡ್ವಾಂಟೇಜಲ್ಲಿ ಬರುತ್ತೆ. ಏನಪ್ಪ ಅಂತಂದರೆ ಮೋರ್ ಲ್ಯಾಂಡ್ ರಿಕ್ವೈರ್ಡ್ ಟು ಸ್ಟೋರ್ ಕೋಲ್ ಆ್ಯಂಡ್ ಆ್ಯಶ್. ಸೊ ಅಲ್ಲಿ ಏನಾಗುತ್ತೆ, ಫುಲ್ ಜಾಗ ಇರುತ್ತಲ್ಲ, ಅಲ್ಲಿ ಯೂಸ್ ಮಾಡಿರೋದು ಅಂತಂದರೆ ಮೊದಲು ಕೋಲ್ ಯೂಸ್ ಮಾಡಿದ್ರಲ್ಲ, ಅದೇನಾಗುತ್ತೆ, ಬರ್ನ್ ಆಗಿ ಬೂದಿ ಆಗುತ್ತೆ. ಅದನ್ನು ನಾವು ಆ್ಯಶ್ ಅಂತ ಕರಿತೀವಿ. ಆ ಬೂದಿಯಾದ ಮಟೀರಿಯಲ್ನ ಏನು ಮಾಡ್ತಾರೆ, ಹೊರಗಡೆ ತಂದು ಹಾಕ್ತಾರೆ. ಅಂದರೆ ಅದೇ ಗ್ರೌಂಡಲ್ಲಿ ಅದು ತಂದು ಆಗಬೇಕಂದ್ರೆ ಅಲ್ಲಿ ಜಾಗ ಇರಬೇಕು ತಾನೆ. ಇಟ್ ರಿಕ್ವೈರ್ಡ್ ಲಾಟ್ ಆಫ್ ಸ್ಪೇಸ್. ಹಾಗೆ ನೆಕ್ಸ್ಟು ಉಪಯೋಗಿಸೋ ಕಲ್ಲಿದ್ದಲು ಬೇಕಲ್ವಾ, ಸೊ ಆ ಕಲ್ಲಿದ್ದಲು ಸ್ಟೋರ್ ಮಾಡೋಕ್ಕೂ ಜಾಗ ಬೇಕು. ಆದ್ದರಿಂದ ಇಟ್ ರಿಕ್ವೈರ್ಡ್ ಎ ಲಾಟ್ ಆಫ್ ಸ್ಪೇಸ್. ಸೊ ಅದರಿಂದ ಈ ಪಾಯಿಂಟ್ನ ನಾವು ಡಿಸ್ಅಡ್ವಾಂಟೇಜ್ ಆಗಿ ಕನ್ಸಿಡರ್ ಮಾಡ್ತೇವೆ. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ಅಬೌಟ್ ಥರ್ಮಲ್ ಪವರ್ ಪ್ಲಾಂಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಹೈಡ್ರೋ ಪವರ್ ಪ್ಲಾಂಟ್, ಜಲವಿದ್ಯುತ್ ಸ್ಥಾವರ. ಅಂದರೆ ಲಾಸ್ಟ್ ಕೇಸಲ್ಲಿ ಏನು ಮಾಡಿದ್ವಿ, ಈ ಉಷ್ಣ ಶಕ್ತಿಯಿಂದ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಿದ್ವಿ. ಓಕೆ, ವಿದ್ಯುತ್ ಶಕ್ತಿಯನ್ನು ಪಡೆದುಕೊಂಡ್ವಿ. ಹಾಗೆ ಇಸ್ ಇಟ್ ಪಾಸಿಬಲ್ ಟು ಆಬ್ಟೈನ್ ಎಲೆಕ್ಟ್ರಿಸಿಟಿ ಫ್ರಾಮ್ ವಾಟರ್? ಎಸ್, ಆಫ್ ಕೋರ್ಸ್ ಇಟ್ ಈಸ್ ಪಾಸಿಬಲ್. ನೋಡಿ, ನಮ್ಮ ಕರ್ನಾಟಕದಲ್ಲಿ ನೋಡ್ಬೇಕಂತಂದರೆ ಫಸ್ಟ್ ಒನ್ ಶಿವನ ಸಮುದ್ರ, ಓಕೆ, ಶಿಂಷಾ ಫಸ್ಟ್ ಒನ್. ಸೆಕೆಂಡ್ ಒನ್ ಮಹಾತ್ಮ ಗಾಂಧಿ, ಶಿವಮೊಗ್ಗ. ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಶಿವಮೊಗ್ಗದಲ್ಲಿ ಹೈಡ್ರೋ ಪವರ್ ಪ್ಲಾಂಟ್ ಇದ್ದಾವೆ. ಆಮೇಲೆ KRS, ಅದರಲ್ಲೂ ಈ ಜಲವಿದ್ಯುತ್ನ ಉತ್ಪತ್ತಿ ಮಾಡ್ಬೋದು. ಅದು ಹೇಗೆ ವರ್ಕ್ ಆಗುತ್ತೆ ನೋಡಿ. ಇದು ಡ್ಯಾಮ್, ಓಕೆ, ಇದು ಡ್ಯಾಮ್, ಜನರಲಿ ವಿ ಕಾಲ್ ಇಟ್ ಆಸ್ ಎ ರಿಸರ್ವಾಯರ್. ಓಕೆ, ಈ ರಿಸರ್ವಾಯರಲ್ಲಿ ನೀವು ನೋಡ್ಬೋದು, ಇಲ್ಲಿ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಡೋರ್ಸ್ ಇದೆ. ಏನು ಮಾಡ್ತಾರೆ, ಈ ಮಳೆ ಬಂದಾಗ ಅಥವಾ ನದಿಗಳಲ್ಲಿ ಹರಿಯುವ ನೀರು ಒಂದು ಕಡೆ ಸ್ಟೋರ್ ಮಾಡ್ತಾರೆ ಬೈ ಬಿಲ್ಡಿಂಗ್ ಆ ಡ್ಯಾಮ್ಸ್ ಅಥವಾ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್. ಆ ಡ್ಯಾಮ್ಸ್ನ ಬಿಲ್ಡ್ ಮಾಡಿಕೊಂಡು ಅಥವಾ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಆ ಎಲ್ಲ ನೀರನ್ನ ಸ್ಟೋರ್ ಮಾಡ್ತಾರೆ. ಸ್ಟಾಪ್ ಅನ್ನೋದಕ್ಕಿಂತ ಸ್ಟೋರ್ ಮಾಡ್ತಾರೆ. ಈ ಸ್ಟೋರ್ ಆದ ನೀರಿನಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಪ್ರಚನ್ನ ಶಕ್ತಿ. ಈ ಪ್ರಚನ್ನ ಶಕ್ತಿ ಯಾವಾಗಿರುತ್ತೆ, ಆ ನೀರು ಸ್ಟೋರ್ ಆದಾಗ. ಇಟ್ ಈಸ್ ನಾಟ್ ಮೂವಿಂಗ್. ಯಾವಾಗ ಈ ಗೇಟ್ನ ಓಪನ್ ಮಾಡ್ತಾರೆ, ಅವಾಗೇನಾಗುತ್ತೆ, ಈ ನೀರು ಇದ್ರ ಮೂಲಕ ಹಾದು ಹೋಗುತ್ತೆ. ಇವಾಗ ನೀರು ಹರಿತಿದೆ ಅಂತಂದರೆ ಇಟ್ ಈಸ್ ಎ ಕೈನೆಟಿಕ್ ಎನರ್ಜಿ. ದ ವಾಟರ್ ಇಸ್ ಹ್ಯಾವಿಂಗ್ ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಚಲನ ಶಕ್ತಿ. ಈ ಚಲನ ಶಕ್ತಿಯಿಂದ ಇಲ್ಲಿ ಟರ್ಬೈನ್ ಇದೆ, ಪಂಖ, ಎಗಿನ್ ಫ್ಯಾನ್ ತಿರುಗುತ್ತೆ. ಇದಕ್ಕೆ ಟಚ್ ಆದರೆ ಏನಾಗುತ್ತೆ, ಇದು ತಿರುಗುತ್ತೆ. ಈ ಟರ್ಬೈನ್ನ ಜನರೇಟರ್ಗೆ ಕನೆಕ್ಟ್ ಮಾಡಿರ್ತಾರೆ. ಅದು ತಿರುಗೋದ್ರಿಂದ ಏನಾಗುತ್ತೆ, ವಿ ನೋ ದ ಪ್ರಾಸೆಸ್. ಆಲ್ರೆಡಿ ನಾವು ಓದಿದ್ವಿ, ಜನರೇಟರ್, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಹೇಗೆ ಜನರೇಟ್ ಆಗುತ್ತೆ ಅಂತ ಗೊತ್ತು. ಓಕೆ, ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಜನರೇಟ್ ಅ ಪವರ್. ಸೊ ಇಲ್ಲಿ ನೋಡ್ಬೋದು ಪವರ್ ಲೈನ್ಸ್ ಅಂತ, ಅಲ್ಲಿಂದ ವೈರ್ಗಳು ಹೋಗುತ್ತೆ, ಹೈ ಟೆನ್ಷನ್ ವೈರ್ ಟು ದ ಡಿಫ್ರೆಂಟ್ ಸಿಟೀಸ್. ಈ ರೀತಿ ನಾವು ವಿದ್ಯುತ್ತನ್ನು ಜನರೇಟ್ ಮಾಡ್ಬೋದು. ಯಾವುದರಿಂದ, ನೀರಿನಿಂದ. ಸೊ ಅದನ್ನೇ ನಾವು ಹೈಡ್ರೋ ಪವರ್ ಪ್ಲಾಂಟ್ಸ್. ಹಿಯರ್ ವಾಟ್ ಈಸ್ ಹ್ಯಾಪನಿಂಗ್, ಕನ್ವರ್ಷನ್. What you can write, hydro power plant. The power or electricity is generated by using kinetic energy of water. ನೀರಿನ ಚಲನಶಕ್ತಿಯನ್ನು ಉಪಯೋಗಿಸಿಕೊಂಡು ನಾವು ವಿದ್ಯುತ್ತನ್ನು ಉತ್ಪತ್ತಿ ಮಾಡಬಹುದು. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಹೈಡ್ರೋ ಪವರ್ ಪ್ಲಾಂಟ್ಸ್. ಓಕೆ, ಸೊ ಇದರ ಉಪಯೋಗಗಳೇನು, ಅಡ್ವಾಂಟೇಜ್. ಫಸ್ಟ್ ಒನ್ ಏನಪ್ಪ ಅಂತಂದರೆ, ಇಟ್ ಈಸ್ ಎಕೋ ಫ್ರೆಂಡ್ಲಿ. ಯಾಕೆ, ಇದರಿಂದ ಯಾವುದೇ ಥರ ಮಾಲಿನ್ಯ ಉಂಟಾಗೋದಿಲ್ಲ ಅಲ್ವಾ, ಇದರಿಂದ ಯಾವುದೇ ಥರ ಮಾಲಿನ್ಯ ಉಂಟಾಗೋದಿಲ್ಲ. ಮತ್ತು ಸೆಕೆಂಡ್ ಪಾಯಿಂಟ್ ಏನಂದರೆ, ಈ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಏನು ಮಾಡುತ್ತೆ, ಎಲ್ಲ ನೀರನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ಓಕೆ, ಫ್ಲಡ್ಡಿಂಗ್ ದ ರಿವರ್ಸ್. ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಸೇಫ್ ಆ್ಯಂಡ್ ರಿಲಯಬಲ್ ಆ್ಯಂಡ್ ಇಟ್ ಗುಡ್ ಸೋರ್ಸಸ್ ಆಫ್ ರಿನ್ಯೂಯಬಲ್ ಎನರ್ಜಿ. ಇದನ್ನು ರಿನ್ಯೂಯಬಲ್ ಎನರ್ಜಿ ಅಂತ ಕರಿತೀವಿ. ಯಾಕೆಂತಂದರೆ ಈ ಎಲ್ಲ ಖಾಲಿ ಆದಮೇಲೆ ಮತ್ತೇನಾಗುತ್ತೆ, ಮಳೆ ಬರುತ್ತೆ. ಮಳೆ ಬಂದರೆ ಹಳ್ಳ, ಹೊಳೆ ಮತ್ತು ನದಿಗಳಿರುತ್ತೆ.
ಆ ನದಿಯ ನೀರುಗಳನ್ನು ಮತ್ತೆ ಸ್ಟೋರ್ ಮಾಡ್ಬೋದು. ರಿಪೀಟೆಡ್ ಪ್ರಾಸೆಸ್. ಓಕೆ, ರಿಪೀಟೆಡ್ ಪ್ರಾಸೆಸ್ ಆಗೋದ್ರಿಂದ ಇದನ್ನ ರಿನ್ಯೂವೇಬಲ್ ಎನರ್ಜಿ ಅಂತ ಕರಿತೀವಿ. ಓಕೆ, ಸೊ ಅದು ಫಸ್ಟ್ ಪಾಯಿಂಟ್ ಏನಪ್ಪ, ನೋ ಪೊಲ್ಯೂಷನ್. ಸೆಕೆಂಡ್ ಪಾಯಿಂಟ್, ಗುಡ್ ಸೋರ್ಸ್ ಆಫ್ ಎನರ್ಜಿ. ಗುಡ್ ಸೋರ್ಸ್ ಆಫ್ ಎನರ್ಜಿ. ಥರ್ಡ್ ಪಾಯಿಂಟ್, ಸೇಫ್ ಆ್ಯಂಡ್ ರಿಲೇಬಲ್. ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ ಪ್ರೊವೈಡ್ಸ್ ಎ ಫ್ಲಡ್ಡಿಂಗ್ ಆಫ್ ರಿವರ್ಸ್. ಇಷ್ಟು ಉಪಯೋಗ ಆದರೆ ಇದರಿಂದ ಅನಾನುಕೂಲಗಳು ಇದ್ದೇ ಇರುತ್ತಲ್ಲ. ಫಸ್ಟ್ ಏನಪ್ಪ, ಫಸ್ಟ್ ನಾವು ಈ ರಿಸರ್ವೈರ್ಗಳನ್ನು ಅಥವಾ ಡ್ಯಾಮ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತೀವಿ? ಯಾವುದೋ ಗುಡ್ಡನೋ ಬೆಟ್ಟನೋ ಸಮೀಪ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಲ್ವಾ? ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಇರೋ ಪರಿಸರ ವ್ಯವಸ್ಥೆಗೆ ಧಕ್ಕೆ ಉಂಟಾಗುತ್ತೆ. ಯಾಕೆಂದರೆ ಅದನ್ನು ನಾವು ಬಿಲ್ಡ್ ಮಾಡ್ತಾ ಇರೋದು ಅಲ್ವಾ? ಅಲ್ಲಿರೋ ಪ್ರಾಣಿ ಪಕ್ಷಿಗಳೆಲ್ಲ ಜಾಗ ಖಾಲಿ ಮಾಡುತ್ತೆ. ಅದರಿಂದ ನಮಗೆ ಗೊತ್ತಾಗುತ್ತೆ ಅಲ್ಲಿ ಎಕೋಸಿಸ್ಟಮ್ಗೆ ಲಾಸ್ ಆಗ್ತಿದೆ ಅಂತ. ಇಲ್ಲಿ ನಾವು ಒಂದು ಸಿಂಪಲಲ್ಲಿ ವರ್ಡಲ್ಲಿ ಹೇಳ್ಬೇಕಂದ್ರೆ ಇಟ್ ಡಿಸ್ಟ್ರಾಯ್ಸ್ ದ ಎಕೋಸಿಸ್ಟಮ್. ಪರಿಸರ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡುತ್ತೆ. ಓಕೆ, ಮತ್ತು ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ನಾವು ನೋಡ್ಬೋದು ಎಲ್ಲಂದ್ರಲ್ಲಿ ನಮಗೆ ರಿಸರ್ವೈರ್ ಕಾಣಿಸಲ್ಲ. ಕಾನ್ಸ್. ಓಕೆ, ಕಾನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪ್ರೋಸ್ ಆಯಿತು, ಕಾನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ನೋಡ್ಬೇಕಂತಂದರೆ ನಮಗೆ ರಿಸರ್ವೈರ್ ಎಲ್ಲಂದ್ರೆ ಅಲ್ಲೇ ಕಾಣಿಸೋದಿಲ್ಲ, ಎಲ್ಲೋ ಯಾವುದೋ ಒಂದು ಊರಲ್ಲಿ ಇರುತ್ತೆ ಅಲ್ವಾ? ಸೊ ಅದರಿಂದ ನಾನು ಏನು ಹೇಳ್ತೇನೆ ಇದಕ್ಕೆ, ಲಿಮಿಟೆಡ್ ರಿಸರ್ವಾಯರ್ಸ್. ಇಲ್ಲಿ ಜಾಸ್ತಿ ರಿಸರ್ವಾಯರ್ಗಳಿಲ್ಲ, ಕಾನ್ಸ್. ಯಾಕೆ? ಇದು ಎಕೋಸಿಸ್ಟಮ್ನ ಡ್ಯಾಮೇಜ್ ಮಾಡುತ್ತೆ ಅನ್ನೋ ರೀಸನ್ಗೆ. ಓಕೆ, ಸೊ ದಟ್ ಈಸ್ ದ ಸೆಕೆಂಡ್ ಕಾನ್ಸ್. ಮತ್ತೆ ಏನಾಗುತ್ತೆ, ಈ ಡ್ಯಾಮಲ್ಲಿ ನೀರಿದ್ರೆ ಮಾತ್ರ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ಅದೇ ನೀರಿಲ್ಲ ಅಂತಂದರೆ ಪ್ರೊಡ್ಯೂಸೇ ಮಾಡೋಕ್ಕಾಗಲ್ಲ. ಇದೊಂದು ಕಾನ್ಸ್ ತಾನೆ. ನೀರಿಲ್ಲ ಅಂತಂದರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸೇ ಮಾಡೋಕ್ಕಾಗಲ್ಲ. ಸೊ ಇದು ಕಾನ್ಸ್ ಆಗಿ ಬರುತ್ತೆ. ಡ್ರಾಟ್ಸ್ ಅಂತಂದರೆ ಅನಾವೃಷ್ಟಿ, ಅತಿವೃಷ್ಟಿ, ಅನಾವೃಷ್ಟಿ ಅಂತ ಗೊತ್ತಾನೆ. ಸೊ ಇಲ್ಲಿ ಅನಾವೃಷ್ಟಿ ಆದಾಗ ಮಳೆ ಇರಲ್ಲ, ಮಳೆ ಇಲ್ಲ ಅಂತಂದರೆ ನೀರಿಲ್ಲ, ನೀರಿಲ್ಲ ಅಂತಂದರೆ ಹೊಳೆ ಇಲ್ಲ, ಹೊಳೆ ಇಲ್ಲ ಅಂತಂದರೆ ನದಿಗಳಿಲ್ಲ ಅಂತಂದರೆ ಇಲ್ಲಿ ನೀರು ಸ್ಟೋರ್ ಆಗಲ್ಲ. ಎಲ್ಲಿ? ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮಲ್ಲಿ ನೀರು ಇರೋದೇ ಇಲ್ಲ. ಅರ್ಥ ಆಯ್ತಾ? ಸೊ ಇಷ್ಟಾಯಿತು. ನೆಕ್ಸ್ಟ್ ಏನಪ್ಪ, ಲಾಸ್ಟ್ ಪಾಯಿಂಟ್, ಈ ಡ್ಯಾಮ್ನ ಬಿಲ್ಡ್ ಮಾಡಬೇಕಂದ್ರೆ ಎಷ್ಟು ಖರ್ಚಾಗ್ಬೋದು? ಕೋಟಿಗಟ್ಟಲೆ ಖರ್ಚಾಗತ್ತೆ. ಆ ಕೋಟಿಗಟ್ಟಲೆ ಖರ್ಚಾಗೋದನ್ನು ನಾವು ಏನಂತ ಕರಿತೀವಿ? ಇಟ್ ಈಸ್ ಟೂ ಎಕ್ಸ್ಪೆನ್ಸಿವ್. ಅರ್ಥ ಆಯ್ತಾ? ಈ ತುಂಬ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಈ ಪಾಯಿಂಟ್ನ ನಾನು ಕಾನ್ಸಲ್ಲಿ ಕನ್ಸಿಡರ್ ಮಾಡ್ಕೊಳ್ತೇನೆ. ಅರ್ಥ ಆಯ್ತಾ? ಸೊ ಇಷ್ಟು ಹೈಡ್ರೋ ಪವರ್ ಪ್ಲಾಂಟ್ ಬಗ್ಗೆ ಆಯಿತು. ನೆಕ್ಸ್ಟ್ ಇವೆಲ್ಲ ಸ್ವಲ್ಪ ಏನಂತಂದರೆ ಡಿಸ್ಅಡ್ವಾಂಟೇಜ್ಗಳಿದೆ, ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ. ಓಕೆ, ಪ್ರೋಸ್ ಎಷ್ಟಿದೆ, ಕಾನ್ಸ್ಗಳು ಅಷ್ಟಿದೆ. ಈ ಕಾನ್ಸನ್ನು ರೆಡ್ಯೂಸ್ ಮಾಡಬೇಕಂದ್ರೆ ಟೆಕ್ನಿಕ್ಸ್ ಯೂಸ್ ಮಾಡಬೇಕು. ಓಕೆ, ಆ ಯೂಸ್ ಮಾಡಿದಂಥ ಟೆಕ್ನಿಕ್ಸಲ್ಲಿ ದ ಫಸ್ಟ್ ಒನ್, ಈ ಇಂಪ್ರೂವ್ಮೆಂಟ್ ಇನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇಲ್ಲಿ ಬಯೋಮಾಸ್ ಅನ್ನೋದು ಒಂದು ಫಾರ್ಮ್ ಆಫ್ ಎನರ್ಜಿ. ಅದು ಏನು, ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಫಸ್ಟ್ ಬಯೋಮಾಸ್ ಅಂತಂದರೆ ಇಲ್ಲಿ ನೋಡಿ, ಈ ವರ್ಡ್ನ ನಾನು ಎರಡು ವಿಧದಲ್ಲಿ ಸ್ಪ್ಲಿಟ್ ಮಾಡ್ತೀನಿ. ಬಯೋ ಅಂತಂದರೆ ಆರ್ಗ್ಯಾನಿಕ್, ಮಾಸ್ ಅಂತಂದರೆ ಪ್ರಾಡಕ್ಟ್. ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂದರೆ ಯಾವುದು? ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು. ಕ್ರಾಪ್ ರೆಸಿಡ್ಯೂ ಅಂತಂದರೆ ನಾವು ಬೆಳೆದಾಗ ಕಳೆಗಳು ಉಂಟಾಗುತ್ತಲ್ಲ, ಆ ಕಳೆನೇ ನಾವು ಕ್ರಾಪ್ಸ್ ರೆಸಿಡ್ಯೂ ಅಂತ ಕರಿತೀವಿ. ಅದಾದಮೇಲೆ ತುಂಬ ವಸ್ತುಗಳಿದೆಯಲ್ಲ, ಪರಿಸರದಲ್ಲಿರೋ ವಸ್ತುಗಳನ್ನೇ ನಾವು ಬಯೋಮಾಸ್, ಆರ್ಗ್ಯಾನಿಕ್ ವೇಸ್ಟೇಜ್ ಅಂತ ಕರಿತೀವಿ. ಆ ವೇಸ್ಟ್ ಆದಂತಹ ಪ್ರಾಡಕ್ಟ್ಗಳನ್ನು ನಾವು ಇದರಲ್ಲಿ ಹಾಕಿದ್ರೆ, ಫಸ್ಟ್ ಆಫ್ ಆಲ್ ಇದು ಬಯೋಮಾಸ್ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಏನಪ್ಪ ಅಂತಂದರೆ ಕಾವ್ ಡಂಗ್, ಅಂದರೆ ಪಶುಗಳ ಬೆರಣಿ ಅಥವಾ ಪಶುಗಳ ಸಗಣಿ ಅಂತ ಕರಿತೀವಿ. ಫಸ್ಟ್ ಇದನ್ನು ಯೂಸ್ ಮಾಡ್ತಾ ಇದ್ರು. ಓಕೆ, ಲೇಟರ್ ಆನ್ ಅವ್ರು ಏನು ಮಾಡ್ತಿದ್ರು ಅಂತಂದರೆ ದೇ ಕೀಪ್ ಆನ್ ಆ್ಯಡಿಂಗ್ ಸಮ್ ಆರ್ಗ್ಯಾನಿಕ್ ವೇಸ್ಟೇಜ್ ಲೈಕ್ ಕ್ರಾಪ್ ರೆಸಿಡ್ಯೂ, ಡ್ರೈ ಲೀವ್ಸ್, ಅದನ್ನೆಲ್ಲ ಆ್ಯಡ್ ಮಾಡ್ತಾ ಬಂದರು. ಅದನ್ನೇ ನಾವು ಬಯೋಮಾಸ್ ಅಂತ ಕರಿತಿದ್ವಿ. ಸೊ ಇಲ್ಲಿ ಡೆಡ್ ಪ್ಲಾಂಟ್ಸ್ ಅಂತ ಕರಿಬೋದು, ಡೆಡ್ ಪ್ಲಾಂಟ್ಸ್ ಆ್ಯಂಡ್ ಡೆಡ್ ಅನಿಮಲ್ಸ್, ಕ್ರಾಪ್ ರೆಸಿಡ್ಯೂ, ಕಳೆ
ಕ್ರಾಪ್ ರೆಸಿಡ್ಯೂ, ಇವೆಲ್ಲ ಬಯೋಮಾಸ್. ಓಕೆ, ಬಯೋ ಅಂತಂದರೆ ಆರ್ಗಾನಿಕ್. ಅರ್ಥ ಆಯ್ತಾ? ಸೊ ಇಷ್ಟು ಬಯೋಮಾಸ್ ಆಯಿತು. ಇಲ್ಲಿ ಏನಾಗುತ್ತೆ ಫಸ್ಟ್ ನೋಡಿ, ಇಲ್ಲಿ ಸ್ಲರಿ ಅಂತೀವಿ. ಸ್ಲರಿ ಅಂತಂದರೆ ಇಟ್ ಈಸ್ ದ ಮಿಕ್ಸ್ಚರ್ ಆಫ್ ಏನೇನು, ಈ ಹಸುವಿನ ಅಥವಾ ಪಶುಗಳ ಬೆರಣಿ, ಸಗಣಿ ಮತ್ತು ವಾಟರ್ ಆ್ಯಡ್ ಮಾಡಿ ಇಲ್ಲಿ ಹಾಕ್ತಾರೆ. ಇಲ್ಲಿ ಹಾಕಿದಾಗ ಆ ಮಿಕ್ಸ್ ಆದಮೇಲೆ ಇದೇನಾಗುತ್ತೆ, ಈ ಡೈಜೆಸ್ಟರ್ಗೆ ಬರುತ್ತೆ. ಈ ಡೈಜೆಸ್ಟರಲ್ಲಿ ಇಟ್ ಈಸ್ ಎ ಇಲ್ಲಿ ಏನಾಗಿರುತ್ತೆ ಅಂದರೆ ಈ ಆಕ್ಸಿಜನ್ ಪ್ರೆಸೆನ್ಸ್ ಇರಲ್ಲ. ಓಕೆ, ಆಕ್ಸಿಜನ್ ಪ್ರೆಸೆನ್ಸ್ ಇಲ್ಲ. ಇಲ್ಲಿ ಎನಾರಬಿಕ್ ಪ್ರಾಸೆಸ್ ನಡೆಯುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್. ಈ ಸೂಕ್ಷ್ಮಾಣು ಜೀವಿಗಳು ಈ ಆಮ್ಲಜನಕ ಇಲ್ಲದೇನೂ ಉಸಿರಾಟ ಮಾಡುತ್ತೆ. ಸೊ ಆಫ್ಟರ್ ಸಮ್ ಡೇಸ್ ಏನಾಗುತ್ತೆ ಅಂದರೆ ಇದೆಲ್ಲ ಡಿಕಂಪೋಸ್ ಆಗುತ್ತೆ. ಓಕೆ, ಸೊ ಡಿಕಂಪೋಸ್ ಆಗಿ ವಿತೌಟ್ ಆಕ್ಸಿಜನ್. ಓಕೆ, ಸೊ ಇಲ್ಲಿ ಡಿಕಂಪೋಸ್ ಆಗಿ ಏನಾಗುತ್ತೆ, ಇವು ವಿಂಗಡಣೆ ಆಗುತ್ತೆ. ವಿಘಟನೆ ಆಗಿ ಇಲ್ಲಿ ಏನಾಗುತ್ತೆ, ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ. ಆ ಗ್ಯಾಸೇ ಈ ಟ್ಯಾಂಕಲ್ಲಿ ಸ್ಟೋರ್ ಆಗುತ್ತೆ. ಈ ಸ್ಟೋರ್ ಆದ ಗ್ಯಾಸಿಂದನೇ ಈ ಸ್ಟೋರಿಂಗ್ ಗ್ಯಾಸ್ನೇ ಈ ಪೈಪ್ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಓಕೆ, ಸೊ ಇಷ್ಟು ಇದೆಲ್ಲ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಜಸ್ಟ್ ವಾಟ್ ಈಸ್ ದಿಸ್ ಬಯೋಮಾಸ್ ಅನ್ನೋದು ತಿಳ್ಕೊಂಡ್ರೆ ಸಾಕು. ಈ ಥರ ನಾವು ಆ ಬಯೋಮಾಸ್ನ ಯೂಸ್ ಮಾಡ್ಬೋದು. ಮತ್ತು ನಿಮಗೆ ಒಂದು ಕ್ವಶನ್ ಬರ್ಬೋದು, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಫಾಸಿಲ್ ಫ್ಯೂಯಲ್ ಮತ್ತು ಬಯೋಮಾಸ್? ಈ ಬಯೋಮಾಸಿಂದ ಉಂಟಾದಂಥ ಅಥವಾ ಉತ್ಪತ್ತಿಯಾದ ಶಕ್ತಿಯನ್ನೇ ನಾವು ಬಯೋ ಎನರ್ಜಿ ಅಂತ ಕರಿತೀವಿ. ಓಕೆ, ಬಯೋ ಎನರ್ಜಿ ಅದು ಫಾಸಿಲ್ ಫ್ಯೂಯಲ್. ಸೊ ಬಯೋಗ್ಯಾಸ್ ಪ್ಲಾಂಟ್, ದಿಸ್ ಬಯೋಗ್ಯಾಸ್ ಪ್ಲಾಂಟ್ ಈಸ್ ಆಲ್ಸೋ ಕಾಲ್ಡ್ ಗೋಬರ್ ಗ್ಯಾಸ್ ಪ್ಲಾಂಟ್. ಯಾಕಂದರೆ ಇದರಲ್ಲಿ ಜಾಸ್ತಿ ಉಪಯೋಗಿಸುವುದು ಏನಂತಂದರೆ ದ ಫೋರ್ ಮೋಸ್ಟ್ ಮಟೀರಿಯಲ್ ಇಟ್ ಈಸ್ ಎ ಕೌ ಡಾಂಗ್. ಅಂದರೆ ಪಶುಗಳ ಸಗಣಿನ ಉಪಯೋಗಿಸೋದ್ರಿಂದ ಇದನ್ನು ಗೋಬರ್ ಗ್ಯಾಸ್ ಪ್ಲಾಂಟ್ ಅಂತ ಕರೀತಾರೆ. ಮತ್ತು ಈ ಗ್ಯಾಸ್ ಏನು ಉತ್ಪತ್ತಿ ಆಗುತ್ತಲ್ಲ, ಇದರಲ್ಲಿ ತುಂಬ ಗ್ಯಾಸ್ ಕಾಂಪೌಂಡ್ಸ್ ಇದೆ. ಅದರಲ್ಲಿ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಅಂದರೆ ಮೀಥೇನ್. ಈ ಮೀಥೇನ್ ಅನ್ನೋದು 75% ಇದರಲ್ಲಿರುತ್ತೆ ಈ ಗ್ಯಾಸಲ್ಲಿ. ಅದರಿಂದ ಇಲ್ಲಿ ಸ್ಮೋಕ್ ಕಮ್ಮಿ ಇರುತ್ತೆ. ಇಟ್ ಈಸ್ ಎ ಎಫಿಷಿಯಂಟ್ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತಲೂ ಹೇಳ್ಬೋದು. ಓಕೆ, ಇದರ ಅನುಕೂಲಗಳನ್ನು ನೋಡ್ತಾ ಹೋದರೆ ದ ಫಸ್ಟ್ ಪಾಯಿಂಟ್ ಈಸ್ ಇಟ್ ಈಸ್ ಅ ಲೆಸ್ಟ್ ಎಕ್ಸ್ಪೆನ್ಸಿವ್ ದ್ಯಾನ್ ಫಾಸಿಲ್ ಫ್ಯೂಯಲ್. ನಾವು ಫಾಸಿಲ್ ಫ್ಯೂಯಲೇ ಕಮ್ಮಿ ರೇಟ್ ಅಂತಂದರೆ, ಅದರ ಕಾಸ್ಟೇ ಕಮ್ಮಿ ಅಂತಂದರೆ, ಈ ಬಯೋಗ್ಯಾಸ್ ಅಥವಾ ಬಯೋಮಾಸ್ದಿಂದ ಬಂದಿರೋದೇ ಬಯೋಗ್ಯಾಸ್, ಇದರ ಕಾಸ್ಟ್ ಈ ಫಾಸಿಲ್ ಫ್ಯೂಯಲ್ಗಿಂತ ಕಮ್ಮಿ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ ಎಫಿಷಿಯಂಟ್ ಸೋರ್ಸ್ ಆಫ್ ರಿನ್ಯೂಯಬಲ್ ಎನರ್ಜಿ. ಯಾಕೆ ಇದು ರಿನ್ಯೂಯಬಲ್ ಎನರ್ಜಿ? ಕ್ರಾಪ್ ರೆಸಿಡ್ಯೂ ಮತ್ತು ಮರಗಳು, ಆಮೇಲೆ ಕೌ ಡಂಗ್, ಇವು ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ನಾವು ಈ ಬಯೋಗ್ಯಾಸನ್ನು ಪ್ರೊಡ್ಯೂಸ್ ಮಾಡ್ಬೋದು. ಅದರಿಂದ ಈ ಬಯೋಗ್ಯಾಸನ್ನು ನಾವು ಏನಂತ ಕರಿತೀವಿ? ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇದು ಸೆಕೆಂಡ್ ಪಾಯಿಂಟ್ ಆಯಿತು. ಥರ್ಡ್ ಪಾಯಿಂಟ್ ಆಯಿತು. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಅ ಫೋರ್ತ್ ಪಾಯಿಂಟ್. ನಾವು ಜಾಸ್ತಿ ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿದ್ವಿ? ಫಾಸಿಲ್ ಫ್ಯೂಲ್ಸ್, ದಟ್ ಈಸ್ ಎ ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಮತ್ತು ಕೋಲ್. ಈ ಮೂರರ ಮೇಲೆ ತುಂಬ ಡಿಪೆಂಡೆಂಟ್ ಆಗಿದ್ವಿ. ಈ ಬಯೋಗ್ಯಾಸ್ ಏನು ಮಾಡುತ್ತೆ ಅಂತಂದರೆ ಇಟ್ ರೆಡ್ಯೂಸಸ್ ದ ಡಿಪೆಂಡೆನ್ಸಿ ಆನ್ ಫಾಸಿಲ್ ಫ್ಯೂಲ್ಸ್. ಹೇಗೆ? ಇದು ಬಯೋಗ್ಯಾಸ್ ಆಗಿರೋದ್ರಿಂದ ಇದನ್ನು ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅಡುಗೆ ಮಾಡೋಕ್ಕೆ. ಓಕೆ, ಸೊ ಇದೇ ರೀತಿ ಬೇರೆ ಬೇರೆ ಉಪಯೋಗಗಳಿದೆ. ಅದನ್ನು ಇನ್ ಡೀಟೇಲ್ ಆಗಿ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ಅಂತಂದರೆ 11th ಅಥವಾ 12th ಓದ್ತೀರಾ. ಓಕೆ, ಇನ್ ಡೀಟೇಲ್ ಆಗಿ. ಸೊ ಇಷ್ಟು ಇದರ ಪ್ರೋಸ್ ಆದರೆ ಮತ್ತು ಇದರ ಕಾನ್ಸ್ ಏನು? ಇಲ್ಲಿ ನಾನು ಹೇಳಿದೆ ದ ಕಾಸ್ಟ್ ಆಫ್ ದಿಸ್ ಬಯೋಗ್ಯಾಸ್ ಲೆಸ್ ದ್ಯಾನ್ ದ ಫಾಸಿಲ್ ಫ್ಯೂಲ್ಸ್ ಅಂತ ಹೇಳಿದೆ. ಓಕೆ, ಇದು ಅರ್ಥ ಆಯಿತು. ಬಟ್ ಇದ್ರದ್ದು ಎಫಿಷಿಯನ್ಸಿನೂ ಇದರಿಗಿಂತ ಹೆಚ್ಚಿರುತ್ತಾ ಕಮ್ಮಿ ಇರುತ್ತಾ? ಇದರ ಎಫಿಷಿಯನ್ಸಿ ಕಮ್ಮಿ ಇದೆ. ಯಾವುದು ಕಂಪೇರ್ ಮಾಡಿದ್ರೆ? ಫಾಸಿಲ್ ಫ್ಯೂಲ್ಗೆ ಕಂಪೇರ್ ಮಾಡಿದ್ರೆ ಎಫಿಷಿಯನ್ಸಿ ಆಫ್ ಎ ಬಯೋಗ್ಯಾಸ್ ಈಸ್ ಲೆಸ್ ಕಂಪೇರ್ ಟು ಫಾಸಿಲ್ ಫ್ಯೂಲ್. ದ ಫಸ್ಟ್ ಪಾಯಿಂಟ್ ಇಲ್ಲಿದೆ ನೋಡಿ, ನಾಟ್ ಆಸ್ ಎಫಿಷಿಯಂಟ್ ಆಸ್ ಫಾಸಿಲ್ ಫ್ಯೂಲ್ಸ್. ಮತ್ತು ಇಲ್ಲಿ ನಾವು ಈ ಬಯೋಗ್ಯಾಸಲ್ಲಿ ಈ ಎಲೆಗಳನ್ನು ಉಪಯೋಗಿಸುವುದರಿಂದ ಅಥವಾ ಈ ವೇಸ್ಟೇಜ್ ಉಪಯೋಗಿಸೋದ್ರಿಂದ ಏನಾಗುತ್ತೆ? ಮುಂದೊಂದು ದಿನ ಈ ಪರಿಸರ ವ್ಯವಸ್ಥೆಗೆ ಧಕ್ಕೆಯುಂಟಾಗುತ್ತೆ.
ಏನದು ಪರಿಸರ ವ್ಯವಸ್ಥೆ? ಡಿಫಾರೆಸ್ಟೇಷನ್. ಎಲ್ಲ ಮರಗಳನ್ನು ಕಡಿದು ಈ ಬಯೋಗ್ಯಾಸ್ ಮಾಡೋಕ್ಕೆ ಉಪಯೋಗಿಸ್ತಾರೆ. ಅವಾಗೇನಾಗುತ್ತೆ, ಎಲ್ಲ ಮರಗಳು ಹೋಗ್ಬಿಡುತ್ತೆ. ಸೊ ಅದನ್ನೇ ಸೆಕೆಂಡ್ ಪಾಯಿಂಟ್ ಹೇಳೋದು, ಕ್ಯಾನ್ ಲೀಡ್ ಟು ಡಿಫಾರೆಸ್ಟೇಷನ್. ಆ್ಯಂಡ್ ಇಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಇಟ್ ಈಸ್ ಎ ಕಾರ್ಬನ್ ನ್ಯೂಟ್ರಲ್. ದಿಸ್ ಬಯೋಗ್ಯಾಸ್ ಈಸ್ ಎ ಕಾರ್ಬನ್ ನ್ಯೂಟ್ರಲ್. ಕಾರ್ಬನ್ ನ್ಯೂಟ್ರಲ್ ಅಂತಂದರೆ ಅಲ್ಲಿ ಯಾವ ಥರ ಕಾರ್ಬನ್ ಅಂಶಗಳು ಇರುತ್ತೆ, ಬಟ್ ನ್ಯೂಟ್ರಲ್ ಆಗಿರುತ್ತೆ. ಅದರಿಂದ ನಾವು ಇದನ್ನು ಕ್ಲೀನ್ ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ನಾಟ್ ಎಂಟೈರ್ಲಿ ಕ್ಲೀನ್. ಅದೇ ನಾವು ಇಲ್ಲಿ ಥರ್ಡ್ ಪಾಯಿಂಟ್ ಆಫ್ ಕಾನ್ಸ್ ಅಲ್ಲಿ ಹೇಳೋದು. ಮತ್ತೆ ಲಾಸ್ಟ್ ಪಾಯಿಂಟ್ ಏನಪ್ಪ, ಥರ್ಡ್ ಪಾಯಿಂಟ್ವರೆಗೆ ಹೇಳಿದ್ವಿ. ಮತ್ತೆ ಲಾಸ್ಟ್ ಪಾಯಿಂಟ್ ಯಾವುದು? ಈ ಬಯೋಗ್ಯಾಸ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಒಂದು ಚೇಂಬರ್ ಬೇಕಾಗತ್ತೆ. ಇಟ್ ಆಕ್ಯುಪೈಸ್ ಎ ಲಾಟ್ ಆಫ್ ಸ್ಪೇಸ್. ಸೊ ಅದರಿಂದ ಕಾನ್ಸ್ ಬಂದ್ಬಿಟ್ಟು ಇಟ್ ರಿಕ್ವೈರ್ಸ್ ಎ ಲಾಟ್ ಆಫ್ ಸ್ಪೇಸ್ ಟು ಪ್ಲಾಂಟ್ ಬಯೋಮಾಸ್ ಪ್ಲಾಂಟ್ ಅಥವಾ ಬಯೋಗ್ಯಾಸ್ ಪ್ಲಾಂಟ್ ಅಥವಾ ಗೋಬರ್ ಗ್ಯಾಸ್ ಪ್ಲಾಂಟ್. ಈ ಬಯೋಗ್ಯಾಸಲ್ಲಿ ಇಂಪಾರ್ಟೆಂಟ್ ಗ್ಯಾಸ್ ಯಾವುದಪ್ಪ ಅಂತಂದರೆ ಮೀಥೇನ್. ಅರ್ಥ ಆಯ್ತಾ? ಸೊ ಇಷ್ಟಾಯಿತು. ನೆಕ್ಸ್ಟ್ ಇದು ಬಯೋಮಾಸ್ ವರೆಗೆ ಆಯಿತು. ನೆಕ್ಸ್ಟ್ ವಿಂಡ್ ಎನರ್ಜಿ, ಪವನ ಶಕ್ತಿ. ಈ ಗಾಳಿಯಿಂದ ನಾವು ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೋದಾ? ಗಾಳಿಯಿಂದ ನಾವು ಉಸಿರಾಡ್ಬೋದು ಅಂತ ಗೊತ್ತು. ಈ ಗಾಳಿಯಿಂದ ನಾವು ಎಲೆಕ್ಟ್ರಿಕಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೋದಾ? ಆಫ್ಕೋರ್ಸ್. ಹೇಗೆ? ಇಲ್ಲಿ ನಮ್ಮ ಭೂಮಿ ಮೇಲೆ ಎಲ್ಲ ಸ್ಥಳಗಳಲ್ಲಿ ಸೇಮ್ ಟೆಂಪ್ರೇಚರ್ ಇರೋದಿಲ್ಲ. ಯಾಕೆ ಹೇಳಿ? ಸೂರ್ಯನ ಕಿರಣಗಳು ಭೂಮಿಯ ಎಲ್ಲ ಭಾಗದಲ್ಲೂ ಬೀಳುತ್ತೆ, ಆಫ್ಕೋರ್ಸ್. ಓಕೆ, ಬಟ್ ಏನಾಗುತ್ತೆ, ಸ್ವಲ್ಪ ರೀಸನ್ಗಳಲ್ಲಿ ಏನಾಗುತ್ತೆ, ಮೋಡ ಕವಿದ ವಾತಾವರಣ ಇರುತ್ತೆ. ಈ ಮೋಡ ಕವಿದ ವಾತಾವರಣದಿಂದ ಈ ಸೂರ್ಯನ ಬೆಳಕು ಅಥವಾ ಸೂರ್ಯನ ಕಿರಣಗಳು ಭೂಮಿಗೆ ತಲುಪಲಿಲ್ಲ ಅಂದ್ರೆ ಏನಾಗುತ್ತೆ? ಟೆಂಪ್ರೇಚರ್ ಏನಾಗುತ್ತೆ? ಕಮ್ಮಿ ಇರುತ್ತೆ. ಎಲ್ಲಿ ಸೂರ್ಯನ ಕಿರಣಗಳು ಜಾಸ್ತಿ ತಲುಪುತ್ತೋ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಯಾವಾಗ ಸೂರ್ಯನ ಕಿರಣಗಳು ಭೂಮಿಗೆ ತಲುಪುತ್ತೋ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗಿರುತ್ತೆ. ಜಾಸ್ತಿ ಕಮ್ಮಿ ಅನ್ಇವನ್ ಟೆಂಪ್ರೇಚರ್ ಇಂದ ಏನಾಗುತ್ತೆ? ಈ ವಿಂಡ್ ಫಾರ್ಮ್ ಆಗುತ್ತೆ, ಅಂದರೆ ಗಾಳಿ ಫಾರ್ಮ್ ಆಗುತ್ತೆ, ಮಾರುತಗಳು ಫಾರ್ಮ್ ಆಗುತ್ತೆ. ಈ ಮಾರುತಗಳು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಡ್ಯೂ ಟು ಡಿಫರೆನ್ಸ್ ಇನ್ ಟೆಂಪರೇಚರ್ ಅಂಡ್ ಪ್ರೆಷರ್ ದೇ ವಿಲ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್. ತುಂಬ ವೇಗದಲ್ಲಿ ಅಥವಾ ತುಂಬ ಸ್ಲೋ ಆಗಿನೂ ಹೋಗುತ್ತೆ. ಓಕೆ, ಡಿಪೆಂಡ್ಸ್ ಆನ್ ಡಿಫರೆನ್ಸ್ ಇನ್ ಟೆಂಪರೇಚರ್ ಅಂಡ್ ಪ್ರೆಷರ್. ಅದರಿಂದ ಈ ಗಾಳಿ ಸೃಷ್ಟಿಯಾಗುತ್ತೆ. ಈ ಗಾಳಿಯಿಂದ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ಯಾವಾಗ? ಇಲ್ಲಿ ನೋಡಿ, ಒಂದು ಡಯಾಗ್ರಾಮ್ ಇದೆ. ಇಲ್ಲಿ ಬ್ಲೇಡ್ಸ್ ಇದೆ, ನಥಿಂಗ್ ಬಟ್ ಪಂಖ. ಓಕೆ, ಬ್ಲೇಡ್ಸ್ ಆಫ್ ದ ಫ್ಯಾನ್. ಏನಾಗುತ್ತೆ? ಈ ಗಾಳಿ ಅದಕ್ಕೆ ತಾಗಿದಾಗ ಏನಾಗುತ್ತೆ? ಈ ರೊಟೇಟ್ ಆಗುತ್ತೆ. ಆ ಎರಡು ಬ್ಲೇಡ್ಸ್ ರೊಟೇಟ್ ಆಗುತ್ತೆ. ಈ ರೊಟೇಟ್ ಆದಾಗ ಏನಾಗುತ್ತೆ? ಒಳಗಡೆ ಜನರೇಟರ್ ಇದೆ. ಇದು ತಿರುಗಿದಾಗ ಜನರೇಟರ್ ಸ್ಟಾರ್ಟ್ಸ್ ವರ್ಕ್ಸ್. ಏನಾಗುತ್ತೆ? ಜನರೇಟರ್ ಕೆಲಸ ಏನು? ಫಸ್ಟ್ ಆಫ್ ಆಲ್ it converts mechanical energy to electrical energy. So this electrical energy is generated by generator using the rotatory motion of this blades. Okay, this is how we can obtain electricity from wind. ಇಲ್ಲಿ ಮೇನ್ ಪ್ರಾಬ್ಲಮ್ ಏನಂತಂದರೆ, ಎಲ್ಲ ಟೈಮಲ್ಲೂ ನಿನಗೆ ವಿಂಡ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಆ ಗಾಳಿ ಬರೋ ವೇಗ ಏನಿದೆಯಲ್ಲ ಅದು ಮಿನಿಮಮ್ 15 ಕಿಲೋಮೀಟರ್ ಪರ್ ಅವರ್ ಇರಬೇಕು. 15 ಕಿಲೋಮೀಟರ್ ಪರ್ ಅವರ್ ಇರಬೇಕು. ಅಷ್ಟು ಇತ್ತಂದರೆ ಈ ಬ್ಲೇಡ್ಸ್ ರೊಟೇಟ್ ಆಗುತ್ತೆ. ಡ್ಯೂ ಟು ದಿಸ್ ರೊಟೇಟರಿ ಮೋಷನ್ ವಿಚ್ ಇಸ್ ಕನೆಕ್ಟೆಡ್ ಟು ಜನರೇಟರ್ ಜನರೇಟ್ಸ್ ಎಲೆಕ್ಟ್ರಿಸಿಟಿ. ದ್ಯಾಟ್ಸ್ ಹೌ we will get electricity. ಅರ್ಥ ಆಯ್ತಾ? ಇದನ್ನೇ ನಾವು ವಿಂಡ್ ಎನರ್ಜಿ ಅಂತ ಕರಿತೀವಿ. ವಿಂಡ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು electricity. Okay, this electricity can be used for different purpose. ಅರ್ಥ ಆಯ್ತಾ? ತುಂಬ ಅಥವಾ ವಿವಿಧ ಬಳಕೆಗಳಿಗೆ ಈ ಎಲೆಕ್ಟ್ರಿಸಿಟಿನ ಉಪಯೋಗಿಸುತ್ತಾರೆ. ಮತ್ತೆ ಇದ್ರದ್ದು ಪ್ರೋಸ್ ಏನು? ಇಟ್ ಈಸ್ ಎಕೋ ಫ್ರೆಂಡ್ಲಿ. ಇದರಲ್ಲಿ ಯಾವುದೇ ಥರ ಪೊಲ್ಯೂಷನ್ ಉಂಟಾಗಲ್ಲ ಅಲ್ವಾ? ಇಟ್ ಈಸ್ ಎಕೋ ಫ್ರೆಂಡ್ಲಿ ಅಂದರೆ ಪರಿಸರ ಸ್ನೇಹಿ. ಓಕೆ, ಪರಿಸರ ಸ್ನೇಹಿ. ಸೆಕೆಂಡ್ ಒನ್, ಎಫಿಷಿಯಂಟ್ ಸೋರ್ಸ್ ಆಫ್ ಎ ರಿನ್ಯೂಯಬಲ್ ಎನರ್ಜಿ. ಯಾಕೆ ಇದನ್ನು ರಿನ್ಯೂಯಬಲ್ ಎನರ್ಜಿ ಅಂತ ಕರೀತಾರೆ? ರಿನ್ಯೂಯಬಲ್ ಎನರ್ಜಿ ಅಂತಂದ್ರೆ ಮತ್ತೆ ಸೃಷ್ಟಿಸ್ಬೋದು. ಏಕೆ? ಈ ವಿಂಡ್ ಅನ್ನೋದು
ಸರ್ವೇ ಸಾಮಾನ್ಯ. ನೀವೆಲ್ಲಿವರೆಗೆ ಇರ್ತೀರೋ ಅಲ್ಲಿವರೆಗೆ ಈ ವಿಂಡ್ ಇರುತ್ತೆ. ಅದರಿಂದ ಇದನ್ನು ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಕರೀತಾರೆ. ಸೆಕೆಂಡ್ ಪ್ರೋಸ್. ಮತ್ತು ಲಾಸ್ಟ್ ಏನಂತಂದರೆ ಇದನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ಯಾವುದೇ ಥರ ಎಕ್ಸ್ಪೆನ್ಸಸ್ ಇರಲ್ಲ. ಒಂದು ಸತಿ ಇನ್ಸ್ಟಾಲ್ ಮಾಡಿದ್ರೆ ಮುಗೀತು. ಬಟ್ ಈ ಇನ್ಸ್ಟಾಲ್ ಮಾಡಬೇಕಂದ್ರೆ ತುಂಬ ದುಡ್ಡು ಬೇಕು. ಅದೇ ಕಾನ್ಸ್. ಪ್ರೋಸಲ್ಲಿ ಏನು ಡಿಸ್ಕಸ್ ಮಾಡ್ಬೋದು, ಇನ್ಸ್ಟಾಲ್ ಮಾಡಾದ್ಮೇಲೆ ಯಾವುದೇ ಥರ ದುಡ್ಡು ಬೇಕಾಗಿಲ್ಲ. ಬಟ್ ಇನ್ಸ್ಟಾಲ್ ಮಾಡೋಕ್ಕೆ ತುಂಬ ದುಡ್ಡು ಬೇಕಾಗುತ್ತೆ. ಅದೇ ನಾವು ಹೇಳೋದು, ನೋ ರೆಕರಿಂಗ್ ಎಕ್ಸ್ಪೆನ್ಸಸ್ ಫಾರ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಸಿಟಿ. ಅರ್ಥ ಆಗ್ತಿದೆಯಾ? ನೋ ರೆಕರಿಂಗ್ ಎಕ್ಸ್ಪೆನ್ಸಸ್ ಫಾರ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಸಿಟಿ. ಇಟ್ ಈಸ್ ದ ಪ್ರೋಸ್. ಬಟ್ ಇನ್ಸ್ಟಾಲ್ ಮಾಡಬೇಕಂದ್ರೆ ಇಟ್ ರಿಕ್ವೈರ್ಡ್ ಅ ಲಾಟ್ ಆಫ್ ಅಮೌಂಟ್, ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಎಲ್ಲಿ ನೋಡಿ, ಕಾನ್ಸಲ್ಲಿ ಇಟ್ ನೀಡ್ಸ್ ಬಿಗ್ ಇನ್ವೆಸ್ಟ್ಮೆಂಟ್ ಟು ಇನ್ಸ್ಟಾಲ್ ಇಟ್. ಓಕೆ, ದಟ್ ಈಸ್ ದ ಫಸ್ಟ್ ಕಾನ್ಸ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇದು ಇನ್ಸ್ಟಾಲ್ ಮಾಡಬೇಕಂದ್ರೆ ಈ ಹೊಲ ಗದ್ದೆಗಳಲ್ಲಿ ಅಥವಾ ಗುಡ್ಡದ ಮೇಲೆ ಇದೆಲ್ಲ ಇನ್ಸ್ಟಾಲ್ ಮಾಡಿರ್ತಾರೆ. ಈ ನಾರ್ಮಲ್ ಆಗಿ ಘಾಟ್ ಸೆಕ್ಷನಲ್ಲಿ ಹೋಗಿ ನೀವು ಈ ಥರ ವಿಂಡ್ ಮಿಲ್ಗಳನ್ನ ನೋಡ್ಬೋದು. ಈ ವಿಂಡ್ ಮಿಲ್ಗಳು ಯಾವಾಗಲೂ ಎತ್ತರ ಪ್ರದೇಶದಲ್ಲಿ ಇರುತ್ತೆ ಅಥವಾ ತುಂಬ ಓಪನ್ ಪ್ಲೇಸಸ್ಸಲ್ಲಿ ಈ ವಿಂಡ್ ಮಿಲ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಯಾಕಂದರೆ ಗಾಳಿ ಈಸಿಯಾಗಿ ಬಂದು ಈ ಬ್ಲೇಡ್ಸ್ಗೆ ಟಚ್ ಆಗಲಿ ಅಂತ. ಓಕೆ, ಸೊ ಇಟ್ ರಿಕ್ವೈರ್ಡ್ ನೀಡ್ಸ್ ಅ ಲಾರ್ಜ್ ಏರಿಯಾ ಆಫ್ ಲ್ಯಾಂಡ್. ಓಕೆ, ದಿಸ್ ವಿಂಡ್ ಫಾರ್ಮ್ ಏನಿದೆಯಲ್ಲ, ವಿಂಡ್ ಫಾರ್ಮ್ ಅಂದರೆ ಎಲ್ಲಿ ನಾವು ಈ ವಿಂಡ್ ಮಿಲ್ಗಳನ್ನು ತುಂಬ ಸಂಖ್ಯೆಗಳಲ್ಲಿ ಇಡ್ತೀವಿ. ಅಂದರೆ ವೆನ್ ವಿ ಇನ್ಸ್ಟಾಲ್ ನಂಬರ್ ಆಫ್ ವಿಂಡ್ ಮಿಲ್ಸ್ ಇನ್ ದ ಏರಿಯಾ, ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ವಿಂಡ್ ಫಾರ್ಮ್. ಓಕೆ, ಇದಕ್ಕೆ ತುಂಬ ಜಾಗ ಬೇಕಾಗುತ್ತೆ. ಅದು ಕಾನ್ಸಲ್ಲಿ ಬರುತ್ತೆ. ಸೆಕೆಂಡ್ ಒನ್, ಇಟ್ ರಿಕ್ವೈರ್ಡ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್. ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಮತ್ತು ವಿಂಡ್ ಸ್ಪೀಡ್ ಈಸ್ ನಾಟ್ ಆಲ್ವೇಸ್ ಸೇಮ್, ಯೂನಿಫಾರ್ಮ್ ಆಗಿರಲ್ಲ. ಕಮ್ಮಿ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಈ ಜಾಸ್ತಿ ಆದರೆ ಒಳ್ಳೆಯದು, ಕಮ್ಮಿ ಆದರೆ ಈ ಬ್ಲೇಡ್ಸೇ ರೊಟೇಟ್ ಆಗಲ್ಲ. ರೊಟೇಟ್ ಆಗಲಿಲ್ಲ ಅಂದ್ರೆ ನಿಮ್ಗೆ ಎಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ? ಅದು ಕಾನ್ಸಲ್ಲೇ ಬರುತ್ತೆ. ಥರ್ಡ್ ಪಾಯಿಂಟ್ ಆ್ಯಂಡ್ ಲಾಸ್ಟ್ ಪಾಯಿಂಟ್, ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ ಅದಕ್ಕಿಂತ ಕಮ್ಮಿ ನಿಮಗೆ ಔಟ್ಪುಟ್ ಸಿಗುತ್ತೆ. ಅದು ದ ಬಿಗ್ಗೆಸ್ಟ್ ಕಾನ್ಸ್ ಆಫ್ ದಿಸ್ ವಿಂಡ್ ಮಿಲ್. ಎಷ್ಟೋ ಲಕ್ಷಗಳು ಬೇಕಾಗುತ್ತೆ ಇದನ್ನು ಇನ್ವೆಸ್ಟ್ ಮಾಡೋಕ್ಕೆ, ಇದನ್ನು ಬಿಲ್ಡ್ ಮಾಡೋಕ್ಕೆ. ಬಟ್ ಈ ಅಷ್ಟು ನೀವು ಇನ್ವೆಸ್ಟ್ ಮಾಡಿದಷ್ಟು ಈ ಎಲೆಕ್ಟ್ರಿಸಿಟಿ ಜನರೇಟ್ ಆಗಲ್ಲ. ಅದೇ ದ ಬಿಗ್ಗೆಸ್ಟ್ ಕಾನ್ಸ್ ಆಫ್ ದಿಸ್ ವಿಂಡ್ ಮಿಲ್. ಓಕೆ, ಸೊ ಇಷ್ಟಾಯಿತು. ಇದು ವಿಂಡ್ ಎನರ್ಜಿ ಬಗ್ಗೆ ಆಯಿತು. ನೆಕ್ಸ್ಟ್ ಯಾವುದು? ಆಲ್ಟರ್ನೇಟಿವ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ. ಸೊ ಇಲ್ಲಿ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ, ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎನರ್ಜಿ ಅಂತಲೂ ಕರಿಬೋದು. ಓಕೆ, ಸೊ ಜಸ್ಟ್ ರೀಕಾಲ್ ವಾಟ್ ಆಲ್ ದ ಥಿಂಗ್ಸ್ ವಿ ಹ್ಯಾವ್ ಲರ್ನ್ ಅಂಡರ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ. ಓಕೆ, ನೋಡಿದ್ರಾ? ಸೊ ಇವಾಗ ಆಲ್ಟರ್ನೇಟಿವ್ ಆರ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ. ಸೊ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ಮುಗೀತು. ಸೊ ಇನ್ಮೇಲೆ ಆಲ್ಟರ್ನೇಟಿವ್ ಆರ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ದಿಸ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ? ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂತ ಅರ್ಥ. ಹೇಗೆ? ಇಲ್ಲಿ ನೋಡಿ, ನಮಗೆ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿಸ್ ಅಷ್ಟೇ ಸಾಕಿತ್ತಲ್ವಾ? ಯಾಕೆ ಇದು ಬೇಕಾಗಿತ್ತು? ಇವಾಗಿನ ಜಗತ್ತಿನಲ್ಲಿ ಮಾನವನ ಪ್ರಗತಿಯೊಂದಿಗೆ, ತಂತ್ರಜ್ಞಾನದ ಪ್ರಗತಿಯೊಂದಿಗೆ ನಮಗೆ ಈ ಸೋರ್ಸ್ ಏನಿದೆಯಲ್ಲ, ಸೋರ್ಸಸ್ ಆಫ್ ಎನರ್ಜಿ, ಅದರ ಅವಶ್ಯಕತೆ ಬೆಳೀತಾ ಹೋಯಿತು. ಆದ್ದರಿಂದ ಮಾನವ ಇನ್ನೂ ಸ್ವಲ್ಪ ಸೋರ್ಸಸ್ ಆಫ್ ಎನರ್ಜಿಸ್ ಬೇಕೇ ಬೇಕು ಎಂದು ಆ ಮುಂದೆ ಹುಡುಕಲು ಪ್ರಯತ್ನಿಸ್ದ. ಆಗ ಸಿಕ್ಕಿದ್ದೆ ಫಸ್ಟ್ ಒನ್, ದಟ್ ಈಸ್ ಸೋಲಾರ್ ಎನರ್ಜಿ, ಸೌರಶಕ್ತಿ. ಜನರಲಿ ಏನಂತ ಹೇಳ್ತಾರೆ ಇದಕ್ಕೆ? ಸೌರಶಕ್ತಿ. ಇಟ್ ಈಸ್ ದ ಅಲ್ಟಿಮೇಟ್ ಸೋರ್ಸ್ ಆನ್ ದ ಅರ್ತ್. ಈ ಭೂಮಿ ಮೇಲೆ ಇರುವ ಅಲ್ಟಿಮೇಟ್ ಸೋರ್ಸ್ ಯಾವುದಪ್ಪ ಅಂತಂದರೆ ಅದು ಸೂರ್ಯ ಅಂತ ಹೇಳ್ತಾರೆ. ಯಾಕೆ ಈ ಸೂರ್ಯ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತಾರೆ ಅನ್ನೋದಕ್ಕೆ ರೀಸನ್ ಏನಪ್ಪ ಅಂತಂದರೆ, ಈ ಸೂರ್ಯನ ಬೆಳಕಿನಿಂದ, ಈ ಸೌರಶಕ್ತಿಯಿಂದ ಬೇಕಾದ ಫಾರ್ಮ್ ಆಫ್ ಎನರ್ಜಿಗೆ ಕನ್ವರ್ಷನ್ ಮಾಡಬಹುದು. ಅದು ಹೇಗೆ? ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಇಟ್ ಈಸ್ ಅ ಸೋಲಾರ್ ಎನರ್ಜಿ. ಜನರಲಿ ಈ ಸೋಲಾರ್ ಎನರ್ಜಿ ನಥಿಂಗ್ ಬಟ್ ದ ಎನರ್ಜಿ ಇಟ್ ಈಸ್ ಡಿರೈವ್ಡ್ ಫ್ರಮ್ ಸನ್. ಈ ಫಾರ್ಮ್ ಆಫ್ ಎನರ್ಜಿನ ನಾವು ಡಿಫ್ರೆಂಟ್ ವೇಸಲ್ಲಿ ಯೂಸ್ ಮಾಡ್ತೀವಿ. ಯಾವುದ್ರ ಮುಖಾಂತರ? ಇಟ್ ಈಸ್ ಎ
ಫಸ್ಟ್ ಎಕ್ಸಾಂಪಲ್ ತಗೊಂಡ್ರೆ ಸೋಲಾರ್ ಪ್ಯಾನಲ್, ಸೆಕೆಂಡ್ ಸೋಲಾರ್ ಕುಕ್ಕರ್. ಈ ಥರ ಹೇಳ್ತಾ ಹೋದ್ರೆ ತುಂಬ ಫಾರ್ಮ್ ಆಫ್ ಎನರ್ಜಿ ಇದೆ. ಇನ್ನ ಸ್ವಲ್ಪ ಹೇಳ್ಬೇಕಂದ್ರೆ ಫೋಟೋಸಿಂಥಸಿಸ್ ಪ್ಲಾಂಟ್ಸ್ ಅಲ್ಲಿ ಆಗುತ್ತೆ. ಈ ಸೂರ್ಯನ ಬೆಳಕಿನಿಂದನೇ ಈ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತಾರೆ. ಆ ಕ್ರಿಯೆಯನ್ನೇ ನಾವು ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಎಂದು ಕರೀತೇವೆ. ಈ ಲೈಟ್ ಎನರ್ಜಿನ ಏನು ಮಾಡುತ್ತೆ ಈ ಸಸ್ಯಗಳು ಅಂತಂದರೆ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಾರೆ. ಅಂಡರ್ಸ್ಟುಡ್? ಸೊ ಇಲ್ಲಿ ಸ್ಟಾರ್ಟ್ ಮಾಡೋಣ ಆಕ್ಚುಯಲ್ ಟಾಪಿಕ್. ಸೋಲಾರ್ ಎನರ್ಜಿ ಅಂದರೆ ದ ಎನರ್ಜಿ that is derived from sun. ಈ ಸೂರ್ಯನಿಂದ ಪಡೆದುಕೊಂಡ ಶಕ್ತಿಯನ್ನೇ ನಾವು ಸೌರಶಕ್ತಿ ಎಂದು ಕರೀತೇವೆ. ಹೇಗೆ? ಎಕ್ಸಾಂಪಲ್ ನಾನು ಕೊಟ್ಟನಲ್ಲ, ಫಸ್ಟ್ ಒನ್ ಸೋಲಾರ್ ಪ್ಯಾನಲ್. ಈ ಸೋಲಾರ್ ಪ್ಯಾನಲ್ ಏನಾಗುತ್ತೆ ಯೂಸ್ ಮಾಡೋದ್ರಿಂದ ಅಂತಂದರೆ, ಈ ಸೂರ್ಯನ ಬೆಳಕು ಆ ಸೋಲಾರ್ ಪ್ಯಾನಲ್ಗಳಿಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಡಯಾಗ್ರಾಮ್, ಇದ್ರ ಮೇಲೆ ಬಿದ್ದಾಗ ಅಲ್ಲಿ ಫೋಟೋ ವೋಲ್ಟಾಯಿಕ್ ಸೆಲ್ಸ್ ಅಂತ ಇರುತ್ತೆ. ಅವು ಏನು ಮಾಡುತ್ತಂದ್ರೆ ಈ ಲೈಟ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕರೀತಾರೆ, ಕನ್ವರ್ಟ್ ಮಾಡುತ್ತೆ. ಓಕೆ, ಈ ಲೈಟ್ ಎನರ್ಜಿನ ದಟ್ ಈಸ್ ಸೋಲಾರ್ ಎನರ್ಜಿನ ಈ ಫೋಟೋ ವೋಲ್ಟಾಯಿಕ್ ಡಿವೈಸ್ ಅಥವಾ ಸೆಲ್ ಏನಿರುತ್ತಲ್ಲ ಅದು ಈ ಲೈಟ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಈ ಸೋಲಾರ್ ಪವರ್ ಪ್ಲಾಂಟ್, ಇದನ್ನ ಸೋಲಾರ್ ಪವರ್ ಪ್ಲಾಂಟ್ ಅಂತ ಕರೀತಾರೆ. ಒಂದೇ ಯೂಸ್ ಮಾಡಿದ್ರೆ ಸೋಲಾರ್ ಪ್ಯಾನಲ್ ಅಂತ ಹೇಳಿ ಸುಮ್ಮನೆ ಆಗ್ತೀವಿ. ನಮ್ಮ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ತುಂಬ ಕಡೆ ಯೂಸ್ ಮಾಡ್ತಾರೆ, ವೇರ್ ದೆರ್ ಇಸ್ ನೋ ಪವರ್ ಸಪ್ಲೈ. ಸ್ವಲ್ಪ ಪವರ್ ಸಪ್ಲೈ ಇದ್ದನ್ನು ಕೆಲವೊಮ್ಮೆ ಏನಾಗುತ್ತೆ, ಕಂಟಿನ್ಯೂಸ್ ಪವರ್ ಸಪ್ಲೈ ಇರಲ್ಲ. ಆದ್ದರಿಂದ ಈ ಸೋಲಾರ್ ಪ್ಯಾನಲ್ನ ಯೂಸ್ ಮಾಡೋದ್ರಿಂದ ಈ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಸ್ಟೋರ್ ಮಾಡಬಹುದು ಯೂಸಿಂಗ್ ಫೋಟೋ ವೋಲ್ಟಾಯಿಕ್ ಸೆಲ್. ಅರ್ಥ ಆಯ್ತಾ? ಮತ್ತೆ ಸೋಲಾರ್ ಕುಕ್ಕರಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ನಮಗೆ ಮಿರರ್ಸ್ ಯೂಸ್ ಮಾಡಿರ್ತಾರೆ. ಆ ಮಿರರ್ಸ್ ಹೆಲ್ಪ್ ಇಂದ ಎಲ್ಲ ಸೌರ ಕಿರಣಗಳನ್ನು ಒಂದೇ ಕಡೆ ಮರ್ಜ್ ಮಾಡೋದ್ರಿಂದ ಏನಾಗುತ್ತೆ, ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟಿಂದ ಈ ಸೋಲಾರ್ ಕುಕ್ಕರ್ ವರ್ಕ್ ಆಗಿದೆ. ಕುಕ್ಕರ್ ಅಂದರೆ ಗೊತ್ತಲ್ವ, ನಮಗೆ ಅಡಿಗೆ ಮಾಡಲು ಉಪಯೋಗಿಸ್ತೇವೆ. ಓಕೆ, ಸೊ ಅದನ್ನು ಈ ಥರ ಉಪಯೋಗಿಸ್ತಾರೆ. ಓಕೆ, ಸೊ ಲೆಟ್ ಸಿ ವಾಟ್ ಈಸ್ ದ ನೆಕ್ಸ್ಟ್ ಸ್ಲೈಡ್. ಹಿಯರ್ ನಿಮಗೆ ನೀವು ನೋಡ್ಬೋದು ಇಲ್ಲಿ ಸನ್, ಇಟ್ ಈಸ್ solar energy, it is absorbed by surface and emitted by the surface. But ಈ ಅಟ್ಮಾಸ್ಫಿಯರ್ ಏನಾಗುತ್ತೆ, ಈ ಎನರ್ಜಿನ ಸೋಲಾರ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆದ್ದರಿಂದ ನಮ್ಮ ಪರಿಸರದಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ, ಇದು ರಿಫ್ಲೆಕ್ಟ್ ಆಗಲಿಲ್ಲ ಅಂತಂದರೆ. ಓಕೆ, ಯಾವಾಗ ಇದು ರಿಫ್ಲೆಕ್ಟ್ ಆಗಲ್ಲ, ಇನ್ಫ್ರಾರೆಡ್ ರೇಡಿಯೇಷನ್, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅವು ರಿಫ್ಲೆಕ್ಟ್ ಆಗಲ್ಲ. ರಿಫ್ಲೆಕ್ಟ್ ಆಗಲಿಲ್ಲ ಅಂತಂದ್ರೆ ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗುತ್ತಾ ಹೋಗ್ತದೆ. ರಿಫ್ಲೆಕ್ಟ್ ಆದರೆ ಎಲ್ಲ ಎನರ್ಜಿ ಮೇಲೆ ಹೋಗ್ತಾ ಹೋಗುತ್ತೆ. ಸೊ ಅದರಿಂದ ಭೂಮಿ ತಂಪಾಗಿರುತ್ತೆ. ಅದು ರಿಫ್ಲೆಕ್ಟ್ ಆಗಲ್ಲ, ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ತಾನೆ ಇರುತ್ತೆ ಅಂತಂದರೆ ಏನಾಗುತ್ತೆ, ಟೆಂಪ್ರೇಚರ್ ಕೀಪ್ ಆನ್ ಇನ್ಕ್ರೀಸಸ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಒನ್, ಸೋಲಾರ್ ಎನರ್ಜಿ. ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಪ್ರೋಸ್ ಏನು ಮತ್ತು ಕಾನ್ಸ್ ಏನು, ಅನುಕೂಲಗಳು. ಫಸ್ಟ್ ಡಿಸ್ಕಸ್ ಮಾಡಿದ್ರೆ ಇಟ್ ಈಸ್ ಎ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ. ಹೇಗೆ ರಿನ್ಯೂವೇಬಲ್ ಸೋರ್ಸಸ್ ಆಫ್ ಎನರ್ಜಿ? ಎಷ್ಟೋ ಮಿಲಿಯನ್ಸ್ ವರ್ಷಗಳ ಹಿಂದೆಯಿಂದ ನಮಗೆ ಸೂರ್ಯ ಬೆಳಕು ಕೊಡ್ತಾನೇ ಇದ್ದಾನೆ. ಓಕೆ, ಬೆಳಕು ಕೊಡ್ತಾನೆ ಇದ್ದಾನೆ. ಮುಂದೆ ಇನ್ನೂ ಬಿಲಿಯನ್ ವರ್ಷಗಟ್ಟಲೆ ಬೆಳಕು ಕೊಡ್ತಾನೆ ಇರ್ತಾನೆ. ಆದ್ದರಿಂದ ವಿ ಕನ್ಸಿಡರ್ ಸನ್ ಆಸ್ ಎ ಅಥವಾ ಸೋಲಾರ್ ಎನರ್ಜಿ. ದ ಎನರ್ಜಿ ಫ್ರಮ್ ಸನ್ ಈಸ್ ಕಾಲ್ಡ್ ಸೋಲಾರ್ ಎನರ್ಜಿ. ದಿಸ್ ಸೋಲಾರ್ ಎನರ್ಜಿ is the efficient, a good source of renewable energy.
ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಏನು, ಈ ಸೋಲಾರ್ ಪ್ಯಾನಲ್ಗಳು ಯೂಸ್ ಮಾಡೋದ್ರಿಂದ ಸೋಲಾರ್ ಪ್ಯಾನಲ್ಗಳು ಏನು ಮಾಡುತ್ತೆ ಅಂತಂದರೆ ಇಟ್ ಕನ್ವರ್ಟ್ಸ್ ಲೈಟ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಈ ಎಲೆಕ್ಟ್ರಿಕಲ್ ಎನರ್ಜಿನ ನಾವು ಡಿಫ್ರೆಂಟ್ ಡಿವೈಸ್ಗಳನ್ನ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡಬಹುದು. ಸೊ ಇಲ್ಲಿ ನಮಗೆ ಯಾವುದೇ ಥರ ಬಿಲ್ ಕಟ್ಟೋ ಅವಶ್ಯಕತೆ ಇಲ್ಲ. ಆದ್ದರಿಂದ ವಿ ಕ್ಯಾನ್ ರೆಡ್ಯೂಸ್ ಆ ಎಲೆಕ್ಟ್ರಿಸಿಟಿ ಬಿಲ್. ಅರ್ಥ ಆಯ್ತಾ? ಹಾಗೆ ಈ ಸೋಲಾರ್ ಪ್ಯಾನಲ್ ಏನಿದೆಯಲ್ಲ ಅದ್ರ ಮೇಂಟೆನೆನ್ಸ್ ತುಂಬ ಕಮ್ಮಿ, ಲೋ ಮೇಂಟೆನೆನ್ಸ್ ಕಾಸ್ಟ್. ಅರ್ಥ ಆಗ್ತಿದೆಯಾ? ಸೊ ಥರ್ಡ್ ಪ್ರೋಸ್. ಮತ್ತೆ ಈ ಸೋಲಾರ್ ಎನರ್ಜಿ ಇದೆಯಲ್ಲ ಇದನ್ನು ತುಂಬ ಅಪ್ಲಿಕೇಶನ್ಸ್ ಆಗಿ ಯೂಸ್ ಮಾಡ್ಬೋದು. ಹೇಗೆ? ಸೋಲಾರ್ ಪ್ಯಾನಲಲ್ಲಿ ಯೂಸ್ ಮಾಡ್ಬೋದು, ಸೋಲಾರ್ ಕುಕ್ಕರಲ್ಲಿ ಯೂಸ್ ಮಾಡ್ಬೋದು, ಈ ಪ್ಲಾಂಟ್ಸ್ ಇದನ್ನು ಉಪಯೋಗಿಸ್ತಾರೆ, ಮತ್ತು ಇನ್ನೆನ್ನು ಎಲ್ಲೆಲ್ಲಿ ಉಪಯೋಗಿಸ್ತಾರೆ. ಈ ಸೂರ್ಯನ ಬೆಳಕು ಭೂಮಿಗೆ ಬಂದಾಗ ಈ ಭೂಮಿಯಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಅಬ್ಸರ್ವ್ ಮಾಡ್ಕೊಂಡು ಏನಾಗುತ್ತೆ, ಈ ಭೂಮಿ ಸಹಿತ ಹೀಟ್ ಜಾಸ್ತಿ ಆಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಆದ್ದರಿಂದ ನಮಗೆ ಈ ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿಯಾಗಿ ಇನ್ನೂ ಕನ್ವರ್ಟ್ ಮಾಡ್ಬೋದು. ಎಲ್ಲಿ? ಅದರ ಮುಂದಿನ ಸ್ಲೈಡ್ಗಳಲ್ಲಿ ನೋಡೋಣ. ಓಕೆ. ಸೊ ನೆಕ್ಸ್ಟ್, ಇಷ್ಟೆಲ್ಲ ಪ್ರೋಸ್ ಆದರೆ ಅಲ್ಲಿ ಕಾನ್ಸ್ನೂ ಇರುತ್ತಲ್ಲ, ಅನಾನುಕೂಲಗಳು ಏನು? ಈ ಸೋಲಾರ್ ಪ್ಯಾನಲ್ ಅಥವಾ ಸೋಲಾರ್ ಪ್ಯಾನಲ್ ಜಾಸ್ತಿ ಇಟ್ಟರೆ ಅದನ್ನೇನಂತ ಕರಿತೀವಿ? ಪಾರ್ಕ್ ಅಂತ ಕರಿತೀವಿ. ಯಾವ ಪಾರ್ಕ್? ಸೋಲಾರ್ ಪಾರ್ಕ್ ಆರ್ ಎಲ್ಸ್ ಸೋಲಾರ್ ಪವರ್ ಪ್ಲಾಂಟ್ ಅಂತ ಕರಿತೀವಿ. ಎಲ್ಲಿದೆ ನಮ್ಮ ಕರ್ನಾಟಕದಲ್ಲಿ? ಪಾವಗಡ. ಓಕೆ, ಪಾವಗಡದಲ್ಲಿ ಸೋಲಾರ್ ಪವರ್ ಪ್ಲಾಂಟ್ ಇದೆ. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಸೋಲಾರ್ ಎನರ್ಜಿನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಾರೆ. ಈ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಬೇಕಂತಂದರೆ ಸೋಲಾರ್ ಪ್ಯಾನಲ್ಗಳು ಯೂಸ್ ಮಾಡಬೇಕು. ಈ ಸೋಲಾರ್ ಪ್ಯಾನಲ್ಗಳು ನಿಮ್ಗೆ ಗೊತ್ತಿದೆ ಸೈಜಲ್ಲಿ ತುಂಬ ದೊಡ್ಡವಿರುತ್ತೆ. ಅಂಥ ದೊಡ್ಡ ಸೋಲಾರ್ ಪ್ಯಾನಲ್ಗಳನ್ನ ಇಡಬೇಕಂದ್ರೆ ತುಂಬ ಜಾಸ್ತಿ ಜಾಗ ಬೇಕಾಗುತ್ತೆ. ಸೊ ಇದು ಒನ್ ಆಫ್ ದ ಡಿಮೆರಿಟ್ಸ್ ಅಥವಾ ಕಾನ್ಸ್ ಅಂತ ಕರಿಬೋದು. ಯೂಸಸ್ ಆಫ್ ಲಾಟ್ ಆಫ್ ಸ್ಪೇಸ್. ಓಕೆ, ಅಷ್ಟಾಯ್ತು. ಇನ್ನೊಂದು ಏನಪ್ಪ ಅಂತಂದರೆ ಇನಿಷಿಯಲ್ ಕಾಸ್ಟ್ ಈಸ್ ಹೈ. ಇವನ್ನ ಇನ್ಸ್ಟಾಲ್ ಮಾಡಬೇಕಂದ್ರೆ ಸೋಲಾರ್ ಪ್ಯಾನಲ್ಗಳು, ಅದಕ್ಕೆ ಬೇಕಾದಂಥ ಉಪಕರಣಗಳು ಖರೀದಿ ಮಾಡಿ ಇನ್ಸ್ಟಾಲ್ ಮಾಡಬೇಕಂತಂದರೆ, ಅಲ್ಲಿ ಫಿಕ್ಸ್ ಮಾಡಬೇಕಂತಂದರೆ ಒಂದು ಪ್ಲೇಸಲ್ಲಿ ಇದಕ್ಕೆ ತುಂಬ ವೆಚ್ಚ ಭರಿಸಬೇಕಾಗುತ್ತದೆ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು. ಅದರಿಂದ ದಿಸ್ ಪಾಯಿಂಟ್ ವಿ ಕ್ಯಾನ್ ಕನ್ಸಿಡರ್ ಆಸ್ ಎ ಕಾನ್ಸ್ ಆಫ್ ಸೋಲಾರ್ ಎನರ್ಜಿ. ಓಕೆ, ಇನಿಷಿಯಲ್ ಕಾಸ್ಟ್ ಈಸ್ ಹೈ. ಮತ್ತೆ ಈ ಸೋಲಾರ್ ಎನರ್ಜಿ ಇದೆಯಲ್ಲ ಇಟ್ ಈಸ್ ವೆದರ್ ಡಿಪೆಂಡೆಂಟ್. ಹೇಗೆ? ಇಲ್ಲಿ ನೋಡಿ, ಕ್ಲೌಡಿ ಇದ್ದರೆ, ಅಟ್ಮಾಸ್ಫಿಯರ್ ಕ್ಲೌಡಿ ಇದ್ದರೆ ಅಂದರೆ ಜಾಸ್ತಿ ಮೋಡ ಕವಿದ ವಾತಾವರಣ ಇದ್ದರೆ ಆ ಸೋಲಾರ್ ಎನರ್ಜಿ ಕೆನಾಟ್ ರೀಚ್ ಅರ್ತ್ ಸರ್ಫೇಸ್. ಯಾವಾಗ ಸೂರ್ಯನ ಬೆಳಕು ಭೂಮಿಗೆ ತಲುಪುತ್ತೆ ಆವಾಗ ತಾನೇ ನಮಗೆ ಸೋಲಾರ್ ಎನರ್ಜಿ ಯೂಸ್ ಆಗುತ್ತೆ. ಅದು ತಲುಪಲೇ ಇಲ್ಲ ಅಂತಂದರೆ ಆ ಎನರ್ಜಿ ಉಪಯೋಗಕ್ಕೆ ಬರಲ್ಲ. ಮೋಡ ಕವಿದ ವಾತಾವರಣದಲ್ಲಿ ಈ ಸೋಲಾರ್ ಪ್ಯಾನಲ್, ಸೋಲಾರ್ ವಾಟರ್ ಹೀಟರ್ ಇವೆಲ್ಲ ವರ್ಕೇ ಆಗಲ್ಲ. ವೆನ್ ದ ವೆದರ್ ಈಸ್ ಕ್ಲೌಡಿ, ಮೋಡ ಕವಿದ ವಾತಾವರಣ ಇದ್ದಾಗ ಸೂರ್ಯನ ಬೆಳಕು ಭೂಮಿಗೆ ಬರಲ್ಲ. ಯಾವಾಗ ಸೂರ್ಯನ ಕಿರಣಗಳು ಭೂಮಿಗೆ ತಲುಪೋದಿಲ್ಲವೋ ಈ ಸೋಲಾರ್ ಪ್ಯಾನಲ್, ಸೋಲಾರ್ ಸೆಲ್ಸ್, ಸೋಲಾರ್ ವಾಟರ್ ಹೀಟರ್ ಇವೆಲ್ಲ ವರ್ಕ್ ಆಗಲ್ಲ. ಅರ್ಥ ಆಯ್ತಾ? ಅದಕ್ಕೆ ಹೇಳೋದು ಇಟ್ ಇಸ್ ಎ ವೆದರ್ ಡಿಪೆಂಡೆಂಟ್. ಇಟ್ ಇಸ್ ದ ಒನ್ ಆಫ್ ದ ಮೇಜರ್ ಕಾನ್ಸ್ ಅಥವಾ ಡಿಮೆರಿಟ್ಸ್ ಅಂತ ಹೇಳ್ಬೋದು. ಮತ್ತೆ ಈ ಸೋಲಾರ್ ಪ್ಯಾನಲ್ಗಳು ಕನ್ವರ್ಟ್ ಮಾಡಿದಂಥ ಲೈಟ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ, ಆ ಎಲೆಕ್ಟ್ರಿಕಲ್ ಎನರ್ಜಿನ ಸ್ಟೋರ್ ಮಾಡಬೇಕಂದ್ರೆ ನಮಗೆ ಒಂದು ಡಿವೈಸ್ ಬೇಕು. ಆ ಡಿವೈಸ್ ತುಂಬ ಕಾಸ್ಟ್ಲಿ. ಸೊ ಅದಕ್ಕೆ ಹೇಳೋದು ದ ಸೋಲಾರ್ ಎನರ್ಜಿ ಸ್ಟೋರೇಜ್ ಈಸ್ ಟೂ ಎಕ್ಸ್ಪೆನ್ಸಿವ್. ಸೋಲಾರ್ ಎನರ್ಜಿ ಸ್ಟೋರೇಜ್ ಈಸ್ ಟೂ ಎಕ್ಸ್ಪೆನ್ಸಿವ್. ಇಟ್ ಈಸ್ ದ ಒನ್ ಮೋರ್ ಕಾನ್ಸ್, ಡಿಮೆರಿಟ್ಸ್ ಅಂತಲೂ ಹೇಳ್ಬೋದು. ಸೊ ಇಷ್ಟು ಸೋಲಾರ್ ಎನರ್ಜಿ ಬಗ್ಗೆ ಆಯಿತು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಎನರ್ಜಿ ಫ್ರಮ್ ದ ಸಿ.
ಸಮುದ್ರದ ಶಕ್ತಿ. ನಾವು ಲೈಟಿಂದನೂ ಎನರ್ಜಿ ಕ್ರಿಯೇಟ್ ಮಾಡ್ಬೋದು, ನಥಿಂಗ್ ಬಟ್ ಕ್ಯಾನ್ ಬಿ ಕನ್ವರ್ಟೆಡ್ ಲೈಟ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಗಾಳಿಯಿಂದನೂ ನಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು, ಶಾಖದಿಂದನೂ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು, ಮತ್ತೆ ಕೊನೆಗೆ ಈ ಹರಿಯುವ ನೀರಿನ ಮೂಲಕವೂ ನಮಗೆ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡೋ ಎಬಿಲಿಟೀಸ್ ಇದೆ. ಅದೇ ರೀತಿ ನಮಗೆ ಎನರ್ಜಿ ಫ್ರಮ್ ದ ಸಿ ಅಂದರೆ ಸಮುದ್ರದ ಶಕ್ತಿ, ಈ ಸಮುದ್ರದಿಂದನೂ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಬಹುದಾ? ಕ್ವಶನ್ ಮಾರ್ಕ್. ನಾನು ಹೇಳ್ತೀನಿ ಹೌದು, ಜನರೇಟ್ ಮಾಡ್ಬೋದು. ಹೇಗೆ? ಈ 3 ವಿಧದಲ್ಲಿ ಸಮುದ್ರದ ಶಕ್ತಿಯನ್ನು ಉಪಯೋಗಿಸಿಕೊಂಡು ನಾವು ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡ್ಬೋದು. ಆ 3ರಲ್ಲಿ ಮೊದಲನೆಯದು ಟೈಡಲ್ ಎನರ್ಜಿ, ಉಬ್ಬರ ಶಕ್ತಿ. ಫಸ್ಟ್ ಆಫ್ ಆಲ್, ಈ ಉಬ್ಬರ ಏರಿಳಿತ. ಉಬ್ಬರ ಅಂದ್ರೆ ಗೊತ್ತಲ್ಲ, ಅಲೆಗಳು ಮೇಲೆ ಹೋಗಿ ಕೆಳಗೆ ಬರುತ್ತೆ, ಮೇಲೆ ಹೋಗಿ ಕೆಳಗೆ ಬರುತ್ತೆ. ನಾನು ಅಲೆಗಳ ಬಗ್ಗೆ ಮಾತಾಡ್ತಿಲ್ಲ, ಅಲೆಗಳ ಎತ್ತರದ ಬಗ್ಗೆ ಮಾತಾಡ್ತಿರೋದು. ಈ ಅಲೆಗಳು ಕೆಲವೊಮ್ಮೆ ಮೇಲೆ ಹೋಗುತ್ತೆ, ಕೆಲವೊಮ್ಮೆ ಕೆಳಗೆ ಬರುತ್ತೆ. ಈ ಎತ್ತರ ಉಬ್ಬರ ಇಳಿತ. ಯಾಕೆ ಈ ಥರ ಅಲೆಗಳು ಉಬ್ಬರ ಇಳಿತಕ್ಕೆ ಒಳಗಾಗುತ್ತೆ? ಕ್ವಶನ್ ಮಾರ್ಕ್. ಯಾಕೆ ಅಂದರೆ ನಮ್ಮ ಭೂಮಿಯ ಸುತ್ತ ಅಲ್ಲ, ಭೂಮಿಯ ಸುತ್ತ ಚಂದ್ರ ತಿರುಗ್ತಾ ಇರ್ತಾನೆ. ಫಸ್ಟ್ ಏನು ಮಾಡುತ್ತೆ, ಭೂಮಿ ಸೂರ್ಯನ ಸುತ್ತ ಸುತ್ತಿದ್ರೆ ಈ ಚಂದ್ರ ನಮ್ಮ ಭೂಮಿ ಸುತ್ತ ಸುತ್ತಿರ್ತಾನೆ. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಚಂದ್ರನ ಗುರುತ್ವಾಕರ್ಷಣೆ ಬಲದಿಂದ ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಎ ಮೂನ್, ಈ ಟೈಡಲ್ ಉಂಟಾಗುತ್ತೆ. ಓಕೆ, ಟೈಡ್ಸ್ ಅಂತ ಕರಿತೀವಿ. ಓಕೆ, ಈ ಉಬ್ಬರ ಅಥವಾ ಏರಿಳಿತ ಅಂತ ಕರಿತೀವಿ. ಇದು ಚಂದ್ರನ ಗುರುತ್ವಾಕರ್ಷಣ ಬಲದಿಂದ ಉಂಟಾಗುತ್ತೆ. ಇದನ್ನು ಹೇಗೆ ಯೂಸ್ ಮಾಡ್ಕೊಂತೀವಿ? ಇಲ್ಲಿ ನೋಡಿ ಟರ್ಬೈನ್ ಇದೆ. ಇಲ್ಲೇನಾಗುತ್ತೆ, ಹೈ ವಾಟರ್ ಲೆವೆಲ್, ಇಲ್ಲಿ ಹೆಡ್ ಹೈಟ್ ಆ್ಯಂಡ್ ಹೈಟ್ ಆಫ್ ದ ವಾಟರ್ ಲೆವೆಲ್, ಇಲ್ಲಿ ಗೇಟ್ಸ್ ಇದೆ, ಇಲ್ಲಿ ಓಷನ್. ಇಲ್ಲೇನಾಗುತ್ತೆ, ಇಲ್ಲಿ ಮೇಲೆ ಕೆಳಗೆ ಆದಾಗ ಇಲ್ಲೇನಾಗುತ್ತೆ, ವಾಟರ್ ಫ್ಲೋ ಆಗುತ್ತೆ. ಓಕೆ, ವಾಟರ್ ಮೇಲೆ ಕೆಳಗೆ ಆಗುತ್ತೆ. ಮೇಲೆ ಕೆಳಗೆ ಆದಾಗ ಈ ಟರ್ಬೈನ್ ಏನಿದೆಯಲ್ಲ, ಇಲ್ಲಿ ಈ ಟರ್ಬೈನ್ ಸ್ಟಾರ್ಟ್ಸ್ ರೋಟೇಟ್. ನಮ್ಗೆ ಗೊತ್ತೇ ಇದೆ, ಈ ಟರ್ಬೈನ್ ಯಾವ್ದು ಕನೆಕ್ಟ್ ಆಗುತ್ತೆ? ಜನರೇಟರ್ ಕನೆಕ್ಟ್ ಆಗುತ್ತೆ. ಜನರೇಟರ್ನ ಕಾರ್ಯ ಏನು? ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಇಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಯಾವುದಂತಂದ್ರೆ ಕೈನೆಟಿಕ್ ಎನರ್ಜಿ. ದಟ್ ಕೈನೆಟಿಕ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು ಎಲೆಕ್ಟ್ರಿಕಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಡೈರೆಕ್ಟ್ಲಿ ಕೆನ್ ನಾಟ್ produce electrical energy. First, potential energy must be converted to kinetic energy. Then, this kinetic energy can be converted to any form of energy. ಅರ್ಥ ಆಯ್ತಾ? ಸೊ ಇದು ಟೈಡಲ್ ಎನರ್ಜಿ. ಟೈಡಲ್ ಎನರ್ಜಿ ಮೀನ್ಸ್ the tidal energy is the electricity generated with help of tide. ಅದನ್ನೇ ನಾವು ಟೈಡಲ್ ಎನರ್ಜಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಒನ್ ಯಾವುದು? ವೇವ್ ಎನರ್ಜಿ, ಅಲೆಗಳ ಶಕ್ತಿ. ವೇವ್ ಎನರ್ಜಿ, ಅಲೆಗಳು ಈ ಥರ ಮೇಲೆ ಕೆಳಗೆ ಹೋಗುತ್ತಲ್ಲ, ಈ ಥರ. ಇಲ್ಲಿ ನೋಡಿ, ಫಸ್ಟ್ ಟರ್ಬೈನ್ ಇದೆ, ಇಲ್ಲಿ ವೇವ್ ಕ್ರಸ್ಟ್ ಆ್ಯಂಡ್ ವೇವ್ ಟ್ರಫ್. ಕ್ರಸ್ಟ್ ಅಂದರೆ ಮೇಲ್ಗಡೆ ಇರೋದು, ಟ್ರಫ್ ಅಂದರೆ ಕೆಳಗಡೆ ಇರೋದು. ಈ ಅಲೆಗಳು ಈ ಥರ ಹೋಗುತ್ತೆ ತಾನೆ, ಈ ಥರ ಹೋಗುತ್ತೆ. ಇಲ್ಲಿ ಮೇಲೆ ಬರೋದು ಕ್ರಸ್ಟ್, ಕೆಳಗಡೆ ಇರೋದು ಟ್ರಫ್. ಇದು ಏನಾಗುತ್ತಂದ್ರೆ ಒನ್ ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಆಗುತ್ತೆ ಈ ಥರ. ಈ ಅಲೆಗಳು ಏನು ಮಾಡುತ್ತೆ, ಇಲ್ಲಿ ನೋಡಿ ರೈಸಿಂಗ್ ವಾಟರ್ ಕಾಲಮ್, ಇಲ್ಲಿ ರೈಸ್ ಆಗ್ತಿದೆ. ಇಲ್ಲಿ ರೈಸ್ ಆದ ತಕ್ಷಣ ಏನಾಗುತ್ತೆ, ಈ ಟರ್ಬೈನ್ ಏನಿದೆಯಲ್ಲ ಸ್ಟಾರ್ಟ್ಸ್ ರೋಟೇಟ್. ಯಾಕಂದರೆ ಇಲ್ಲಿ ಸಮ್ ಫೋರ್ಸ್ ಇಸ್ ದ್ಯಾರ್, ರೈಸಿಂಗ್ ವಾಟರ್ ಕಾಲಮ್. ಓಕೆ, ಅಲ್ಲೇನಾಗುತ್ತೆ, ಈ ಗಾಳಿ ಇರುತ್ತಲ್ಲ ಇದ್ರ ಮಧ್ಯೆ, ಗಾಳಿದಾಗ ಮೇಲೆ ಹೋದಾಗ ಈ ಟರ್ಬೈನ್ ಜಿಂಗ್ ಅಂತ ತರ್ಗುತ್ತೆ. ಯಾವಾಗ ಜನರೇಟರ್ ಕನೆಕ್ಟ್ ಆಗಿರೋ ಈ ಟರ್ಬೈನ್ ತಿರುಗುತ್ತೋ, ಜನರೇಟರ್ ಸ್ಟಾರ್ಟ್ಸ್ ವರ್ಕ್ಸ್. ನಮ್ಗೆ ಗೊತ್ತೇ ಇದೆ ಜನರೇಟರ್ ಏನು ಮಾಡುತ್ತೆ ಅಂತ. ಇದು ಈ ವೇವ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಅರ್ಥ ಆಯ್ತಾ?
ಸೊ ಈ ವೇವ್ಸಿಂದನೂ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಬಹುದು. ಲಾಸ್ಟ್ ಒನ್ ಏನಪ್ಪ ಅಂತಂದರೆ, ಈ ಆಳ ಓದಂಗೆಲ್ಲ ಫಸ್ಟ್ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಜಂಪ್ ಮಾಡಿ, ಸಡನ್ನಾಗಿ ಜಂಪ್ ಮಾಡಿದಾಗ ನಿಮ್ಗೆ ಈಜು ಬಂದರೆ ಮಾತ್ರ, ಓಕೆ, ಈಜು ಬಂದರೆ ಮಾತ್ರ ಈಜು, ಸ್ವಿಮ್ಮಿಂಗ್ ಗೊತ್ತಿದ್ರೆ ಮಾತ್ರ ನೀವು ಸ್ವಿಮ್ಮಿಂಗ್ ಪೂಲಲ್ಲಿ ಜಂಪ್ ಮಾಡಿ, ಇಲ್ಲಾಂದರೆ ಬೇಡ, ಓಕೆ. ಸೊ ನಿಮಗೆ ಸ್ವಿಮ್ಮಿಂಗ್ ಬಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಜಂಪ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಮೇಲ್ಗಡೆ ಹಾಟ್ ವಾಟರ್ ಆಗಿರುತ್ತೆ, ಕೆಳಗಡೆ ಫುಲ್ ತಣ್ಣಗೆ, ಏನು ನಡುತ್ತಿರುತ್ತೆ ಗಿಡ ಅಂತ ಚಳಿಗಾಲದಲ್ಲಿ, ಓಕೆ. ಸೊ ಮೇಲ್ಗಡೆ ನೋಡಿದ್ರೆ ಸ್ವಲ್ಪ ಹಾಟ್ ವಾಟರ್ ಫೀಲ್ ಆಗುತ್ತೆ, ಕೆಳಗಡೆ ತಂಪಾಗಿ ಫೀಲ್ ಆಗುತ್ತೆ. ಡಿಫ್ರೆನ್ಸ್ ಇನ್ ಟೆಂಪ್ರೇಚರ್ ನಿಮ್ಮ ಬಾಡಿಯಲ್ಲಿ ಕಾಣಿಸುತ್ತೆ, ಓಕೆ. ಇಲ್ಲಿವರೆಗಿದೆ ಅಂದ್ಕೊಳ್ಳಿ ವಾಟರ್ ಲೆವೆಲ್, ಓಕೆ. ಈ ಮೇಲ್ಗಡೆ ನಿನಗೆ ಸ್ವಲ್ಪ ಹಾಟ್ ವಾಟರ್ ತಗಲ್ದಂಗೆ ಅನಿಸುತ್ತೆ, ಬಟ್ ಕೆಳಗಡೆ ತಣ್ಣಗಿರುತ್ತೆ. ಯಾಕೆ? ನಾವು ಎಷ್ಟು ಆಳದಲ್ಲಿ ಹೋಗ್ತೀವೋ ಸಮುದ್ರದಲ್ಲಿ ಟೆಂಪ್ರೇಚರ್ ಡಿಗ್ರೀಸ್ ಆಗ್ತಾ ಹೋಗುತ್ತೆ. ಈ ಡಿಫ್ರೆನ್ಸ್ ಇನ್ ಟೆಂಪ್ರೇಚರ್ನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಾರೆ. ಅದನ್ನು ಏನಂತ ಕರೀತಾರೆ? ಸೊ 3 ಆಯ್ತಾ, 2 ಆಯ್ತಾ, ಇದು 3ನೇದು ಓಷನ್ ಥರ್ಮಲ್ ಎನರ್ಜಿ, ಸಾಗರ ಉಷ್ಣ ಶಕ್ತಿ ಅಂತ. ಡಿಫ್ರೆನ್ಸ್ ಇನ್ ಟೆಂಪ್ರೇಚರ್ ಈ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ. ಹೇಗೆ ನೋಡಿ, ಈ ಮೇಲ್ಗಡೆ ಏನಿದೆಯಲ್ಲ, ಈ ಮೇಲ್ಗಡೆ ವಾಟರ್ ಅದು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಸೇ ನಾರ್ಮಲ್ ಟೆಂಪ್ರೇಚರ್ ಔಟ್ಸೈಡ್ ದ ವಾಟರ್ ಇಟ್ ಈಸ್ ಎ 25 to 35 ಡಿಗ್ರಿ ಸೆಲ್ಸಿಯಸ್ ರೆಗ್ಯುಲರ್ಲಿ, ಓಕೆ, ನಾರ್ಮಲ್ ಕಂಡೀಷನ್ಸ್. ಈ 25 to 35 ಡಿಗ್ರಿ ಸೆಲ್ಸಿಯಸ್ ಏನಿರುತ್ತೆ ಮೇಲ್ಗಡೆ, ಆಳ ಹೋದಂಗೆಲ್ಲ ಟೆಂಪ್ರೇಚರ್ ಡಿಗ್ರೀಸ್ ಆಗ್ತಾ ಹೋಗುತ್ತೆ. ಆ ಡಿಗ್ರೀಸ್ ಆದ ಟೆಂಪ್ರೇಚರ್ 3 to 7 ಡಿಗ್ರಿ ಸೆಲ್ಸಿಯಸ್. ಎಷ್ಟು ಡಿಫ್ರೆನ್ಸ್ ಆಯಿತು? 25 to 35, 3 to 7 ಡಿಗ್ರಿ ಸೆಲ್ಸಿಯಸ್ ಇಷ್ಟಾಯಿತು. ಈ ಡಿಫ್ರೆನ್ಸ್ ಇನ್ ಟೆಂಪ್ರೇಚರ್ ಏನು ಮಾಡುತ್ತೆ, ಈ ಮೇಲ್ಗಡೆ ಇರುತ್ತಲ್ಲ ಸ್ವಲ್ಪ ಹಾಟ್ ವಾಟರ್, ಈ ಹಾಟ್ ವಾಟರ್ನ ಅಮೋನಿಯಾ ಯೂಸ್ ಮಾಡಿಕೊಂಡು ಏನಾಗುತ್ತೆ ಅಮೋನಿಯಾ, ಇಟ್ ಈಸ್ ಎ ವೊಲೈಟೈಲ್ ಲಿಕ್ವಿಡ್. ವೊಲೈಟೈಲ್ ಲಿಕ್ವಿಡ್ ಅಂದರೆ ಸ್ವಲ್ಪ ನಿನಗೆ ಅದಕ್ಕೆ ಹೀಟ್ ತಾಕಿದ್ರು ಅದು ಆವಿಯಾಗಿ ಹೋಗುತ್ತೆ, ಓಕೆ. ದಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಅಮೋನಿಯಾ. ಈ ಅಮೋನಿಯಾ ಏನು ಮಾಡುತ್ತೆ, ಈ ವಾಟರ್ನ ಎವಾಪರೇಟ್ ಮಾಡುತ್ತೆ. ಎವಾಪರೇಟ್ ಅಂದರೆ ಆವಿ ಮಾಡಿದಾಗ ಈ ಆವಿ ಸ್ಟೀಮ್ ಹಿಟ್ಸ್ ದ ಟರ್ಬೈನ್. ಏನಾಗುತ್ತೆ ಟರ್ಬೈನ್? ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೇಮ್ ಪ್ರೋಸೆಸ್ ಎಲ್ಲದರಲ್ಲೂ. ಜನರೇಟರ್ ಇರುತ್ತೆ, ಡೈನಮೋ ಆರ್ ಜನರೇಟರ್, ಓಕೆ. ಆವಾಗ ಜನರೇಟರ್ ಸ್ಟಾರ್ಟ್ ರೊಟೇಟಿಂಗ್. ಸೊ ಯಾವಾಗ ಜನರೇಟರ್ ಸ್ಟಾರ್ಟ್ಸ್ ವರ್ಕ್ಸ್ ಏನಾಗುತ್ತೆ, ಇಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಇಷ್ಟೇ, ಓಕೆ. ಸೊ ಸಮುದ್ರ ಶಕ್ತಿಯಿಂದ 3 ವಿಧದಲ್ಲಿ ನಾವು ಎನರ್ಜಿನ ಪಡ್ಕೋಬೋದು. ಟೈಡಲ್ ಎನರ್ಜಿ, ವೇವ್ ಎನರ್ಜಿ, ಓಷನ್ ಥರ್ಮಲ್ ಎನರ್ಜಿ. ಈ 3ರ ಮುಖಾಂತರ ನಾವು ಸಮುದ್ರ ಶಕ್ತಿಯನ್ನು ಉಪಯೋಗಿಸ್ಕೋಬೋದು, ಓಕೆ. ಸೊ ನೆಕ್ಸ್ಟ್ ಇದ್ರ ಉಪಯೋಗಗಳು, ಪ್ರೋಸ್ ಆ್ಯಂಡ್ ಕಾನ್ಸ್. ಪ್ರೋಸ್ ನೋಡಿದ್ರೆ ಇದು ಎನ್ವೈರ್ಮೆಂಟಲ್ ಫ್ರೆಂಡ್ಲಿ, ಅಂದರೆ ಇದರಲ್ಲಿ ಯಾವುದೇ ಥರ ಪೊಲ್ಯೂಷನ್ ಉಂಟಾಗುವುದಿಲ್ಲ, ಓಕೆ, ಫಸ್ಟ್ ಒನ್. ಮತ್ತು ಸೆಕೆಂಡ್ ಒನ್ ಏನು, ಅಬೌಂಡೆಂಟ್ ವೈಡ್ಲಿ ಅವೈಲೇಬಲ್. ಈ ಭೂಮಿ ಮೇಲೆ 75% ವಾಟರ್ ಇದೆ, ಓಕೆ, 75% ವಾಟರ್ ಇದೆ. ಸೊ ವೈಡ್ಲಿ ಅವೈಲೇಬಲ್. ಮತ್ತು ವೆರೈಟಿ ಆಫ್ ವೇಸ್ ಟು ಹಾರ್ನೆಸ್ ಹೇಳಿದಲ್ಲ, ಟೈಡಲ್ ಎನರ್ಜಿ, ವೇವ್ ಎನರ್ಜಿ ಆಸ್ ವೆಲ್ ಆಸ್ ಓಷನ್ ಥರ್ಮಲ್ ಎನರ್ಜಿ. ಈ 3 ಡಿಫ್ರೆಂಟ್ ವೆರೈಟೀಸ್ ಅಲ್ವಾ ಹಾರ್ನೆಸಿಂಗ್ ದ ಎನರ್ಜಿ, ಓಕೆ. ಸೊ ಅದನ್ನು ಥರ್ಡ್ ಪಾಯಿಂಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಲಾಸ್ಟ್ ಒನ್, ಇಟ್ ಈಸ್ ಎ ರಿನ್ಯೂವಬಲ್ ಎನರ್ಜಿ. ವಾಟರ್ ಇಸ್ ಎ ರಿನ್ಯೂವಬಲ್ ಸೋರ್ಸ್. ಸೊ ದಟ್ ಈಸ್ ದ ರೀಸನ್ ಇಟ್ ಈಸ್ ಎ ರಿನ್ಯೂವಬಲ್ ಎನರ್ಜಿ, ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಅರ್ಥ ಆಯ್ತಾ? ಸೊ ಎಷ್ಟು ಪ್ರೋಸ್ ಆದರೆ ಕಾನ್ಸ್ ಏನು, ಇದರ ಏನಂತಾರೆ ಅದಕ್ಕೆ ಡಿಮೆರಿಟ್ಸ್ ಏನು? ಫಸ್ಟ್, ಈ ಸಮುದ್ರ ಎಲ್ಲ ಕಡೆನೂ ಇರಲ್ಲ, ಅಂದರೆ ಇಟ್ ಈಸ್ ನಾಟ್ ಎವ್ರಿವೇರ್. ದಿಸ್ ವಾಟ್ ಇಸ್ ದಟ್? ಸಮುದ್ರದ ಶಕ್ತಿ applicable to 4 certain locations, that is suitable locations. Second one, affects marine ecosystem. Marine ecosystem ಅಂತಂದರೆ ಸಮುದ್ರ ಜೀವಿಗಳು, ಸಮುದ್ರದ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡುತ್ತೆ. ಏನಪ್ಪ ಅಂತಂದರೆ ಅಲ್ಲಿ ಜಲಚರಗಳಿರುತ್ತಲ್ಲ, ಇವುಗಳನ್ನು ಇಂಪ್ಲಾಂಟ್ ಮಾಡೋದ್ರಿಂದ ಏನಾಗುತ್ತೆ, ಅವು ಅಲ್ಲಿಂದ ಹೋಗ್ಬಿಡುತ್ತೆ ಅಥವಾ ಅದಕ್ಕೆ ಡ್ಯಾಮೇಜ್ ಆಗುತ್ತೆ, ಅದು ಸಿಸ್ಟಮ್ ಹಾಳು ಮಾಡ್ದಂಗೆ ಆಗುತ್ತೆ. ಅದು
ನೆಕ್ಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಆ್ಯಂಡ್ ರಫ್ ವೆದರ್ಸ್. ಸೊ ರಫ್ ವೆದರ್ಸ್ ಇದ್ದಾಗ ಈ ಇನ್ಸ್ಟ್ರೂಮೆಂಟ್ಸ್ ಏನು ಯೂಸ್ ಮಾಡ್ತೀವಲ್ಲ ನಾವು, ಕಾಂಪೊನೆಂಟ್ಸ್, ಸಮುದ್ರ ಆಳದಲ್ಲಿ ಅಥವಾ ಸಮುದ್ರ ಅಲೆಗಳ ಮೇಲೆ, ಅವು ಕರೆಕ್ಟಾಗಿ ವರ್ಕ್ ಆಗಲ್ಲ. ಮತ್ತು ಈ ಮೆಷನ್ಸ್ ಏನಿರ್ತಲ್ಲ, ದ ಡಿವೈಸಸ್ ವಿಚ್ ಆರ್ ಯೂಸಿಂಗ್ ಫಾರ್ ಪ್ರೊಡ್ಯೂಸಿಂಗ್ ದೀಸ್ ಎನರ್ಜೀಸ್, ಸೊ ನಾಯ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದ ಅದನ್ನು 4ನೇ ಕಾನ್ಸ್ ಅಂತ ಕರಿತೀವಿ. ಇಷ್ಟು ಸೆಕೆಂಡ್ ಒನ್, ದಟ್ ಈಸ್ ಎನರ್ಜಿ ಫ್ರಮ್ ದ ಸಿ. ಓಕೆ, ನೆಕ್ಸ್ಟ್ ಒನ್ ಜಿಯೋಥರ್ಮಲ್ ಎನರ್ಜಿ, ಭೂಗರ್ಭ ಉಷ್ಣಶಕ್ತಿ. ಭೂಗರ್ಭ ಉಷ್ಣಶಕ್ತಿ ಅಂದರೆ ಏನು? ಭೂಗರ್ಭ, ಭೂಮಿ ಒಳಗಡೆ ಏನಿರುತ್ತೆ? ಟೆಂಪ್ರೇಚರ್ ಜಾಸ್ತಿ ಇರುತ್ತಾ ಕಮ್ಮಿ ಇರುತ್ತಾ? ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಇರೋದ್ರಿಂದ ಆ ಉಷ್ಣಶಕ್ತಿಯನ್ನು ನಾವು ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡ್ಬೋದು. ಹೇಗೆ? ಇಲ್ಲಿ ನೋಡಿ, ಜಿಯೋಥರ್ಮಲ್ ರಿಸರ್ವಾಯರ್. ಹೇಗೆ ಅಂದರೆ ಇಲ್ಲಿ ಕ್ರ್ಯಾಕ್ಸ್ ಇರುತ್ತೆ, ಇದರಲ್ಲಿ ಡ್ರಿಲ್ ಮಾಡಿದ್ರೆ, ಅಂದರೆ ಎಲ್ಲೆಂದ್ರೆಲ್ಲ ಮಾಡೋಕ್ಕಾಗಲ್ಲ, ಸುಟೇಬಲ್ ಪ್ಲೇಸಸ್. ಓಕೆ, ಸೊ ಇಲ್ಲಿ ಡ್ರಿಲ್ ಮಾಡ್ತಾರೆ, ಡ್ರಿಲ್ ಮಾಡಿದಾಗ ಇಲ್ಲಿ ಪ್ರೊಡಕ್ಷನ್ ವೆಲ್ ಅಂತ ಬರುತ್ತೆ. ಇದ್ರ ಮೂಲಕ ಈ ಹಾವಿ ಮೇಲೆ ಬರುತ್ತೆ. ಎಷ್ಟು ಕಿಲೋಮೀಟರ್ ನೋಡಿ? 4000 ಕಿಲೋಮೀಟರ್. ಇದನ್ನು ಅಷ್ಟೊಂದು ಈಸಿ ಅಲ್ಲ. ಓಕೆ, ಇದು ತುಂಬ ಡಿಫಿಕಲ್ಟ್ ಪ್ರಾಸೆಸ್, ಡ್ರಿಲ್ಲಿಂಗ್. ಓಕೆ, ಡ್ರಿಲ್ಲಿಂಗ್ ಇಸ್ ದ ಡಿಫಿಕಲ್ಟ್ ಪ್ರಾಸೆಸ್. ಅರ್ಥ ಆಯ್ತಾ? ಸೊ ಇಲ್ಲಿ ಡಯಾಗ್ರಾಮ್ ನೋಡ್ಬೋದು. ಈ ಉಷ್ಣ ಶಕ್ತಿಯನ್ನು ಇಲ್ಲಿ ಹೀಟ್ ಎಕ್ಸ್ಚೇಂಜರ್ ಮೂಲಕ ಟರ್ಬೈನ್ ರೊಟೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಆವಿ, ಈ ಆವಿಯಿಂದ ಆ ಟರ್ಬೈನ್ ರೊಟೇಟ್ ಆಗಿ, ಜನರೇಟ್ ರೊಟೇಟ್ ಆಗಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು. ಸೇಮ್, ಎಲ್ಲ ಕಾನ್ಸೆಪ್ಟ್ ಸೇಮ್. ಓಕೆ, ಬಟ್ ಏನಂತಂದರೆ ಯಾವ ಸೋರ್ಸ್, ಐ ಮೀನ್ ವಾಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ ಅನ್ನೋದು ನೀವು ತಿಳ್ಕೊಬೇಕು. ಓಕೆ, ದಿಸ್ ಈಸ್ ಹೌ ಜಿಯೋಥರ್ಮಲ್ ಎನರ್ಜಿ ಕ್ಯಾನ್ ಬಿ ಪ್ರೊಡ್ಯೂಸ್ಡ್. ಆಲ್ರೆಡಿ ಇದೆಲ್ಲ ಗೊತ್ತಲ್ಲ, ಸೆಕೆಂಡ್ ಪಾರ್ಟ್. ಸೊ ನಾವು ಏನು ಇದು ಉಪಯೋಗ ಏನು? ಫಸ್ಟ್ ಒನ್, ಇಟ್ ಈಸ್ ಎಕನಾಮಿಕಲ್, ಅಂದರೆ ಜಾಸ್ತಿ ಖರ್ಚಾಗಲ್ಲ ಇದಕ್ಕೆಲ್ಲ. ಓಕೆ, ನೆಕ್ಸ್ಟ್ ಒನ್, ಡಸ್ ನಾಟ್ ಕಾಸ್ ಎನಿ ಪೊಲ್ಯೂಷನ್. ಈ ಭೂಮಿ ಆಳದಲ್ಲಿರೋದ್ರಿಂದ ಯಾವುದೇ ಥರ ಪೊಲ್ಯೂಷನ್ ಉಂಟಾಗೋದಿಲ್ಲ. ಮೇಲೆ ಬಂದಾಗ ಉಂಟಾಗ್ಬೋದು, ಬಟ್ ಕೆಳಗಡೆ ಇದ್ದಾಗ ಯಾವುದೇ ಥರ ಪೊಲ್ಯೂಷನ್ ಉಂಟಾಗಲ್ಲ. ಮತ್ತು ಡಿಮೆರಿಟ್ಸ್ ನೋಡ್ಬೇಕಂದ್ರೆ ನಾಟ್ ಅವೈಲೇಬಲ್ ಎವ್ರಿವೇರ್. ಈ ಭೂಗರ್ಭ ಉಷ್ಣ ಇದೆಯಲ್ಲ, ಎಲ್ಲ ಕಡೆನೂ ಜಾಸ್ತಿ ಇರಲ್ಲ, ಕೆಲವು ಕಡೆ ಮಾತ್ರ ಜಾಸ್ತಿ ಇರುತ್ತೆ. ಆ ಪ್ಲೇಸ್ಗಳಲ್ಲಿ ಮಾತ್ರ ಈ ಭೂಗರ್ಭ ಉಷ್ಣ ಶಕ್ತಿಯನ್ನು ಉಪಯೋಗಿಸ್ಕೋಬಹುದು. ನೆಕ್ಸ್ಟ್, ಡೀಪ್ ಡ್ರಿಲ್ಲಿಂಗ್ ಇಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಎಕ್ಸ್ಪೆನ್ಸಿವ್. ನೋಡಿ, ನಮ್ಮ ಹೊಲಗದ್ದೆಗಳಲ್ಲಿ ಒಂದು ಚಿಕ್ಕ ಬೋರ್ವೆಲ್ ಆಗಬೇಕಂದ್ರೆ 50,000 to 1 lakh ಕೇಳ್ತಾರೆ. ನೋಡಿ, 4000 ಕಿಲೋಮೀಟರ್ ಅಂದರೆ ಸುಮ್ಮನೆನಾ? ಆಲ್ಸೋ ಇಟ್ ಈಸ್ ಹೈಲಿ ಡಿಫಿಕಲ್ಟ್. ಯಾಕಂದರೆ ಕೆಳಗಡೆ ಹೋದಂಗೆಲ್ಲ ಕಲ್ಲುಗಳು ಜಾಸ್ತಿ ಬರುತ್ತೆ. ಸೊ ಕಲ್ಲುಗಳನ್ನ ಡ್ರಿಲ್ ಮಾಡ್ಬೇಕಾದ್ರೆ ಇಟ್ ಈಸ್ ಹೈಲಿ ಡಿಫಿಕಲ್ಟ್. ಇಂಪಾಸಿಬಲ್ ಅಂತ ಹೇಳಲ್ಲ, ಇಟ್ ಈಸ್ ಅ ಡಿಫಿಕಲ್ಟ್. ಸಾಧ್ಯ, ಎಲ್ಲನೂ ಸಾಧ್ಯ, ಬಟ್ ಕಷ್ಟ ಸಾಧ್ಯ. ಅರ್ಥ ಆಯ್ತಾ? ಸೊ ದಟ್ ಈಸ್ ದ ಸೆಕೆಂಡ್ ಡಿಮೆರಿಟ್ ಅಥವಾ ಕಾನ್ಸ್ ಅಂತಲೂ ಹೇಳ್ಬೋದು. ಮತ್ತು ನ್ಯೂಕ್ಲಿಯರ್ ಎನರ್ಜಿ. ನ್ಯೂಕ್ಲಿಯರ್ ಎನರ್ಜಿ ಏನು ಮಾಡುತ್ತೆ? ನ್ಯೂಕ್ಲಿಯರ್ ಎನರ್ಜಿ, ಈ ನ್ಯೂಕ್ಲಿಯರ್ ಎನರ್ಜಿ ಫಸ್ಟ್ ಆಫ್ ಆಲ್ ನ್ಯೂಕ್ಲಿಯಸ್ ರಿಲೇಟೆಡ್. ಓಕೆ, ಸೊ ಎವ್ರಿ ಆಟಮ್ ಹ್ಯಾಸ್ ಎ ನ್ಯೂಕ್ಲಿಯಸ್. ಸೊ ಎನರ್ಜಿ ಸ್ಟೋರ್ಡ್ ಇನ್ ದ ನ್ಯೂಕ್ಲಿಯಸ್ ವಿ ಕಾಲ್ ಇಟ್ ಆಸ್ ಎ ನ್ಯೂಕ್ಲಿಯರ್ ಎನರ್ಜಿ. ಓಕೆ, ಸೊ ಈ ನ್ಯೂಕ್ಲಿಯರ್ ಎನರ್ಜಿಯಲ್ಲಿ 2 ಟೈಪ್ಸ್ ಇದೆ, ನ್ಯೂಕ್ಲಿಯರ್ ಫಿಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ ಅಂತ. ಫಿಷನ್ ಅಂದರೆ ಬೇರೆ ಬೇರೆ ಮಾಡೋದು, ಇದನ್ನೇ ನ್ಯೂಕ್ಲಿಯರ್ ವಿದಳನ. ಫ್ಯೂಷನ್, ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಇದನ್ನು ಒಂದು ಮಾಡೋದು. ಈ ಆಟಮ್ಸ್ ಇರುತ್ತಲ್ಲ, ಈ ದೊಡ್ಡ ಆಟಮ್ನ ನ್ಯೂಕ್ಲಿಯಸ್ನ ಸಪ್ರೇಟ್ ಮಾಡೋದು ಫಿಷನ್. ಫಿಷನ್ ಅಂದರೆ ಸಪ್ರೇಟ್. ಓಕೆ, ಅದೇ ಫ್ಯೂಷನ್ ಅಂದರೆ ಚಿಕ್ಕ ನ್ಯೂಕ್ಲಿಯರ್ನ ಒಂದು ಮಾಡೋದು, ಅದು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರೀತಾರೆ. ಇದರಲ್ಲಿ ಯುರೇನಿಯಂ ಅನ್ನೋದು ಉಪಯೋಗಿಸ್ತಾರೆ. ಓಕೆ, ಯುರೇನಿಯಂ ನ್ಯೂಕ್ಲಿಯಸ್. ಅಲ್ಲಿ ಏನಾಗುತ್ತೆ ಅಂದರೆ ಸ್ಮಾಲ್ ಅಮೌಂಟ್ ಆಫ್ ಫ್ಯೂಲ್, ದಟ್ ಈಸ್ ಅ ನ್ಯೂಕ್ಲಿಯರ್ ಫ್ಯೂಲ್, ನಥಿಂಗ್ ಬಟ್ ನ್ಯೂಕ್ಲಿಯಸ್ ಓನ್ಲಿ. ಓಕೆ, ಈ ಚಿಕ್ಕ ಅಮೌಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಏನಿದೆಯಲ್ಲ, ಇಟ್ ಪ್ರೊಡ್ಯೂಸಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ. ಅದೇಗೆ ಮಾಡುತ್ತೆ, ಅದೇಗೆ ವರ್ಕ್ ಆಗುತ್ತೆ ಅನ್ನೋದು ನೀವು ಹೈಯರ್ ಲೆವೆಲಲ್ಲಿ ನೋಡ್ತೀರಾ. ಬಟ್ ಸದ್ಯಕ್ಕೆ ಈ ಡಯಾಗ್ರಾಮ್ಸ್ ನೋಡ್ಕೊಂಡಿರಿ. ಓಕೆ, ಇಲ್ಲಿ ಮಾಡರೇಟರ್ ರಾಡ್, ಫ್ಯೂಯಲ್ ರಾಡ್, ಕಂಟ್ರೋಲ್ ರಾಡ್. ಸೊ ಇಲ್ಲಿ ಕಾಂಕ್ರೀಟ್ ಚೇಂಬರ್. ಯಾಕೆ ಕಾಂಕ್ರೀಟ್ ಚೇಂಬರ್ ಯೂಸ್ ಮಾಡ್ತಾರೆ ಅಂತಂದರೆ, ಈ ರೇಡಿಯೇಷನ್ ಒಳಗಡೆ ಇರುತ್ತಲ್ಲ, ಆಚೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಕಾಂಕ್ರೀಟ್ ಚೇಂಬರ್ ಯೂಸ್ ಮಾಡ್ತಾರೆ. ಸ್ಟೀಲ್ ಕಂಟೈನರ್ ಸೇಮ್. ಆಕ್ಸಿಡೆಂಟ್ ಆದರೆ, ಸಪೋಸ್ ಆಕ್ಸಿಡೆಂಟ್ ಆದರೆ ಯಾವುದೇ ಥರ ರೇಡಿಯೇಷನ್ ಆಚೆ ಬರಬಾರ್ದು ಅನ್ನೋ ಒಂದು ರೀಸನ್ನಿಂದ ಯೂಸ್ ಮಾಡ್ತಾರೆ. ಮತ್ತು ಇಲ್ಲಿ ವಾಟರ್ ಯೂಸ್ ಮಾಡ್ತಾರೆ. ಸೇಮ್, ಇದರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ತುಂಬ ಎನರ್ಜಿ ರಿಲೀಸ್ ಆಗೋದ್ರಿಂದ ಔಟ್ಸೈಡ್ ಎನ್ವೈರ್ಮೆಂಟ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಇದನ್ನು ಕಾಂಕ್ರೀಟ್ ಚೇಂಬರಿಂದ ಕಟ್ಟಿರ್ತಾರೆ. ಓಕೆ,
ಸೊ ಇದರಲ್ಲಿ ವರ್ಕ್ ಮಾಡೋರು ತುಂಬ ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ. ಓಕೆ, ಸೊ ದೇ ಶುಡ್ ನಾಟ್ ಎಕ್ಸ್ಪೋಸ್ ದೇರ್ ಬಾಡಿ ಟು ದಿಸ್ ಕೈಂಡ್ ಆಫ್ ಎನ್ವೈರ್ಮೆಂಟ್. ಓಕೆ, ಸೊ ಇಷ್ಟು ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಆಯಿತು. ಓಕೆ, ನ್ಯೂಕ್ಲಿಯರ್ ಎನರ್ಜಿಯಲ್ಲಿ 2 ಟೈಪ್ಸ್ ಇದೆ, ನ್ಯೂಕ್ಲಿಯರ್ ಫಿಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್. ಇದು ಎಕ್ಸ್ಪ್ಲನೇಷನ್ ನೀವು 11th ಮತ್ತು 12th ಓದ್ತೀರಾ. ಓಕೆ, ಸೊ ಮತ್ತೆ ಇದರ ಉಪಯೋಗ ಮತ್ತು ಅನುಕೂಲ ಮತ್ತು ಅನಾನುಕೂಲಗಳು ನೋಡೋಣ. ಪ್ರೊಡಕ್ಷನ್ ಆಫ್ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ಫ್ರಮ್ ಸ್ಮಾಲ್ ಅಮೌಂಟ್ ಆಫ್ ನ್ಯೂಕ್ಲಿಯರ್ ಫ್ಯೂಲ್. ಚಿಕ್ಕ ಅಮೌಂಟಿಂದ ಜಾಸ್ತಿ ಅಮೌಂಟ್ ಆಫ್ ಹೀಟ್ ಎನರ್ಜಿನ ಅಮೌಂಟ್ ಆಫ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೋದು. ಫಸ್ಟ್, ಡಸ್ ನಾಟ್ ಪ್ರೊಡ್ಯೂಸ್ ಗ್ರೀನ್ ಹೌಸ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್. ಈ ಸ್ಪೆಷಾಲಿಟಿ ಏನಂತಂದರೆ ಇದು ತುಂಬ ಡೇಂಜರಸ್ಸು ಹೌದು, ಮತ್ತು ಇದರದ್ದು ಅಡ್ವಾಂಟೇಜ್ ಏನಂತಂದರೆ ಈ ಎನರ್ಜಿಯಿಂದ, ನ್ಯೂಕ್ಲಿಯರ್ ಎನರ್ಜಿಯಿಂದ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಲ್ಲ. ಇದನ್ನು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಪ್ರೊಡ್ಯೂಸ್ ಆಗಲ್ಲ ಯಾವುದರಲ್ಲಿ? ನ್ಯೂಕ್ಲಿಯರ್ ಎನರ್ಜಿಯಲ್ಲಿ. ಸೊ ಇಷ್ಟು ನ್ಯೂಕ್ಲಿಯರ್ ಎನರ್ಜಿ ಆಯಿತು, ಪ್ರೋಸ್ ಆಯಿತು. ನೆಕ್ಸ್ಟ್ ಕಾನ್ಸ್. ಇದರ ಕಾನ್ಸ್ ಏನು? ಫಸ್ಟ್ ಆಫ್ ಆಲ್, ಇಂಪ್ರಾಪರ್ ನ್ಯೂಕ್ಲಿಯರ್ ವೇಸ್ಟ್ ಸ್ಟೋರೇಜ್ ಆ್ಯಂಡ್ ಡಿಸ್ಪೋಸಲ್. ಇಲ್ಲಿ ಈ ನ್ಯೂಕ್ಲಿಯರ್ ವೇಸ್ಟ್ ಏನಿದೆಯಲ್ಲ, ಈ ವೇಸ್ಟ್ ತುಂಬ 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 ಡೇಂಜರಸ್. ಇದೇನಾದರೂ ಈ ಪರಿಸರದಲ್ಲಿ ಗಾಳಿಯಲ್ಲಿ ಸೇರಿಕೊಂಡ್ರೆ ತುಂಬ ಡಿಸೀಸ್ಗಳು ಬರುತ್ತೆ. ಓಕೆ, ಹೆಲ್ತ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಅದರಿಂದ ಈ ವೇಸ್ಟೇಜ್ ಏನಿದೆಯಲ್ಲ, ನ್ಯೂಕ್ಲಿಯರ್ ವೇಸ್ಟೇಜ್, ಅದನ್ನು ಪ್ರಾಪರಾಗಿ ಮಾಡಬೇಕು. ಭೂಮಿಯಲ್ಲಿ ಹೂಳೋದು ಅಥವಾ ಎಲ್ಲಿ ನಿರ್ಜನ ಪ್ರದೇಶ ಅಲ್ಲಿ ಇಡೋದು, ಈ ಥರ ಮಾಡಬೇಕು. ಅಲ್ಲಿ ಯಾವುದೇ ಥರ ಜನ ಹೋಗಬಾರ್ದು, ಬರಬಾರ್ದು. ಓಕೆ, ಯಾರು ಆ ನ್ಯೂಕ್ಲಿಯರ್ ವೇಸ್ಟ್ನ ಹ್ಯಾಂಡಲ್ ಮಾಡ್ತಾರಲ್ಲ ಅವರು ತುಂಬ ಕೇರ್ಫುಲ್ ಆಗಿರಬೇಕು. ಫುಲ್ ಸುಟೇಬಲ್ ಜಾಕೆಟೆಲ್ಲ ಹಾಕ್ಕೊಂಡು ಅದನ್ನು ಟಚ್ ಮಾಡಬೇಕು. ಓಕೆ, ವಿತೌಟ್ ಪ್ರಿಕಾಷನ್ಸ್, ವಿತೌಟ್ ಪ್ರಾಪರ್ ಸೂಟ್ ಹಾಕೊಳ್ಳಿಲ್ಲ ಅಂತಂದರೆ ಅದು ನಿಮಗೆ ಅಪಾಯ. ಓಕೆ, ಸೊ ನೆಕ್ಸ್ಟ್ ಒನ್, ಹೈ ಕಾಸ್ಟ್ ಆಫ್ ಇನ್ಸ್ಟಾಲೇಷನ್. ಅದು ಇನ್ಸ್ಟಾಲ್ ಮಾಡಬೇಕಂದ್ರೆ ತುಂಬ ಗೈಡ್ಲೈನ್ಸ್ ಫಾಲೋ ಮಾಡಬೇಕು, ತುಂಬ ದುಡ್ಡು ಖರ್ಚಾಗುತ್ತೆ. ಅದು ಕನ್ಸ್ಟ್ರಕ್ಷನ್ ಹಾಗೆ. ಓಕೆ, ಇನ್ಸ್ಟಾಲ್ ಮಾಡ್ಬೇಕಂದ್ರೆ ತುಂಬ ದುಡ್ಡು ಖರ್ಚಾಗುತ್ತೆ. ಅದೊಂದು ಮೇಜರ್ ಡಿಫೆಕ್ಟ್ ಅಂತ, ಡಿಫೆಕ್ಟ್ ಅಲ್ಲ, ಆ ಡಿಮೆರಿಟ್ ಅಂತಲೂ ಕರಿಬೋದು. ಓಕೆ, ಮತ್ತು ಲಿಮಿಟೆಡ್ ಅವೈಲಬಿಲಿಟಿ ಆಫ್ ನ್ಯೂಕ್ಲಿಯರ್ ಫ್ಯೂಯಲ್. ಇದು ಎಲ್ಲಂದ್ರಲ್ಲೇ ಸಿಗಲ್ಲ. ಓಕೆ, ಸೋಲಾರ್ ಎನರ್ಜಿ ಎಲ್ಲಿ ಬೇಕಾದ್ರೂ ಸಿಗುತ್ತೆ, ಬಟ್ ಇಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಎಲ್ಲಂದ್ರಲ್ಲೇ ಸಿಗಲ್ಲ. ಇದು ಲಿಮಿಟೆಡ್ ಸೋರ್ಸ್. ಓಕೆ, ರಿಸ್ಕ್ ಆಫ್ ಆಕ್ಸಿಡೆಂಟಲ್ ಲೀಕೇಜ್ ಟು ದ ಹಾರ್ಮ್ಫುಲ್ ರೇಡಿಯೇಷನ್. ಈ ರೇಡಿಯೇಷನ್ ನಮ್ಗೆ ಏನಾದರೂ ದೇಹಕ್ಕೆ ತಗಲಿದ್ರೆ ಅಷ್ಟೇ, ತುಂಬ ಡೇಂಜರಸ್. ಕ್ಲೀನಾಗಿ ನಾವೆಲ್ಲ ಗೈಡ್ಲೈನ್ಸ್ನ ಫಾಲೋ ಮಾಡಿಕೊಂಡು, ಎಲ್ಲ ಸುಟೇಬಲ್ ಕ್ಲಾತ್ಸ್ ಎಲ್ಲ ಹಾಕ್ಕೊಂಡು, ಸುಟೇಬಲ್ ಸೂಟ್ಸ್ ಎಲ್ಲ ಹಾಕ್ಕೊಂಡು ಕೆಲಸ ಮಾಡಬೇಕಲ್ಲಿ. ಇಲ್ಲ ಅಂತಂದರೆ ಮಾಡಬಾರ್ದು. ಡೈರೆಕ್ಟ್ಲಿ ಐ ಆಮ್ ಟೆಲ್ಲಿಂಗ್ ಯು, ಇಟ್ ಈಸ್ ವೆರಿ ವೆರಿ ಡೇಂಜರಸ್. ಓಕೆ, ಸೊ ಇಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಅಂತಂದರೆ ಎಲ್ಲಿ ಈ ನ್ಯೂಕ್ಲಿಯರ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ? ಎಲ್ಲಿ ಮಾಡ್ತಾರೆ? ಕಲ್ಪಕಂ. ಓಕೆ, ಕಲ್ಪಕಂ. ನೆಕ್ಸ್ಟು ತಾರಾಪುರ. ಓಕೆ, ಇದೇ ಥರ ಈ ನ್ಯೂಕ್ಲಿಯರ್ ರಿಯಾಕ್ಟರ್ನ ನ್ಯೂಕ್ಲಿಯರ್ ಎನರ್ಜಿನ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಒನ್ ಎನ್ವೈರ್ಮೆಂಟಲ್ ಕಾನ್ಸಿಕ್ವೆನ್ಸ್. ಪರಿಸರ ಮೇಲೆ ಆಗುವ ಪರಿಣಾಮಗಳು ಏನು? ಆಲ್ರೆಡಿ ಹೇಳಿದ್ವಲ್ಲ, ಒಂದೊಂದೇ ಡಿಸ್ಕಸ್ ಮಾಡ್ತಾ ಇದ್ವಿ. ಪ್ರೋಸ್ ಆ್ಯಂಡ್ ಕಾನ್ಸ್. ಪೊಲ್ಯೂಷನ್, ಎಕೋಸಿಸ್ಟಮ್ ಡ್ಯಾಮೇಜ್, ಡಿಫಾರೆಸ್ಟ್ರೇಷನ್, ಇವೆಲ್ಲ ಎನ್ವೈರ್ಮೆಂಟಲ್ ಕಾನ್ಸಿಕ್ವೆನ್ಸಸ್ಲೇ ಬರುತ್ತೆ. ಓಕೆ, ಮತ್ತು ಹೌ ಲಾಂಗ್ ವಿಲ್ ಆನ್ ಎನರ್ಜಿ ಸೋರ್ಸಸ್ ಲಾಸ್ಟರ್ಸ್. ಅಂದರೆ ಎಲ್ಲಿವರೆಗೆ ನಮಗೆ ಈ ಎನರ್ಜಿ ಸೋರ್ಸ್ ಅವೈಲೇಬಿಲಿಟಿ ಇರುತ್ತೆ. ನಮಗೆ ಈ ಸೋರ್ಸಸ್ ಖಾಲಿ ಆಗಬೇಕಂದ್ರೆ ತುಂಬ ವರ್ಷಗಳು ಬೇಕು. ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ಒಂದು ಹೋದರೆ ಇನ್ನೊಂದು ಬರುತ್ತೆ. ಸೊ ಮಾನವ ಯಾವಾಗಲೂ ಹೊಸದನ್ನು ಹುಡುಕ್ತಾ ಇರ್ತಾನೆ. ಏನಾದರೂ ಇದು ಖಾಲಿ ಆಗುತ್ತಿದೆ ಅಂತ ಏನಾದರೂ ಅವ್ನಿಗೆ ಅನಿಸಿದ್ರೆ ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಇನ್ನೊಂದು ಇನ್ವೆಂಟ್ ಮಾಡಿರ್ತಾನೆ. ಸೊ ಡು ನಾಟ್ ವರಿ ಅಬೌಟ್ ಎನರ್ಜಿ ಸೋರ್ಸ್. ಸೊ ವಿ ವಿಲ್ ಕೀಪ್ ಆನ್ ಹಂಟಿಂಗ್ ಇಫ್ ಇಟ್ ಈಸ್ ಗೆಟಿಂಗ್ ಎಕ್ಸಾಸ್ಟೆಡ್. ಓಕೆ, ಸೊ ಇಷ್ಟು ಈ ಪಾಠದ ಬಗ್ಗೆ ಆಯಿತು. ಇದು ಲಾಸ್ಟ್ ಚಾಪ್ಟರ್ ಇನ್ 10th ಬೋರ್ಡ್. 10th ಕ್ಲಾಸಲ್ಲಿ ಇದು ಲಾಸ್ಟ್ ಚಾಪ್ಟರ್, ಮತ್ತು ಬೋರ್ಡಿಗೂ ಲಾಸ್ಟ್ ಚಾಪ್ಟರ್. ಟೋಟಲ್ 5 ಚಾಪ್ಟರ್ಸ್ ಇದೆ. ಓಕೆ, ಈ 5 ಚಾಪ್ಟರ್ಸಿಂದ ನಿಮಗೆ 25 ಮಾರ್ಕ್ಸ್ ಬರುತ್ತೆ. 27. ಸೊ ಐ ಕ್ಯಾನ್ ಸೇ 25 +or -3. ಓಕೆ, 25 ಮಿನಿಮಮ್ ಬರುತ್ತೆ, +3 ಅಥವಾ -3 ಆಗ್ಬೋದು. ಓಕೆ, ಅಂದರೆ +3 ಅಂದರೆ 28 ಆಗುತ್ತೆ, ಇಲ್ಲಾಂದರೆ 25 ಮಿನಿಮಮ್ ಇರುತ್ತೆ. ಅರ್ಥ ಆಯ್ತಾ?
ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಷ್ಟು ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆ, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೊ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿರಿ. ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.